ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಪಾದ ಪದ್ಮಗಳಲ್ಲಿ ಹಣೆಮಣಿದು ಉಪಸ್ಥಿತ ಎಲ್ಲ ಯತಿಗಳು ಸಾಧಕರು ಆ ಎಲ್ಲರ ಚರಣಾರವಿಂದಗಳಿಗೆ ಕೊಡಮಟ್ಟು ಇಲ್ಲಿ ನೆರೆದಿರುವಂತಹ ಎಲ್ಲ ಬಂಧು ಭಗಿನಿಯರು, ವ್ಯವಸ್ಥೆಯ ಕಾರಣಕ್ಕಾಗಿ ಕುರ್ಚಿ ಮೇಲೆ ಕೂಡುವಂತಹ ಪ್ರಸಂಗ ಬಂದಿದೆ. ಇರುವಂತಹ ಅನೇಕ ಜನ ಯತಿಗಳು ಸಾಧಕರು ಅವರ ಎದುರುಗಡೆ ನಾನು ಕುರ್ಚಿ ಮೇಲೆ ಕೂತಿರುವಂಥದ್ದಕ್ಕೋಸ್ಕರ ಎಲ್ಲರಲ್ಲೂ ಕ್ಷಮೆಯನ್ನ ಕೇಳ್ತೀನಿ. 2014ನೇ ಇಸ್ವಿ ಕೇಂದ್ರ ಸರ್ಕಾರ ಹೊಸದಾಗಿ ರಚನೆ ಆದ ಮೇಲೆ ಅವತ್ತಿನ ಮಾನವ ಸಂಸಾಧನ ಮಂತ್ರಿಯಾಗಿದ್ದಂಥ ಸ್ಮೃತಿ ಇರಾನಿಯವರು ಹೊಸದಾದಂಥ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಪ್ರಸ್ತಾಪ ಮಾಡಿ ಆಮೇಲೆ ಅದನ್ನು ಸಾರ್ವಜನಿಕರ ಅವಗಾಹನೆಗೆ ಬಿಟ್ಟರು. ಅದರ ಬಗ್ಗೆ ಚರ್ಚೆಗಳು ನಡೆಯಿತು. ಸುಮಾರು 1,00,000ದಷ್ಟು ಸಲಹೆಗಳು ಬಂದು ಸನ್ಮಾನ್ಯ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯೂ ಇತ್ತು. ಕರ್ನಾಟಕದಿಂದ ಎಂ ಕೆ ಶ್ರೀಧರ್ ಅವರು ಅದರ ಸದಸ್ಯರು ಆಗಿದ್ದಾರೆ. ಅದೆಲ್ಲವನ್ನು ನೋಡಿ ಮತ್ತೊಂದು ಪ್ರಾರೂಪ ತಯಾರಾಯಿತು. ರಾಷ್ಟ್ರೀಯ ಶಿಕ್ಷಣ ನೀತಿ 2019 ಅದು ತಯಾರಾಗಿ ಆಮೇಲೆ 2020ಕ್ಕೆ ಕೇಂದ್ರ ಮಂತ್ರಿಮಂಡಲದಲ್ಲಿ ಅದು ಪಾರಿತವಾಗಿ ಆಗಸ್ಟ್ 19ನೇ ತಾರೀಕು ಪ್ರಕಾಶ್ ಜಾವಡೇಕರ್ ಅವರು ಅದನ್ನು ಘೋಷಣೆ ಮಾಡಿದ್ರು. 10 ವರ್ಷಗಳ ಕಾಲದಲ್ಲಿ ನಿಧಾನಕ್ಕೆ ಇದು ಎಲ್ಲ ಕಡೆ ಅನ್ವಯ ಆಗಬೇಕು ಅಂತ ಸರ್ಕಾರ ಒಂದು ಅಪೇಕ್ಷೆಯನ್ನ ಹೇಳಿ, ಅದರದ್ದು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅದರ ಸಂಕ್ಷಿಪ್ತ ರೂಪ ನಮಗೆ ಸಿಗತ್ತೆ. ಕನ್ನಡದಲ್ಲಿರುವಂತಹ ಆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅದು ಸುಮಾರು 90 ಪುಟ ಇದೆ. ಅದರಲ್ಲಿ 4ನೇ ಪುಟದಲ್ಲಿ ಭಾರತೀಯ ಜ್ಞಾನ ಪರಂಪರೆ ಅಥವಾ ಹಿಂದೂ ಜ್ಞಾನ ಪರಂಪರೆ, ಅದನ್ನೇ ಇಂಗ್ಲಿಷ್ನಲ್ಲಿ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್, ಅದರ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ 2 ವಾಕ್ಯ ಗುಚ್ಛಗಳಲ್ಲಿ 2 ಪ್ಯಾರಾಗ್ರಾಫ್ನಲ್ಲಿ ಅದನ್ನು ಹೇಳಿದ್ದಾರೆ. ಇದು ಒಂದು ವಿಷಯ. ಎರಡನೇದು, ನಮ್ಮದೇ ಆದಂಥ ಜ್ಞಾನ ಪರಂಪರೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಕ್ಕೆ ಹೊರಟ್ರೆ ಈಗ ಶಿಕ್ಷಣದಲ್ಲಿ ಅದು ಬರಬೇಕು ಅಂತನೂ ಒಂದು, ಮತ್ತೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಒಂದು ಜ್ಞಾನದ ಆವರಣದಲ್ಲೇ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಅದು ಯಾಕೆ ಬೇಕು, ಏನಿದೆ ಅನ್ನೋ ವಿಷಯ ಯಾಕೆ ಬರುತ್ತೆ ಅಂತಂದ್ರೆ, ಔಪಚಾರಿಕವಾದಂಥ ಯೂನಿವರ್ಸಿಟಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅದ್ರ ಬಗ್ಗೆ ಇವತ್ತು ವ್ಯವಸ್ಥೆ ಕಮ್ಮಿ ಇರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇಂಥ ಆವರಣದಲ್ಲಿ ಪೂಜ್ಯ ಅಪ್ಪಾಜಿಯವರ ಆಶ್ರಯದಲ್ಲಿರೋರಿಗೆ ಆ ವಿಷಯಗಳು ಯಾವುದು ಏನು ಅಪರಿಚಿತವಲ್ಲ. ಆದರೆ ಹೊರಗಡೆ ಸಮಾಜದಲ್ಲಿ, ಅದರಲ್ಲೂ ಯೂನಿವರ್ಸಿಟಿ ಆವರಣದಲ್ಲಿ ಬಹಳ ಅಪರಿಚಿತವೇ ಇದೆ. ಯಾಕೆಂದರೆ ಧಾರವಾಡ ಯೂನಿವರ್ಸಿಟಿನಲ್ಲೇ ಏನ್ಷಿಯಂಟ್ ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಸಿಲೆಬಸ್ಸನ್ನು ಫ್ರೇಮ್ ಮಾಡುವಾಗ ಏನ್ಷಿಯಂಟ್ ಇಂಡಿಯನ್ ಪೊಲಿಟಿಕಲ್, ಹೇಳ್ತಾ ಇರೋದು ಏನ್ಷಿಯಂಟ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಅವರು ಏನೊಂದು ವಿಷಯ ಇಟ್ಟಿದ್ದಾರೆ. ಅದಕ್ಕೆ ಆಕರ ಗ್ರಂಥ ಯಾವುದು ಅಂತ ಹೇಳುವಾಗ ಅವರು ಅಲ್ಲಿ ಚಾಣಕ್ಯಂದು ಹೇಳಿಲ್ಲ, ಶಾಂತಿ ಪರ್ವದ್ದು ಹೇಳಿಲ್ಲ, ಸಿದ್ಧಾಂತ ಶಿಖಾಮಣಿನೂ ಹೇಳಿಲ್ಲ, ಯಾವುದೂ ಹೇಳಿಲ್ಲ. ಅದ್ರ ಬದಲು ಪ್ರಮೀಳಾ ಥಾಪರ್ ಪಠ್ಯ ಪುಸ್ತಕವನ್ನು ಆಕರ ಗ್ರಂಥವಾಗಿ ಇಟ್ಟಿದ್ದಾರೆ. ನಿಜ, ನೀಲಕಂಠ ಶಾಸ್ತ್ರಿ ಅವ್ರದ್ದು, ಸಾಲ್ತೋರೆ ಅವ್ರದ್ದು ಇಟ್ಟಿದ್ದಾರೆ. ಆ ಇಬ್ಬರು ವಿದ್ವಾಂಸರು ಪ್ರಾತಸ್ಮರಣೀಯರು, ಅದರ ಪ್ರಶ್ನೆ ಇಲ್ಲ. ಆದರೆ ಅವರು ಕೂಡ ಏನ್ಷಿಯಂಟ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅನ್ನ ಪಠ್ಯವಾಗಿ ಬರೀಬೇಕಾದ್ರೆ ಅವರು ಕೂಡ ಚಾಣಕ್ಯನ್ನೇ ಓದಬೇಕು, ಸೋಮದೇವನನ್ನೇ ಓದಬೇಕು, ಕಾಮಂದಕನನ್ನೇ ಓದಬೇಕು, ಶುಕ್ರನೀತಿನೇ ಓದಬೇಕು. ಆದರೆ ಅದನ್ನೇ ಯಾಕೆ ಆಕರ ಗ್ರಂಥವಾಗಿ ಇಟ್ಟಿಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಏನಿದೆ
ಮೂರನೇದು, ಇದನ್ನ ಪ್ರತ್ಯಕ್ಷ ಅನುಷ್ಠಾನ ಮಾಡಬೇಕಾದ್ರೆ ಮನೆಗಳಲ್ಲಿರ್ಬೋದು, ಮಠಗಳಲ್ಲಿರ್ಬೋದು, ಶಾಲೆಗಳಲ್ಲಿರ್ಬೋದು, ಅದಕ್ಕೆ ಹೇಗೆ ಮಾಡೋದು? ಯಾಕೆಂದರೆ ಪೊಸಿಷನ್ ಪೇಪರ್ ಅಂತ ಏನು ಹೇಳ್ತಾರೆ, ಒಂದೇ ವಿಷಯವನ್ನ 8ನೇ ತರಗತಿ ಹುಡುಗನಿಗೆ ಕಲಿಸೋದು ಬೇರೆ, ಅದೇ ವಿಷಯವನ್ನ ಫಸ್ಟ್ ಇಯರ್ PUC ಕಲಿಸೋದು ಬೇರೆ, ಅದನ್ನೇ ಫಸ್ಟ್ ಇಯರ್ BA ಕಲಿಸೋದು ಬೇರೆ. ಅದಕ್ಕೆಲ್ಲ ಒಂದು ನಿರ್ದಿಷ್ಟವಾದಂತಹ ಪಠ್ಯಕ್ರಮವನ್ನ, ಪಠ್ಯ ಪುಸ್ತಕವನ್ನ ಮಾಡುವಂಥ ಅವಶ್ಯಕತೆ ಎಲ್ಲ ಇರೋದ್ರಿಂದ ಹಿಂದೂ ಜ್ಞಾನ ಪರಂಪರೆ ಅಂತ ಹೇಳಿದಾಗ 3 ಭಾಗಗಳಲ್ಲಿ ನಾವು ಗಮನಿಸ್ಬೋದು ಅಂತ ನನಗೆ ಅನ್ಸತ್ತೆ. ಅದರದೇ ಒಂದು ಪತ್ರಕವನ್ನ ಇಲ್ಲಿ ತಮಗೆ ಕೊಡಲಾಗಿದೆ. ಇದೆಲ್ಲ ಚರ್ಚೆಯ ಆರಂಭದ ಹಂತ. ಇದು ಜ್ಞಾನ ಪರಂಪರೆಯ ಬಗ್ಗೆ ಚರ್ಚೆ ಆರಂಭದ ಹಂತ ಅಲ್ಲ. ನಾನಾಗಲೇ ಹೇಳ್ದಂಗೆ ಸಾವಿರಾರು ವರ್ಷಗಳಿಂದ ಸಂತ ಮಹಂತರು ನಮಗದನ್ನ ಹೇಳ್ತಾನೆ ಇದ್ದಾರೆ. ಆದರೆ ಈಗ ಒಂದು ಹೊಸದೊಂದು ಪ್ರಯತ್ನ, ಒಂದು ಒಳ್ಳೆ ಪ್ರಯತ್ನ, ವ್ಯಕ್ತಿ ಪರಿವರ್ತನೆ, ಸಮಾಜ ಪರಿವರ್ತನೆ ನಡೀತಾನೆ ಇದೆ. ಆದರೆ ವ್ಯವಸ್ಥೆಯ ಪರಿವರ್ತನೆಗೋಸ್ಕರ ಏನು ಜ್ಞಾನ ಪರಂಪರೆಯನ್ನ ಸರ್ಕಾರ ಇವತ್ತು ಅಪೇಕ್ಷೆ ಪಟ್ಟಿದೆ, ಅದನ್ನೂ ಕಣ್ಮುಂದೆ ಇಟ್ಟುಕೊಂಡು ಹೇಗೆ ನಾವು ಹೋಗ್ಬೋದು, ಚರ್ಚೆಯ ಆರಂಭದ ಬಿಂದು ಆಗಿರೋದ್ರಿಂದ ಮುಂದೆ ಹೋಗ್ತಾ ಹೋಗ್ತಾ ಸಾಕಷ್ಟು ಇದರಲ್ಲಿ ಸೇರ್ಪಡೆಗಳು ಮತ್ತೆ ಸುಧಾರಣೆಗಳು ಆಗ್ತಾನೆ ಇರ್ತವೆ. ಹಾಗಾಗಿ ಪ್ರಾರಂಭಕ್ಕೊಂದು ಈ ರೀತಿ ಒಂದು 3 ಭಾಗದಲ್ಲಿ ಚರ್ಚೆ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಮೊದಲನೇದು, ಯಾಕೆ? ಇವತ್ತೇನು ಜ್ಞಾನ ಶಾಖೆಗಳು ಹೊಸದೇನಿಲ್ಲ, ಹಾಗಿದ್ಮೇಲೆ ಮತ್ತೆ ಇದು ಹೊಸದಾಗಿ ಭಾರತೀಯ ಜ್ಞಾನ ಪರಂಪರೆ ಅನ್ನೋದು ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ 3 ಉತ್ತರಗಳು. ಮೊದಲನೇದು, ಸ್ವಾತಂತ್ರ್ಯದ ಯಾವತ್ತು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭವಿಷ್ಯದ ಭಾರತದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವಾಗ 3 ಪದಗಳನ್ನು ಹೇಳ್ತಾರೆ: ವಿಶ್ವಶಕ್ತಿ ಭಾರತ, ವಿಶ್ವಗುರು ಭಾರತ, ಭಾರತ ಜಗಜ್ಜನನಿ ಭಾರತ. ಭಾರತ ಜಗತ್ತಿಗೆ ಶಕ್ತಿ ಆಗಬೇಕು, ಗುರು ಆಗಬೇಕು, ತಾಯಿ ಆಗಬೇಕು. 3 ಬೇರೆ ಬೇರೆನೆ. ಮನೆಯಲ್ಲಿ ದೊಡ್ಡಣ್ಣ ಇದ್ದ ಹಾಗೆ ಶಕ್ತಿ, ಟೀಚರ್ ಇದ್ದ ಹಾಗೆ ಗುರು, ತಾಯ್ತನ ಅಂದಾಗ ಅಲ್ಲಿ ಆಶ್ರಯ, ಸೇವೆ, ಕಾಳಜಿ, ಮತ್ತೊಂದು ಮಗದೊಂದು. ಶಕ್ತಿ ಅಂದಾಗ ರಕ್ಷಣೆ, ಆದರೆ ಗುರು ಅಂದಾಗ ಶಿಕ್ಷಣ. 3 ಬೇರೆ ಬೇರೆನೆ. ವಿಶ್ವಗುರು ಆಗಬೇಕು ಅನ್ನೋದು ಕೇವಲ ಭಾಷಣದ ಮಾತಾಗಿದ್ರೆ ಉಪಯೋಗ ಇಲ್ಲ. ಪ್ರತ್ಯಕ್ಷ ಗುರುತ್ವ ಪ್ರಾಪ್ತಿ ಆಗ್ಬೇಕಾದ್ರೆ ಕಲಿಸೋದಿಕ್ಕೆ ಏನಾದರೂ ಇರಬೇಕು. ಗುರುಗಳ ಹತ್ರ, ತಾಯಿ ಹತ್ರ ಹೋಗೋದು ಕಲಿಯಕ್ಕಲ್ಲ, ಅಲ್ಲಿ ಪ್ರೀತಿ, ಊಟ, ಮತ್ತೊಂದು. ದಾನಿ ಹತ್ರ ಹೋಗೋದು ಭಿಕ್ಷೆಗೆ, ಆದರೆ ಗುರು ಹತ್ರ ಹೋಗೋದು ಶಿಕ್ಷಣಕ್ಕೆ. ಗುರು ಹತ್ರ ಬರೋನನ್ನ ಮಗ ಅನ್ ಕರಿಯಲ್ಲ, ಶಿಷ್ಯ ಅನ್ ಕರೀತಾರೆ. ತಾಯಿ ಹತ್ರ ಬರೋದು ಮಗು, ಆದರೆ ಗುರುವಿನ ಹತ್ರ ಹೋಗೋನು ಶಿಷ್ಯ. ಗುರುತ್ವ ಶಿಷ್ಯತ್ವ ಎರಡೂ ಆಗ್ಬೇಕಾದ್ರೆ ಅಲ್ಲಿ ನಡುವೆ ಶಿಕ್ಷಣ ಅಂತ ಒಂದಿರಬೇಕು. ಆ ಶಿಕ್ಷಣ ಅಂದಾಗ ಅಲ್ಲಿ ಜ್ಞಾನ ಅನ್ನೋದು ಬರುತ್ತೆ. ಹಾಗಾಗಿ ಜಗತ್ತಿಗೆ ಕಲಿಸೋದು ನಮ್ಮ ಹತ್ರ ಏನೂ ಇಲ್ಲದೆ ಹೋಗ್ಬಿಟ್ರೆ ಆವಾಗ ನಾವು ವಿಶ್ವಗುರುತ್ವ ಅಂತ ಅನ್ನೋದು ಬರೀ ಒಂದು ಬೂಟಾಟಿಕೆ ಭಾಷಣದ ಮಾತಷ್ಟೇ. ಹಾಗಾಗಿ ನಮ್ಮದೇ ಆದಂಥ ಜ್ಞಾನ ಶಾಖೆ ಇದೆಯಾ? ಇತ್ತು, ನಮಗೆಲ್ಲ ಗೊತ್ತಿದೆ, ನಾಲಂದ ಇತ್ಯಾದಿ ಹೇಳ್ತೀವಿ, ಬರ್ತಾ ಇದ್ರು. ಬರೀ ಒಂದು ನಾಲಂದ ಯೂನಿವರ್ಸಿಟಿನಲ್ಲಿ ಭಕ್ತಿಯಾರ್ ಖಿಲ್ಜಿ 1202ನೇ ಇಸ್ವಿನಲ್ಲಿ ಸುಟ್ಟಂತ ಗ್ರಂಥಗಳ ಸಂಖ್ಯೆನೇ 40 ಲಕ್ಷ. 15 ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಇಲ್ಲೇ ಬಿಜಾಪುರದಲ್ಲಿ, ಇಂಡಿ ತಾಲೂಕಿನಲ್ಲಿ ಸಾಲೋಟಿಗೆ ಇತ್ತು. ಇದೆಲ್ಲ ನಾವು ಕೇಳಿದೀವಿ. ಆದರೆ ಇತ್ತು, ನಮ್ಮ ಹತ್ರ ಶಕ್ತಿ ಇದೆ. ಆದರೆ ಕಳೆದ 200 ವರ್ಷದಲ್ಲಿ 1836 ನಂತರ ಅದನ್ನು ಕಳ್ಕೊಂಡು ಕೂತಿದ್ದೀವಿ. ಹಾಗಾಗಿ ಇದೆ. ಈಗಲೂ 7 ವರ್ಷದಿಂದ ಜಗತ್ತಿಗೆ ಯೋಗ ಕಲಿಸ್ತಾ ಇದ್ದೀವಿ, ಪ್ರಾಣಾಯಾಮ ಕಲಿಸ್ತಾ ಇದ್ದೀವಿ. ಯೋಗ ಅಂದರೆ ಆಸನ ಕಲಿಸ್ತಾ ಇದ್ದೀವಿ, ಪ್ರಾಣಾಯಾಮ ಕಲಿಸ್ತಾ ಇದ್ದೀವಿ. ಸಂಸ್ಕೃತ ಹೋಗ್ತಾ ಇದೆ, ಆಯುರ್ವೇದ ಹೋಗ್ತಾ ಇದೆ, ಇದನ್ನು ಕೇಳ್ತಾ ಇದ್ದೀವಿ. ಅಲ್ಲಿಗೆ ನಮ್ಮದೇ ಆದಂಥ ಏನೋ ಒಂದು ಜ್ಞಾನ ಇದೆ. ಆದರೆ ವೈಯಕ್ತಿಕ ಪ್ರಯತ್ನದಿಂದಾಗಿ ಇವತ್ತು ಅದರ ಕಡೆ ಗಮನ ಬರ್ತಾ ಇದೆ. ಒಬ್ಬ ರಾಮದೇವ್ ಮಹಾರಾಜರಿಂದಾಗಿ ಒಂದು ಪ್ರಾಣಾಯಾಮ ಜಗದ್ವ್ಯಾಖ್ಯಾತ ಆಯಿತು. ಒಬ್ಬ BK ಸೈಂಗಾರರಿಂದಾಗಿ ಒಂದು ಯೋಗ ಆಸನ ಇದಾಗ್ತು. ಒಬ್ಬ ರವಿಶಂಕರ್ ಗುರೂಜಿಯಿಂದಾಗಿ ಒಂದು ಸುದರ್ಶನ್ ಕ್ರಿಯಾ. ಮೊನ್ನೆ ಇಲ್ಲಿ ಬಂದಿದ್ದಂತಹ ಪೂಜ್ಯ ಧರ್ಮಾಧಿಕಾರಿಯಂಥವ್ರ ಕಾರಣದಿಂದಾಗಿ ಒಂದು ಆಯುರ್ವೇದ. ಹೀಗೆ ವೈಯಕ್ತಿಕ ಪ್ರಯತ್ನದಿಂದ ಆಗ್ತಾ ಇದೆ. ನಿಜ, ಆಯುರ್ವೇದದ ಕಾಲೇಜುಗಳಿದೆ, ವ್ಯವಸ್ಥೆನಲ್ಲೂ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅಲ್ಲಿನ್ನೂ ಆಗ್ಬೇಕಾಗಿರೋದು ಬೇಕಾದಷ್ಟಿದೆ. ಹೀಗೆ ವೈಯಕ್ತಿಕ ಪ್ರಯತ್ನದಿಂದ ನಮ್ಮ ಜ್ಞಾನ ಶಾಖೆಗಳ ಅಧ್ಯಯನ ಆಗ್ತಾ ಇದೆ. ಆದರೆ ಅದು ವ್ಯವಸ್ಥೆನಲ್ಲಿ ಬರಬೇಕು, ಯೂನಿವರ್ಸಿಟಿ ಎಜುಕೇಶನಲ್ಲಿ ಬರಬೇಕು. ಸೊ ಆವಾಗ ವಿಶ್ವಗುರುತ್ವ ಅನ್ನೋದಕ್ಕೆ ಏನಾದರೂ ಒಂದಷ್ಟು PhD ಮಾಡೋದಿಕ್ಕೆ, PG ಓದೋದಿಕ್ಕೆ, ಫೆಲೋಶಿಪ್ಗೆ, ಸ್ಕಾಲರ್ಶಿಪ್ಗೆ, ಮತ್ತೊಂದಕ್ಕೆ, ಮಗದೊಂದಕ್ಕೆ, ರಿಸರ್ಚ್ಗೆ
ನಮ್ಮ ಜ್ಞಾನ ಶಾಖೆಗಳನ್ನ ಯಾವುದನ್ನ ನಾವು ಈ ಆವರಣದಲ್ಲಿ ಕೇಳ್ತಾ ಇದ್ದೀವಿ, ಆ ಎಲ್ಲ ಜ್ಞಾನ ಶಾಖೆಗಳು ಜಗತ್ತಿನ ಎಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಅಧ್ಯಯನ ಮಾಡಬೇಕಾಗಿರೋ ವಿಷಯಗಳು. ಅದು ಅಪ್ಪ ಅವ್ರದ್ದು ಏನು ಆಡಿಯೋ ಕ್ಯಾಸೆಟ್ಗಳಿದೆ, ಅದ್ರಲ್ಲಿ ಒಂದೊಂದು ವಿಷಯ ಅವ್ರೇನು ಹೇಳ್ತಾರೆ ಅದೆಲ್ಲವೂ ಕೂಡ ಇಡೀ ಜಗತ್ತು ಸಂಶೋಧನೆ ಮಾಡಬೇಕಾಗಿರೋ ವಿಷಯ. ಹಾಗಾಗಿ ಅದು ಸಿಸ್ಟಮ್ ಅಲ್ಲಿ ಬರಬೇಕಾದ್ರೆ ನಾವು ಅದಕ್ಕೆ ಬೇರೆನೇ ರೀತಿ ಪ್ರಯತ್ನ ಮಾಡಬೇಕಾಗತ್ತೆ. ಅದಿಲ್ಲದೆ ಹೋಗ್ಬಿಟ್ರೆ ವಿಶ್ವಗುರುತ್ವ ಅನ್ನೋ ಮಾತಿಗೆ ಏನು ಅರ್ಥ ಇಲ್ಲ. ಸೊ ಹೀಗೆ ಭಾರತ ವಿಶ್ವಗುರು ಆಗ್ಬೇಕಾದ್ರೆ ನಮ್ಮ ಜ್ಞಾನ ಪರಂಪರೆಯ ಅಧ್ಯಯನ ಬೇಕು. ಅವ್ರದೇ ಗ್ರೇಸ್ ಅನಾಟಮಿ ಓದಿದ್ವಿ, ಅವ್ರದೇ ಫಿಸಿಯಾಲಜಿ ಓದಿದ್ವಿ, ಅವ್ರದೇ ಹಚಿಸನ್ ಕ್ಲಿನಿಕಲ್ ಮೆಥಡ್ಸ್ ಓದಿದ್ವಿ, ಅವ್ರದೇ ಕನ್ನಿಂಗ್ಹ್ಯಾಮ್ ತಗೊಂಡು ಅನಾಟಮಿ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ವಿ, ಮತ್ತು ಅದನ್ನು ಅವ್ರಿಗೆ ಕಲಿಸಿದ್ವಿ. ಅದಕ್ಕೆ ಯಾರು ವಿಶ್ವಗುರುತ್ವ ಅಂತ ಕರೆಯೋದಿಲ್ಲ. ಸೊ ಹೀಗೆ ವಿಶ್ವಗುರುತ್ವ ಆಗ್ಬೇಕಾದ್ರೆ ನಮ್ಮ ಜ್ಞಾನ ಶಾಖೆಗಳು ಅಧ್ಯಯನ ಆಗಬೇಕು. ಎರಡನೇದು, ನಮಗೇನೇ ತುಂಬಾ ಉಪಯೋಗ ಆಗತ್ತೆ. ಕುಗ್ರಾಮವಾಸ, ಕುಲಹೀನ ಸೇವಾ, ಕುಭೋಜನಂ, ಕ್ರೋಧಮುಖಿ ಚ ಭಾರ್ಯ, ಮೂರ್ಖಶ್ಚ ಪುತ್ರ, ವಿಧವಾಚ ಕನ್ಯಾ, ವಿನಾಗ್ನಿನಾ ಷಟ್ ಪ್ರದಹಂತಿ ಕಾಯಂ ಅಂತ ಹೇಳ್ತಾನೆ ಒಬ್ಬ ಸುಭಾಷಿತಕಾರ. ಒಬ್ಬ ಮನೆ ಯಜಮಾನನಿಗೆ ಬೆಂಕಿ ಅಲ್ಲದೇನೂ ಸುಡುವಂಥದ್ದು ಆರಿದೆಯಂತೆ. ಎಷ್ಟು ವ್ಯವಹಾರ ಜ್ಞಾನ ಇದು ನಮ್ಮ ಸಾಹಿತ್ಯದಲ್ಲಿದೆ. ಈ ಥರ ಅದೆಷ್ಟು ಸಾಹಿತ್ಯ, ದಾಸ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ, ಜಾನಪದ ಸಾಹಿತ್ಯದಲ್ಲಿ ನಿತ್ಯದ ಜೀವನಕ್ಕೆ ಉಪಯೋಗ ಆಗುವಂಥದ್ದು. ಕುಗ್ರಾಮವಾಸ, ವೈಫೈ ಇರೋ ಹಳ್ಳಿ, ಇಲ್ಲದೆ ಇರೋ ಹಳ್ಳಿ. ಕುಲಹೀನ ಸೇವಾ ಅರ್ಥ ಆಗುತ್ತೆ. ಕುಭೋಜನಂ, ಕೆಟ್ಟ ಊಟ. ಕ್ರೋಧಮುಖೀಚ ಭಾರ್ಯ, ಗೃಹಸ್ಥರಿಗೆ ಅರ್ಥ ಆಗುತ್ತೆ. ಮೂರ್ಖಶ್ಚ ಪುತ್ರ, ವಿಧವಾಚ ಕನ್ಯಾ, ವಿನಾಗ್ನಿನಾ ಷಟ್ ಪ್ರದಹಂತಿ ಕಾಯಂ. ಅಗ್ನಿ ಅಲ್ಲ ಅವು, ಆದರೆ ದೇಹ ಅನ್ಸುಡುತ್ತವೆ. ನವಂ ವಸ್ತ್ರಂ ನವಂ ಶಸ್ತ್ರಂ ನವ್ಯಾ ಸ್ತ್ರೀ ನೂತನಂ ಗೃಹಂ ಏತತ್ ಸರ್ವಂ ನವಂ ಶಸ್ತ್ರಂ ಸೇವಕಾನ್ಯೇ ಪುರಾತನೆ. ಎಷ್ಟು ವ್ಯವಹಾರ ಜ್ಞಾನ ಇದೆ. ಎಲ್ಲವೂ ಮನುಷ್ಯನಿಗೆ ಹೊಸದೇ ಬೇಕು, ಆದರೆ ಎರಡು ಮಾತ್ರ ಹಳೇದೇ ಇರಬೇಕು. ನವಂ ವಸ್ತ್ರಂ, ನವಂ ಶಸ್ತ್ರಂ, ನವ್ಯ ಸ್ತ್ರೀ ಅಥವಾ ನವ್ಯ ಪುರುಷ, ಮದುವೆ ಆಗೋ ಗಂಡು ಹೆಣ್ಣು ಹೊಸಬರೇ ಇರಬೇಕು. ನೂತನಂ ಗೃಹಂ ಏತತ್ ಸರ್ವಂ ನವಂ ಶಸ್ತ್ರಂ, ಆದರೆ ಸೇವಕ ಮತ್ತು ಅನ್ನ ಭತ್ತ ಹಳೇದಿರಬೇಕು, ಸೇವಕ ಹಳೇದಿರಬೇಕು. ಸೇವಕಾನ್ನೇ ಪುರಾತನ. ಎಷ್ಟು ವ್ಯವಹಾರ ಜ್ಞಾನ. ಯೋ ಧ್ರುವಾಣಿ ಪರಿತ್ಯಜ್ಯ ಧ್ರುವಂ ಪರಿಸೇವತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವ ಹಿ. ಈ ಎರಡು ಶ್ಲೋಕ ವ್ಯವಹಾರ ಜ್ಞಾನದ್ದಾದ್ರೆ ಇದು ಅದ್ಭುತವಾದಂಥ ತತ್ವಜ್ಞಾನ. ಯಾವನು ಅಧ್ರುವ ಅಂದ್ರೆ ಅಶಾಶ್ವತವಾದದನ್ನು ಹಿಡ್ಕೊಂಡು ಧ್ರುವ ಅಂದ್ರೆ ಶಾಶ್ವತವಾದದನ್ನು ಬಿಡ್ತಾನೋ ಅವನಿಗೆ ಶಾಶ್ವತವಾದದ್ದು ಸಿಗೋದಿಲ್ಲ, ಅಶಾಶ್ವತವಾದದ್ದು ಸಿಗೋದಿಲ್ಲ. ಎಂಥ ತತ್ವಜ್ಞಾನ ಇದು. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ತಾರತಮ್ಯ ಜ್ಞಾನ ಇದೆ ಇದರೊಳಗಡೆಗೆ. ಚಿಕ್ಕದಕ್ಕೆ ದೊಡ್ಡದರ ಅವಶ್ಯಕತೆಗೋಸ್ಕರ ಚಿಕ್ಕದನ್ನ ತ್ಯಾಗ ಮಾಡು. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್. ಕೊನೆಗೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ಅಧ್ಯಾತ್ಮನೂ ಬಂತು, ತಾರತಮ್ಯ ಜ್ಞಾನ ವ್ಯವಹಾರದಲ್ಲಿ ಅದು ಬಂತು. ಹೀಗೆ ಅದೆಷ್ಟೋ ನೀತಿ ಬೋಧಕ ವಿಷಯಗಳು, ಅದೆಷ್ಟೋ ಮಾಹಿತಿಗಳು. ರಾಮಾಯಣದ ಕಿಷ್ಕಿಂಧಾ ಕಾಂಡದ 4 ಅಧ್ಯಾಯದಲ್ಲಿ ಸುಗ್ರೀವ ಹಂಪಿನಲ್ಲಿ ಕೂತ್ಕೊಂಡು ಜಗತ್ತಿನ ಭೂಪಟವನ್ನು ಹೇಳಿ ಕಳಿಸ್ಬಿಡ್ತಾನೆ ವಾನರರಿಗೆ. ಮಹಾಭಾರತದ ಆದಿಪರ್ವದಲ್ಲಿ ದುಷ್ಯಂತ ಶಕುಂತಲೆಯರ ಸಂವಾದದಲ್ಲಿ ಶಕುಂತಲೆ ದುಷ್ಯಂತನಿಗೆ ಪತ್ನಿ ಮತ್ತು ಮಕ್ಕಳ ಮಹತ್ವ ಏನು ಅನ್ನೋದನ್ನು ಹೇಳ್ತಾಳೆ. ಅದೇ ವನಪರ್ವಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ದ್ರೌಪದಿ ಸತ್ಯಭಾಮ ಸಂವಾದದಲ್ಲಿ ದ್ರೌಪದಿ ಸತ್ಯಭಾಮಿಗೆ ಪತಿಯ ಕುರಿತಾಗಿ ಪತ್ನಿಯ ಕರ್ತವ್ಯಗಳೇನು ಅಂತ ಹೇಳ್ತಾರೆ. ಕಲ್ಕತ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರು ರಾಮಾಯಣದ ಅಯೋಧ್ಯ ಕಾಂಡದ 100ನೇ ಸರ್ಗ ಕಚ್ಚಿತ್ ಸರ್ಗ, ಅದರ ಪೂರ್ತಿ 60 ಶ್ಲೋಕ ರಾಜನೀತಿ ಇದೆ. ಆ ಅಧ್ಯಾಯವನ್ನ ಕಲ್ಕತ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗೆ ಪಠ್ಯವಾಗಿ ಅವರು ಸೇರ್ಪಡೆ ಮಾಡಿದ್ರು. ಮಹಾಭಾರತದ ಕನ್ನಡದಲ್ಲಿ ಸಿಗೋ 32 ವಾಲ್ಯೂಮ್ನಲ್ಲಿ 5 ವಾಲ್ಯೂಮ್ ಅಂದ್ರೆ 2,500 ಪುಟ, 2,500 ಪುಟ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ಕಂಪ್ಲೀಟ್ ರಾಜನೀತಿ ಅದು. ಅದೇ ರೀತಿ ಚಾಣಕ್ಯನ ಅರ್ಥಶಾಸ್ತ್ರ, ಸೋಮದೇವ ಇಲ್ಲೇ MK ಹುಬ್ಬಳ್ಳಿ ಹತ್ರ ಅವನ ಗ್ರಂಥ ಸಿಕ್ಕಿದ್ದು. ಸೋಮದೇವನ ನೀತಿ ವಾಕ್ಯಾಮೃತ ಕನ್ನಡದಲ್ಲೂ ಇದೆ. ಹಾಗೇನೇ ಅದೆಷ್ಟೋ ಗ್ರಂಥಗಳಲ್ಲಿ ಈ ರೀತಿ ಮಾಹಿತಿಗಳಿದೆ, ವ್ಯವಹಾರ ಜ್ಞಾನ ಇದೆ, ನೀತಿ ಬೋಧೆ ಇದೆ, ಜೀವನ ಹೇಗೆ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆ ಇದೆ. ಸೊ ಹೀಗೆ 4 ನಮಗ್ ಬೇಕು. ಜಗತ್ತು ಕಲಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ನಮಗ್ ಬೇಕು. ಅದಕ್ಕೋಸ್ಕರ ಎರಡನೇದು ನಮ್ಮ ಜ್ಞಾನ ಪರಂಪರೆಯ ಅಧ್ಯಯನ. 1000 ಗಟ್ಟಲೆ ಜನ, ಯಾರೇನ್ ದುಡ್ಡು ಕೊಡೋದಿಲ್ಲ, ಯಾರು ಏನ್ ಚಿತ್ರಾನ್ನದ ಪ್ಯಾಕೆಟ್ ಕೊಡೋದಿಲ್ಲ, ಯಾರೇನ್ ಟ್ರ್ಯಾಕ್ಟರ್ ಮಾಡ್ಲಿಲ್ಲ, ಯಾರೇನ್ ಲಾರಿ ಮಾಡ್ಲಿಲ್ಲ, ಆದ್ರೂ ಅಪ್ಪ ಅವ್ರ ಭಾಷಣ ಕೇಳೋದಕ್ಕೆ ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಇರ್ಬೇಕು ಅಂದ್ರೆ 4 ಗಂಟೆಗೆ ಎದ್ದು ಇಲ್ಲಿಂದ ಗಾಡಿ ಕಟ್ಕೊಂಡು ಇಲ್ಲಿಗೆ ಬರ್ತಾರಲ್ಲ. ಯಾಕೆ? ಇದನ್ನ ಕೇಳೋದ್ರಿಂದ ಯೂನಿವರ್ಸಿಟಿ ಪ್ರೊಫೆಸರ್ ಬಂದು ಭಾಷಣ ಮಾಡ್ತಾನೆ ಅಂತಂದ್ರೆ 10 ಜನ ಸೇರೋದು ಕಷ್ಟ. ಆದ್ರೆ ಇಷ್ಟು ಜನ ಬರ್ತಾರಲ್ಲ ಯಾಕೆ?
ನಮಗೆ ಪ್ರೇರಣೆ ಸಿಗತ್ತೆ, ಜೀವನಕ್ಕೊಂದು ಮಾರ್ಗದರ್ಶನ ಸಿಗತ್ತೆ. ಅದೆಲ್ಲವೂ ನಮ್ಮ ಜ್ಞಾನ ಪರಂಪರೆಯಲ್ಲಿದೆ. ಮೂರನೇದಾಗಿ ನಮ್ಮ ಶಿಷ್ಯಂದ್ರು ಕೇಳೋ ಪ್ರಶ್ನೆಗಳಿಗೆ, ಒಬ್ಬ ಅಗಸ ಹೇಳ್ದ ಅಂತ ಹೇಳಿ ನಿಮ್ಮ ರಾಮ ಅಂತ ಹೇಳ್ತಿರಲ್ಲ, ಪುರುಷೋತ್ತಮ ಅಂತ ಹೇಳ್ತಿರಲ್ಲ, ತುಂಬು ಗರ್ಭಿಣಿಯನ್ನ ಕಾಡಿಗೆ ಕಳಿಸ್ಬಿಡ್ಬೋದೇ? ಶರಪಂಜರದಂತ ಸಿನಿಮಾ ಅದನ್ನ ಡೈರೆಕ್ಟ್ ಮಾಡಿದ್ದು ಪುಟ್ಟಣ್ಣ ಕಣಗಾಲ್ ಅಂತ ಧೀಮಂತ ನಿರ್ದೇಶಕರು. ಆದರೆ ಅವರ ಸಿನಿಮಾದಲ್ಲೂ ಕೂಡ ಇರೋ ಹಾಡಿನಲ್ಲಿ ಅಲ್ಪ ಅಗಸನ ಕಲ್ಪನೆ ಮಾತಿಗೆ ಅಣುಕಿದ ಶ್ರೀರಾಮ ಅಂತ ಇದೆ ಅಂತಂದ್ರೆ ಅವರು ಕೂಡ ಮೂಲ ರಾಮಾಯಣ ನೋಡಿಲ್ಲ ಅಂತ ಅರ್ಥ ಆಗೋಯ್ತು. ಬೀದರ್ನ ಒಬ್ರು ಹೆಣ್ಮಗಳು ನನಗೆ ಪ್ರಶ್ನೆ ಕೇಳ್ತಾರೆ, ದುರ್ಯೋಧನ ಬಿದ್ದಾಗ ದ್ರೌಪದಿ ಅಂಧಾಕ ಪುತ್ರ ಅಂಧ ಅಂತ ಹೇಳಿದ್ಲು, ಅದಕ್ಕೋಸ್ಕರ ಅವನು ಆಮೇಲೆ ಅವಳದು ವಸ್ತ್ರಾಪಹರಣ ಮಾಡದ, ತಪ್ಪೇನು ಅಂತ ಕೇಳಿದ್ರು. ನಾನು ಹೇಳಿದೆ, ಅಕಸ್ಮಾತ್ ದ್ರೌಪದಿ ಆ ತಪ್ಪು ಮಾಡಿದ್ರು ಕೂಡ ಆ ತಪ್ಪಿಗೆ ಆ ಶಿಕ್ಷೆ ಕೊಡಬೇಕು ಅನ್ನೋದನ್ನ ಗಂಡಸಾಗಿ ನಾನಂತೂ ಒಪ್ಪೋದಿಲ್ಲ. ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಎರಡನೇ ಉತ್ತರ, ನೀವು ಹೇಳ್ತಾ ಇರೋದು ಸತ್ಯ ಅಲ್ಲ. ಅದು ನೀವು ಹೇಳ್ತಾ ಇರೋದು BR ಚೋಪ್ರಾ ಮಹಾಭಾರತ, ವ್ಯಾಸರ ಮಹಾಭಾರತ ಅಲ್ಲ. ನಮಗೆ ಆಧಾರ ಯಾವುದು? ರಾಮಾಯಣ ಅಂದಾಗ ವಾಲ್ಮೀಕಿ ರಾಮಾಯಣ. ನಿಜ, ಕಂಬ ರಾಮಾಯಣ, ಕುವೆಂಪು ರಾಮಾಯಣ, ತೊರವೆ ರಾಮಾಯಣ, ತುಳಸಿ ರಾಮಾಯಣ, ಮತ್ತೊಂದು ರಾಮಾಯಣ, ಕೃತ್ತಿವಾಸ ರಾಮಾಯಣ, ಇದೆಲ್ಲವೂ ಕೂಡ ರಸಾಸ್ವಾದನೆಗೆ ಬೇಕು, ಸೌಂದರ್ಯಕ್ಕೆ ಬೇಕು, ಸತ್ಯಕ್ಕಲ್ಲ. ಸತ್ಯಕ್ಕೆ ವಾಲ್ಮೀಕಿ ರಾಮಾಯಣವೇ ಫ್ಯಾಕ್ಟ್. SL ಭೈರಪ್ಪನವ್ರ ಪರ್ವ ಫ್ಯಾಕ್ಟ್ ಅಲ್ಲ, ಅದೊಂದು ಕಾದಂಬರಿ ಅದು. ಆದರೆ ಫ್ಯಾಕ್ಟ್ ಯಾವುದು? ವ್ಯಾಸರ ಮಹಾಭಾರತ. ಮೂಲ ಯಾವುದು? ರಾಮಾಯಣ, ವಾಲ್ಮೀಕಿ ರಾಮಾಯಣ. ಇಡೀ ಜಗತ್ನಲ್ಲೇ ರಾಮಾಯಣದ ಬಗ್ಗೆ ಪ್ರಸಿದ್ಧವಾಗಿರುವಂತಹ 3 ಪ್ರಸಂಗ. ಒಂದು, ಶಬರಿ ಹಣ್ಣನ್ನ ಕಚ್ಚಿಕೊಟ್ಲು. ಎರಡನೇದು ಲಕ್ಷ್ಮಣ ರೇಖೆ. ಮೂರನೇದು ಅಗಸನ ಕಥೆ. ಮೂರೂ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಆದ್ರೆ ಜಗತ್ ಪ್ರಸಿದ್ಧ ಆಗ್ಬಿಟ್ಟಿದೆ. ಅದರಿಂದ ಒಳ್ಳೇದಾಯ್ತೋ ಕೆಟ್ಟದಾಯ್ತೋ ಅದು ಬೇರೆ ವಿಷಯ. ಆದರೆ ಸತ್ಯ ಅಂತೂ ಅಲ್ಲ, ಅದು ಫ್ಯಾಕ್ಟ್ ಅಲ್ಲ ಅದು. ಹಾಗಾಗಿ ಫ್ಯಾಕ್ಟ್ ತಿಳ್ಕೊಳ್ಳದೆ ಹೋದ್ರೆ ನಮಗೂ ವಿಷಯಗಳು ಅರ್ಥ ಆಗೋದಿಲ್ಲ. ಹೀಗ್ಯಾಕೆ ಪ್ರಶ್ನೆಗಳೇ ಬರ್ತಾ ಇರುತ್ತೆ. ನಮ್ಮ ಮಕ್ಕಳಿಗೆ ಉತ್ತರ ಕೊಡಕ್ಕಾಗೋದಿಲ್ಲ, ಶಿಷ್ಯಂದ್ರಿಗೆ ಉತ್ತರ ಕೊಡಕ್ಕಾಗೋದಿಲ್ಲ. ನಮ್ಮನ್ನ ಕೆಣಕಬೇಕು ಅಂತಾನೆ ಪ್ರಶ್ನೆಗಳನ್ನು ಕೇಳುವಂತ ವಿರೋಧಿಗಳು ಯಾರಿದ್ದಾರೆ, ಉದಾಹರಣೆಗೆ ಅರ್ಬನ್ ನಕ್ಸಲ್ಸು, ಅವ್ರ ಪ್ರಶ್ನೆಗಳಿಗೆ ಇವತ್ತು ಫೇಸ್ಬುಕ್ ವಾಟ್ಸ್ಆ್ಯಪ್ನಲ್ಲಿ ನಮ್ಮ ಹುಡುಗರುಗಳು ಉತ್ತರ ಕೊಡಬೇಕಾದ್ರೆ ಮೂಲ ಗ್ರಂಥಗಳ ಅಧ್ಯಯನ ಬೇಕು. ಸೊ ಹೀಗೆ ವಿಶ್ವ ಗುರುತ್ವಕ್ಕೆ, ಜೀವನದ ಪ್ರೇರಣೆಗೆ, ಜಿಜ್ಞಾಸೆಯ ಸಮಾಧಾನಕ್ಕೆ ಜ್ಞಾನ ಪರಂಪರೆ, ಹಿಂದೂ ಜ್ಞಾನ ಪರಂಪರೆಯ ಅಧ್ಯಯನ ಬೇಕು. ಇದು ಯಾಕೆ ಅನ್ನೋದಕ್ಕೆ ಒಂದು ಉತ್ತರ ಹುಡುಕುವಂತ ಪ್ರಯತ್ನ. ಇದು ಒಂದು ಭಾಗ. ಎರಡನೇ ಭಾಗನ ನಾನು ಕೊನೆಯಲ್ಲಿ ತಗೊಳ್ತೀನಿ, ಅದು ಸ್ವಲ್ಪ ಅದು ವಿಸ್ತಾರ ಆಗತ್ತೆ. ಈಗ ಮೂರನೇ ಭಾಗಕ್ಕೆ ಬರೋಣ. ಇದನ್ನ ಮನೆಗಳಲ್ಲಾಗ್ಲಿ, ಮಠಗಳಲ್ಲಾಗ್ಲಿ ಅಥವಾ ವಿಶ್ವವಿದ್ಯಾನಿಲಯಗಳಾಗ್ಲಿ ಅನುಷ್ಠಾನ ಮಾಡಬೇಕಾದ್ರೆ ಏನೇನು ಗಮನಿಸಬೇಕು ಅಂತ ಅನಿಸಿದಾಗ, ಮೊದಲನೇದಾಗಿ ಶಾಲಾ ಕಾಲೇಜುಗಳು ಅಂತಂದಾಗ ಒಂದು ಸೆಪರೇಟ್ ಡಿಪಾರ್ಟ್ಮೆಂಟೇ ಮಾಡಿಬಿಡೋದು ಒಳ್ಳೇದು ಮೊದಲು. ಯಾಕೆಂದ್ರೆ ಏನೇನೇನು ಇದೆ ಅನ್ನೋದನ್ನ ಮೊದಲು ತಂದಲ್ಲ ಹಾಕಬೇಕು. ಈಗಿರೋ ವಿಷಯಗಳಿಗೆ ಸೋರ್ಸ್ಗಳನ್ನು ಹುಡುಕೋದು ಬೇರೆ ವಿಷಯ, ಆದರೆ ಮೊದಲು ತಂದು ಹಾಕ್ಬೇಕಲ್ಲ. ಯಾಕೆಂದ್ರೆ ಇವತ್ತೇನಾಗಿದೆ ಅಂದ್ರೆ ವಿಜ್ಞಾನಿಗಳೇ ಒಂದು ಕಡೆ ಕೂತಿದ್ದಾರೆ, ಯೂನಿವರ್ಸಿಟಿ ಪ್ರೊಫೆಸರ್ಗಳು ಇನ್ನೊಂದು ಕಡೆ ಕೂತಿದ್ದಾರೆ. ನಮ್ಮ ಜ್ಞಾನ ಪರಂಪರೆಯನ್ನು ಅಧ್ಯಯನ ಮಾಡಿರುವಂಥ ಸಂತ ಮಹಂತರುಗಳು, ವಿದ್ವಾಂಸರುಗಳು ಅವ್ರು ಇನ್ನೊಂದು ಕಡೆ ಇದ್ದಾರೆ. ಒಬ್ರಿಗೊಬ್ರಿಗೆ ಬರಬೇಕಿಲ್ಲ ಸಂಬಂಧ. ಹಾಗಾಗಿ ಎಲ್ಲೋ ಒಂದು ಕಡೆ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದಕ್ಕೆ ಶಿಖಿಗ್ರೀವ ಬೇಕು ಅಂತೇಳಿ ಗ್ರಂಥದಲ್ಲಿ ಬರೆದಿದ್ದಾರೆ. ಅದರ ಅರ್ಥ ಏನು ಅಂತ ಗೊತ್ತಿಲ್ಲ ಸಂಶೋಧಕರಿಗೆ. ಅವರು ನವಿಲಿನ ಕತ್ತು ಅಂತ ಅರ್ಥ ಮಾಡಿದ್ರು. ಯಾಕೆಂದ್ರೆ ಶಿಖಿ ಅಂದ್ರೆ ನವಿಲು, ಗ್ರೀವ ಅಂದ್ರೆ ಕತ್ತು. ಝೂ ಗಾರ್ಡನ್ಗೆ ಹೋಗಿ ನಿಮ್ಮಲ್ಲಿ ಯಾವ್ದಾರ ನವಿಲು ಸತ್ತರೆ ನಮಗೆ ಕತ್ತು ತಂದ್ಕೊಡಿ ಅಂತಂದ್ರು. ಯಾಕೆಂದ್ರೆ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕು ಅಂತ. ಆದ್ರೆ ಆಮೇಲೆ ಇನ್ಯಾರೋ ವಿದ್ವಾಂಸರು ಹೇಳಿದ್ರು ಶಿಖಿಗ್ರೀವ ಅಂದ್ರೆ ಅದು ನವಿಲಿನ ಕತ್ತಲ್ಲ, ನೀಲಿ ಬಣ್ಣಕ್ಕೆ ಕಾಣುವಂತ ಕಾಪರ್ ಸಲ್ಫೇಟ್ ಅಂತ ಹೇಳಿದ್ರು. ಆವಾಗ ಇವ್ರಿಗೆ ಅರ್ಥ ಆಯ್ತು. ಅದು ಗೊತ್ತಾಗ್ಬೇಕಾದ್ರೆ ವಿಜ್ಞಾನಿ ಮತ್ತು ವಿದ್ವಾಂಸ ಒಟ್ಟಿಗೆ ಕೂತ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ನಾ ಹೇಳೋದು ಸೆಪರೇಟ್ ಡಿಪಾರ್ಟ್ಮೆಂಟೇ ಶುರು ಮಾಡಬೇಕು ಮೊದಲನೇದು. ಇನ್ನು ಎರಡನೇದು, ಈಗೇನು ವಿಷಯಗಳಿದೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ, ಅದಕ್ಕೆ ನಮ್ಮ ಗ್ರಂಥಗಳಲ್ಲಿ ಏನೇನು ಸೋರ್ಸ್ಗಳಿದೆ, ಎಲ್ಲೆಲ್ಲಿ ವಿಷಯಗಳು ಸಿಗತ್ತೆ, ಅದೆಲ್ಲವನ್ನು ಹುಡುಕ್ಬೇಕು. ಉದಾಹರಣೆಗೆ ಮನಃಶಾಸ್ತ್ರ. ನಾಳೆ CUK-ನಲ್ಲಿ ಅದರ ಬಗ್ಗೆ ಒಂದು 3-4 ಜನ ಸೇರಿಕೊಂಡು ಒಂದು ಕೆಲಸವನ್ನ ಮಾಡುವಂಥ ಯೋಜನೆ ಇದೆ. ಕೇವಲ ಒಂದು ಮನಃಶಾಸ್ತ್ರದ ವಿಷಯ, ಹಿಂದೂ ಮನೋವಿಜ್ಞಾನ ಅಥವಾ ಭಾರತೀಯ ಮನಃಶಾಸ್ತ್ರ ಅಂತ ಹೇಳಿದಾಗ ಅದೊಂದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಅದರಲ್ಲಿ ನಮಗೆ ಆಕರಗಳು ಸಿಗತ್ತೆ. ಆದರೆ ಒಂದು 7-8 ಗ್ರಂಥಗಳನ್ನು ಉಲ್ಲೇಖ ಮಾಡೋದಾದ್ರೂ ಕೂಡ, ಉಲ್ಲೇಖ ಮಾಡಬೇಕಾಗಿರೋದು, ಹುಡುಕಬೇಕಾಗಿರೋದು ಲಕ್ಷಾಂತರ ಗ್ರಂಥಗಳಿದ್ದಾವೆ. ಏಕೆಂದ್ರೆ ಅಪ್ರಕಟಿತವಾದಂಥ ತಾಳೆಗರಿ ಗ್ರಂಥಗಳೇ 40 ಲಕ್ಷ ಇದೆ ಅಂತ ಯಾರೋ ಹೇಳಿದ್ರು. ಪ್ರಕಟಿತವಾಗಿರೋದು ಬೇಕಾದಷ್ಟಿದೆ.
ಉದಾಹರಣೆಗೆ ಬರೀ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ರಾಮಾಯಣದಲ್ಲಿ ನಮಗೆ ವಿಷಯಗಳು ಸಿಗುತ್ತೆ. ಎರಡನೇದು ಭಗವದ್ಗೀತೆಯಲ್ಲಂತೂ ಬೇಕಾದಷ್ಟು ಕಡೆ ಸಿಗತ್ತೆ. ಇನ್ನು ಮೂರನೇದು ಚರಕ ಸಂಹಿತೆಯಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ವಿಷಯಗಳು ಸಿಗತ್ತೆ. ಅದೇ ರೀತಿ ಆಯುರ್ವೇದದ ಇನ್ನೊಂದು ಗ್ರಂಥ ಸುಶ್ರುತ ಸಂಹಿತೆ, ಉನ್ಮಾದ ಮತ್ತು ಅಪಸ್ಮಾರ ಅಂತ 2 ಕಾಯಿಲೆಗಳು, ಅದೆರಡು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದ್ರ ಬಗ್ಗೆ ಆಯುರ್ವೇದದ ಮುಖ್ಯ 3 ಗ್ರಂಥಗಳು ಚರಕ, ಸುಶ್ರುತ, ವಾಗ್ಭಟ, 3ರಲ್ಲೂ ಅದ್ರ ಬಗ್ಗೆ ಅಧ್ಯಾಯಗಳೇ ಇದ್ದಾವೆ. ಇನ್ನು ಇದಲ್ದೇನೂ ಬೇರೆ ಬೇರೆ ಕಡೆಗಳಲ್ಲಿ ಆ 3 ಗ್ರಂಥಗಳಲ್ಲಿ ಮನಸ್ಸಿನ ಬಗ್ಗೆ ವಿಷಯಗಳನ್ನು ಅವರು ಹೇಳ್ತಾರೆ. ಇನ್ನು ಅನೇಕ ಸುಭಾಷಿತ ಸಾಹಿತ್ಯ, ನಾ ಪ್ರಾರಂಭದಲ್ಲಿ ಹೇಳಿದಂಥ ಶ್ಲೋಕಗಳೆಲ್ಲವೂ ಕೂಡ ಸುಭಾಷಿತಕ್ಕೆ ಸಂಬಂಧಪಟ್ಟಿದ್ದು. ಆ ರೀತಿ ಸುಭಾಷಿತ ಸಾಹಿತ್ಯಗಳಲ್ಲಿ ನಮಗೆ ಮನಸ್ಸಿನ ಬಗ್ಗೆ ಸಿಗತ್ತೆ. ಅದೇ ರೀತಿ ಮನಸ್ಸಿನ ಬಗ್ಗೆ ಸಿಗುವಂಥ 2 ಮುಖ್ಯ ಗ್ರಂಥಗಳು, ಒಂದು ಯೋಗ ವಾಸಿಷ್ಠ, ವಸಿಷ್ಠರು ರಾಮನಿಗೆ ಹೇಳಿದಂಥ ಯೋಗ, ಇನ್ನೊಂದು ಪತಂಜಲಿಯ ಯೋಗ ಸೂತ್ರಗಳು. ಪತಂಜಲಿ ಯೋಗ ಸೂತ್ರಗಳಲ್ಲಿ 4 ಅಧ್ಯಾಯದಲ್ಲಿರುವಂಥ ಸುಮಾರು 190 ಸೂತ್ರಗಳು ಎಲ್ಲವೂ ಹೆಚ್ಚು ಕಮ್ಮಿ ಮನಸ್ಸಿಗೆ ಸಂಬಂಧಪಟ್ಟಿದ್ದೇನೆ ಅಂತ ಅನ್ಸುತ್ತೆ. ಹೀಗೊಂದು 5-6 ಗ್ರಂಥಗಳದಷ್ಟೇ ನಾನು ಉಲ್ಲೇಖ ಮಾಡಿದೆ. ಈ ಥರ 100 ಗ್ರಂಥಗಳು ಪ್ರತಿಯೊಂದು ವಿಷಯಕ್ಕೂ ಸಿಗತ್ತೆ. ಸೊ ಹಾಗಾಗಿ 2ನೇ ಪಾಯಿಂಟ್ ನಾನಲ್ಲಿ ಅನುಷ್ಠಾನ ಅಂತ ಹೇಳಿದಾಗ ಹಾಕಿರುವಂಥದ್ದು, ಈಗ ಏನು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಡಿಪಾರ್ಟ್ಮೆಂಟ್ಗಳಿದೆ, ಅದಕ್ಕೆ ನಮ್ಮ ಗ್ರಂಥಗಳಲ್ಲಿ ಎಲ್ಲಿ ಸೋರ್ಸ್ಗಳು ಸಿಗತ್ತೆ ಅನ್ನೋದನ್ನ ನಾವು ಹುಡುಕ್ಬೇಕಾಗತ್ತೆ. ಅದನ್ನ ರೀಸರ್ಚ್ ಅಂತ ಕರೆಯೋಣ. ರೀಸರ್ಚ್ ಅವ್ರು ಮಾಡಿಟ್ಟಿದ್ದಾರೆ, ನಾವು ಹುಡುಕ್ಬೇಕಷ್ಟೆ. ಇಲ್ಲೇ ನಮ್ಮ ಧಾರವಾಡ ಯೂನಿವರ್ಸಿಟಿಯ ಕುಲಪತಿಗಳಾಗಿರುವಂಥ ಗೋಡ್ಸಿ ಸಾಹೇಬರು ಒಂದು 300 ಪುಟದ ಗ್ರಂಥವನ್ನ ಸಂಪಾದನೆ ಮಾಡಿದ್ದಾರೆ. ವಚನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಅದರದ ಹೆಸರು. ಎಲ್ಲವೂ ಸೃಷ್ಟಿಯ ಆರಂಭದಿಂದ ಹಿಡಿದು ಎಲ್ಲವನ್ನು, ಈಗೇನು ಗಾಡ್ ಪಾರ್ಟಿಕಲ್ಲು, ಬೋಸಾನ್ ಪಾರ್ಟಿಕಲ್ಸ್ ಅಂತೇಳಿ ಯುರೋಪ್ನಲ್ಲಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಮ್ಮೆಲ್ಲ ಗ್ರಂಥಗಳಲ್ಲಿ ಸಿಗತ್ತೆ. ಕನಕದಾಸರು ಹೇಳ್ತಾರೆ, ಜಲವೇ ಸಕಲ ಕುಲದ ತಾಯಲ್ಲವೇ. ವಿಷಯ ಅದು ಪ್ರಾರಂಭ ಮಾಡಿರೋದು ಕುಲವೆಂದು ಅಂತ ಹೇಳಿ ಅಲ್ಲಿ ಸಾಮರಸ್ಯದ ವಿಷಯ ಹೇಳೋದಕ್ಕೆ. ಆದರೆ ಅಲ್ಲಿ 2ನೇ ಚರಣದ 1ನೇ ಸಾಲಲ್ಲಿ ಬರೋದು ವಿಜ್ಞಾನ. ಇವತ್ತಿಗೂ ಮಂಗಳ ಗ್ರಹದಲ್ಲಿ ನಾವು ಹುಡುಕ್ತಾ ಇರೋದು ನೀರೇ. ನೀರು ಸಿಕ್ಕರೆ ಎಲ್ಲರೂ ಅಲ್ಲಿ ಹೋಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ನೀರಿಲ್ಲದೆ ಜೀವ ಇಲ್ಲ. ಕನಕದಾಸರು ಯಾವತ್ತೋ ಹೇಳಿದ್ರು 500 ವರ್ಷಕ್ಕೆ ಮುಂಚೆ ಅದನ್ನ, ಜಲವೇ ಸಕಲ ಕುಲದ ತಾಯಲ್ಲವೇ. ನೀರಿಲ್ಲದೆ ಹೋದ್ರೆ ಏನೂ ಇಲ್ಲ. ವಿಜ್ಞಾನದ ಅಂಶ ಅದು. ಆ ರೀತಿ ಶರಣ ಸಾಹಿತ್ಯದಲ್ಲಿ ಏನೇನು ವಿಜ್ಞಾನ ತಂತ್ರಜ್ಞಾನ ಇದೆ ಅನ್ನೋದನ್ನ ಧಾರವಾಡ ಯೂನಿವರ್ಸಿಟಿಯಿಂದ ಪ್ರಕಟಣೆ ಮಾಡಿದ್ದಾರೆ. ಸೊ ಈ ರೀತಿ ಈಗಿರೋ ಡಿಸಿಪ್ಲಿನ್ಸ್ಗೆ ನಾವು ಸೋರ್ಸ್ಗಳನ್ನು ಹುಡುಕ್ಬೇಕು. ಇನ್ನು 3ನೇದು, ಯಾವುದೋ ಒಂದು ಗ್ರಂಥ, ಒಂದು ಒಂದು ನಮ್ಮ ಜ್ಞಾನ ಶಾಖೆಯ ಗ್ರಂಥ ಸಿಗತ್ತೆ. ಆ ಗ್ರಂಥವನ್ನು ನಾವು ಕೈಲಿ ಹಿಡ್ಕೊಂಡು ಅದರಲ್ಲಿ ಏನೇನು ವಿಷಯಗಳಿದೆ, ನಮಗ್ ಬೇಕಾಗಿರೋ ವಿಷಯಗಳು ಯಾವ್ಯಾವ ಗ್ರಂಥಗಳಲ್ಲಿದೆ ಅಂತ ಹುಡುಕೋದು ಒಂದು ವಿಷಯ. 2ನೇದು, ಯಾವುದೋ ಒಂದು ಗ್ರಂಥ ಸಿಕ್ತು, ಪ್ರಾಚೀನ ಗ್ರಂಥ. ಉದಾಹರಣೆಗೆ ಬಸವಣ್ಣನವ್ರದ್ದು ಶರಣ ವಚನಗಳು ಅಂತ ಹೇಳಿದಾಗ ಸುಮಾರು 1600 ವಚನಗಳಿದೆ ಅಂತ ನಾವೇನು ಹೇಳ್ತೀವಿ. ಆ ವಚನಗಳಲ್ಲಿ ಏನೇನಿದೆ ವಿಷಯ. ಇಲ್ಲೇ ಕುವೆಂಪು ಯೂನಿವರ್ಸಿಟಿನಲ್ಲೇ ಒಬ್ರು ಢಂಕಿನ್ ಜಳಕಿ ಮತ್ತೆ ಷಣ್ಮುಗ ಅಂತ ಹೇಳಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನವ್ರು ಇದ್ದಾರೆ. ಅವರೊಂದು ಪುಸ್ತಕ ಬರೆದಿದ್ದಾರೆ, ಯೂನಿವರ್ಸಿಟಿಯ ರಿಸರ್ಚ್ ಸೆಂಟರ್ ಕಡೆಯಿಂದ ಪಬ್ಲಿಷ್ ಆಗಿರೋದು. ಕೊಟ್ಟ ಕುದುರೆಯ ನೇರಲರಿಯದೆ ಅಂತ ಆ ಪುಸ್ತಕದ ಹೆಸರು. ಅದರಲ್ಲಿ ಪೂರ್ತಿ 1500 ಬಸವಣ್ಣನವರ ವಚನಗಳನ್ನ ಡಿಸೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಸುಮಾರು 25 ವಚನಗಳಲ್ಲಿ ಸಮಾಜ ಸುಧಾರಣೆಯ ಬಗ್ಗೆ, ವರ್ಗಭೇದ, ಜಾತಿ ಭೇದಗಳ ಬಗ್ಗೆ ಬಸವಣ್ಣನವರು ಹೇಳಿದ್ದಾರೆ. ಹೆಚ್ಚಿನ ವಚನಗಳೆಲ್ಲವೂ ಕೂಡ ಇರುವಂಥದ್ದು ಭಕ್ತಿಯ ಬಗ್ಗೆ. ಈ ರೀತಿ ಅವರು ಹೇಳ್ತಾರೆ. ಸೊ ಹೀಗೆ ಒಳಗಡೆ ಏನೇನಿದೆ ಅನ್ನೋದನ್ನ ಹುಡುಕ್ಬೇಕು. ಇದು ಇನ್ನೊಂದು ಕೆಲಸ. ಇದನ್ನ ಹೇಳುವಾಗ ನಾನು ಉದಾಹರಣೆಗೆ ತಗೊಂಡಿರೋದು ಒಂದು ಗ್ರಂಥದ ಬಗ್ಗೆ ಮಾತ್ರ ಇಲ್ಲಿ ಹೇಳ್ತೀನಿ, ಮನುಸ್ಮೃತಿ. ಮನುಸ್ಮೃತಿ ಬಗ್ಗೆನೇ ಯಾಕೆ ನಾ ಹೇಳಿದೆ ಅಂತಂದ್ರೆ, ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅನ್ನುವಂಥ ಒಂದು ಅರ್ಧ ಶ್ಲೋಕವೂ ಅಲ್ಲ, ಒಂದು ಪಾದ ಅದು, ಗಿರ್ದ ಅದು. ಅದನ್ನು ಹಿಡ್ಕೊಂಡು ಇವತ್ತು ಎಷ್ಟು ಅಪಪ್ರಚಾರಗಳು ನಡೀತಾ ಇದೆ. ಮನುವಾದ ಅನ್ನೋದೇ ಒಂದು ಬ್ರ್ಯಾಂಡ್ ಮಾಡಿ ಇನ್ನೊಬ್ಬರನ್ನು ಬೈಯೋದಿಕ್ಕೆ. ಸೊ ಆದ್ರೆ ಆ ಮನುಸ್ಮೃತಿ ಅನ್ನೋ ಗ್ರಂಥ, ಈ ರೀತಿ ಎಲ್ಲ ಗ್ರಂಥಗಳ ಬಗ್ಗೆನೂ ನಾವು ಹೇಳ್ಬೋದು ಅಂತ ಅನ್ಸುತ್ತೆ, ನಮ್ಗೆಲ್ಲ ಗೊತ್ತಿರುತ್ತೆ. ಬರೀ ಮನುಸ್ಮೃತಿ ಒಂದ್ರ ಬಗ್ಗೆ ನಾ ಹೇಳ್ತೀನಿ. ವಿದ್ಯಾರ್ಥಿಗೆ ನಿಯಮಗಳು ಏನೇನಿರಬೇಕು, ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗೆ, ಇದು ಅಧ್ಯಾಯ 2ರಲ್ಲಿ ಅನೇಕ ಶ್ಲೋಕಗಳಲ್ಲಿ ಹೇಳ್ತಾನೆ ಮನು. 2ನೇದು, ಸ್ತ್ರೀ ಪೂಜನ, ಸ್ತ್ರೀಗೆ ಎಷ್ಟು ಮಹತ್ವ. ಅಧ್ಯಾಯ 3ನೇ ಅಧ್ಯಾಯ 56ನೇ ಶ್ಲೋಕದಿಂದ 62ನೇ ಶ್ಲೋಕ, 7 ಶ್ಲೋಕ. ಅರ್ಧ ಶ್ಲೋಕ ಹೇಳ್ಕೊಂಡು ಮನುವಿಗೆ ಕೆಟ್ಟ ಹೆಸರು ತರುವಂತ ಜನ ಇದ್ದಾರೆ. ಅದು ಯಾಕೆ ಹೇಳಿದಾನೆ ಅನ್ನೋದು ಅರ್ಥ ಮಾಡ್ಕೊಳ್ಳದೆ ಇಲ್ಲಿ 7 ಶ್ಲೋಕ. ಅತಿಥಿ ಸತ್ಕಾರ, ಅದೇ 3ನೇ ಅಧ್ಯಾಯದಲ್ಲಿ. ಶೌಚ, ಶುಚಿತ್ವಕ್ಕೆ ನಿಯಮಗಳು ಏನು, 4ನೇ ಅಧ್ಯಾಯದಲ್ಲಿ.
ಭಕ್ಷ್ಯ ಮತ್ತು ಅಭಕ್ಷ್ಯ ವಸ್ತುಗಳು ಯಾವುದು 5ನೇ ಅಧ್ಯಾಯದಲ್ಲಿ, ಯಾವ ಲೋಹವನ್ನ ಯಾವ ಬಟ್ಟೆಯನ್ನ ಯಾವುದರಿಂದ ಶುದ್ಧಿ ಮಾಡಬಹುದು ಅದನ್ನ ಮನು ಹೇಳ್ತಾನೆ 5ನೇ ಅಧ್ಯಾಯದಲ್ಲಿ. ಪ್ರಾಣಿ ಹಿಂಸೆ ನಿಷೇಧ ಅನ್ನೋ ವಿಷಯವನ್ನ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ. 7ನೇ ಅಧ್ಯಾಯದಲ್ಲಿ ರಾಜಧರ್ಮ, ಯುದ್ಧ ನೀತಿ, ಆಡಳಿತ ನೀತಿ, ರಾಜನ ದಿನಚರಿ, ಇದಿಷ್ಟು ಪರಿ 7ನೇ ಅಧ್ಯಾಯದಲ್ಲಿ ಇರುವಂತ 225 ಶ್ಲೋಕದಲ್ಲಿದೆ. 8ನೇ ಅಧ್ಯಾಯ ಅಂತೂ ಅದ್ಭುತ, ನ್ಯಾಯದಾನ ಪದ್ಧತಿ 420 ಶ್ಲೋಕ ಮನು ಹೇಳಿರೋದು ಬರೀ ಒಂದು ನ್ಯಾಯದಾನ ಪದ್ಧತಿ ಬಗ್ಗೆ. ಅದ್ರ ಬಗ್ಗೆ ಏನು ಅಧ್ಯಯನನೇ ಮಾಡದೆ ಪಕ್ಕಕ್ಕೆ ಸರಸಿಟ್ಬಿಟ್ಟು ಮತ್ತೆ ಏನೇನೋ ಮಾತಾಡಿದ್ರೆ ಏನು ಅರ್ಥ ಇದೆ? 9ನೇ ಅಧ್ಯಾಯದಲ್ಲಿ ಸ್ತ್ರೀ ಪುರುಷರ ಸಂಬಂಧ ಏನಿರಬೇಕು. ಇವತ್ತು ಅತ್ಯಾಚಾರ ಅನಾಚಾರದ ಬಗ್ಗೆ ಗೊಣಗ್ತೀವಿ, ಬಹುಶಃ ಮಾರ್ಗದರ್ಶನ ಸಿಗುತ್ತೆ. ಯಾಕೆಂದ್ರೆ ಹೇಳ್ತಾರೆ, ಘೃತಕುಂಭ ಇವ ನಾರಿ ತಪ್ತಾಂಗಾರ ಇವ ಪುರುಷ ತಸ್ಮಾತ್ ಘೃತಶ್ಚ ಕುಂಭಶ್ಚ ನೈಕತ್ರ ಸ್ಥಾಪಯೇತ್ ಬುಧಃ. ಅತ್ಯಾಚಾರದಂತಹ ಪ್ರಕರಣಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬೇಕಾದ್ರೆ 3 ದಾರಿ ಅದಕ್ಕೆ. ಒಂದು ತತ್ಕಾಲೀನ ಪರಿಹಾರ, ಆ ಸಮಯ ಎದುರಾದಾಗ ಆ ಹೆಣ್ಮಗಳಿಗೆ ರಕ್ಷಣೆ ಕೊಡೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು. ಹೆಲ್ಪ್ ಲೈನೋ ಮತ್ತೊಂದೋ, ಕರಾಟೆನೋ ಮತ್ತೊಂದೋ. ಪಶ್ಚಾತ್ಕಾಲೀನ ಪರಿಹಾರ, ಆ ತಪ್ಪನ್ನ ಮಾಡದಂತ ಪುರುಷನಿಗೆ ಘೋರಾತಿ ಘೋರ ಶಿಕ್ಷೆಯನ್ನು ಕೊಡಬೇಕು. ಅವನಿಗೆ ನಪುಂಸಕತ್ವ ಮಾಡ್ತೀವೋ ಮಾಡದಂಡನೆ ಕೊಡ್ತೀವೋ. ಆದರೆ ಇದೆರಡೂ ಕೂಡ 66%. ಇನ್ನೂ ಒಂದು ಭಾಗ ಇದೆ ದೀರ್ಘಕಾಲೀನ ಪರಿಹಾರ. ದೀರ್ಘಕಾಲೀನ ಪರಿಹಾರ ಅಂದ್ರೆ ಹೆಣ್ಣು ಗಂಡಿನ ಮನಸ್ಸುಗಳಲ್ಲಿ ಸಂಸ್ಕಾರ, ಅಂತ ಪ್ರಸಂಗಗಳೇ ಬರದೇ ಇದ್ದಾಗ ನೋಡ್ಕೊಳ್ಳುವಂಥದ್ದು. ಅಂತಹ ಒಂದು ದೌರ್ಬಲ್ಯ ಬಂದಾಗ್ಲೂ ಅದನ್ನ ಮೆಟ್ಟಿ ನಿಲ್ಲುವಂತ ಮನಃಶಕ್ತಿಯನ್ನ ಆ ಪುರುಷನಿಗೆ ಕಲಿಸುವಂಥದ್ದು. ಒಂದು ಬಂದಿತ್ತು, ಒಂದು ಇದರೊಳಗಡೆಗೆ ವಾಟ್ಸ್ಆ್ಯಪ್ನಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಒಂದು ಹೆಣ್ಣು ನಾಯಿ ಬರ್ತಾ ಇದೆ, ಈ ಕಡೆಯಿಂದ ಒಂದು 10 ನಾಯಿಗಳು ಅಲ್ಲಿ ಬರ್ತಾ ಇದ್ದಾವೆ. ಆ 10 ಗಂಡು ನಾಯಿಗಳು, ಆ ಗಂಡು ನಾಯಿಗಳ ಗುಂಪನ್ನ ಒಂದು ಹೆಣ್ಣು ನಾಯಿ ನೋಡಿ ಗಾಬರಿಯಿಂದ ನಿಂತ್ಕೊಳ್ತಂತೆ. ಆಗ ಗಂಡು ನಾಯಿ ಪೈಕಿ ಒಂದು ಹೇಳ್ತಂತೆ, ಹೆದರ್ಕೋಬೇಡ, ನಾವು ಮನುಷ್ಯರಲ್ಲ ಅಂತ. ಸಂಸ್ಕಾರ ಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾನೆ, ಘೃತಕುಂಭ ಇವ ನಾರಿ ತಪ್ತಾಂಗಾರ ಇವ ಪುರುಷ. ಹೆಣ್ಣು ಅಂದ್ರೆ ತುಪ್ಪ ತುಂಬಿದ ಮಡಕೆ, ಗಂಡು ಅಂದ್ರೆ ನಿಗಿ ನಿಗಿ ಕಾಯೋ ಕೆಂಡ. ತಸ್ಮಾತ್ ಘೃತಶ್ಚ ಕುಂಭಶ್ಚ ನೈಕತ್ರ ಸ್ಥಾಪಯೇತ್ ಬುಧಃ. ಹಾಗಾಗಿ ಆ ಘೃತವನ್ನ ಮತ್ತು ಕೆಂಡವನ್ನ ಬುದ್ಧಿವಂತನಾದವನು ಹತ್ರ ಇಡಬಾರದು. ಬುದ್ಧ ಹೇಳ್ದ ಇದನ್ನ, ಆನಂದ ಕೇಳಲಿಲ್ಲ. RSS ನಲ್ಲಿ ಆ ಎಚ್ಚರಿಕೆ ತಗೊಂಡಿದ್ದಾರೆ. ಎಷ್ಟೇ ಬಲವಂತ ಮಾಡಿದ್ರು ಕೂಡ ಡಾಕ್ಟರ್ ಹೆಡ್ಗೇವಾರ್ ಹೆಣ್ಮಕ್ಳನ್ನ RSS ಸೇರಿಸಲಿಲ್ಲ. ಅದ್ರ ಬದಲು ಹೆಣ್ಮಕ್ಳದೇ ಬೇರೆ RSS ಮಾಡಿದ್ರು. ಆ ಹೆಣ್ಮಕ್ಳನ್ನ ತಿರಸ್ಕಾರ ಮಾಡಿಲ್ಲ, ಆದ್ರೆ ಒಟ್ಟಿಗೆ ಇರ್ಕೂಡ್ದು. ಮದುವೆ ಆದಂತ ಗಂಡ ಹೆಂಡತಿ ಬಿಟ್ಟು ಉಳಿದವ್ರು ಯಾರೂ ಕೂಡ ಅಪರಿಚಿತವಾದಂತ ಗಂಡು ಪತಿ ಪತ್ನಿಯ ಸಂಬಂಧ ಇಲ್ಲದೆ ಇರುವಂತ ಗಂಡು ಹೆಣ್ಣುಗಳು ವ್ಯವಹಾರದಲ್ಲಿ ಎಚ್ಚರಿಕೆ ತಗೋಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ, ಬ್ರಹ್ಮಚರ್ಯದಲ್ಲೂ ನೈಷ್ಠಿಕ ಬ್ರಹ್ಮಚರ್ಯ, ವೈವಾಹಿಕ ಬ್ರಹ್ಮಚರ್ಯ ಅಂತ ಎರಡಿದೆ. ಅದರಲ್ಲಿ ವಿವಾಹಿತನಿಗೂ ಬ್ರಹ್ಮಚರ್ಯ ಇದೆ. ವೈವಾಹಿಕ ಬ್ರಹ್ಮಚರ್ಯ ಹೇಳುವಾಗ ಸುಭಾಷಿತಕಾರ ಹೇಳ್ತಾನೆ, ಹೆತ್ತಪ್ಪ ಕೂಡ ತನ್ನ ಸ್ವಂತ ಮಗಳ ಜೊತೆನಲ್ಲಿ ಒಂದೇ ಆಸನದಲ್ಲಿ ಕೂಡಬಾರದು. ಯಾಕೆ ಅಂದ್ರೆ ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಮಪಿ ಕರ್ಷತಿ. ವೈಶಂಪಾಯನರಿಗೆ ಜೈಮಿನಿ ವೈಶಂಪಾಯನರಿಗೆ ಹೇಳಿದ ಮಾತು, ಆದರೆ ಅದನ್ನು ಅವ್ರು ಕೇಳಲಿಲ್ಲ. ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಂ ನಾಪಕರ್ಷತಿ ಅಂತ ಬರೆದ್ರು ಶಿಷ್ಯ. ಆದರೆ ಗುರುಗಳು ಅವತ್ತೇ ರಾತ್ರಿ ಪರೀಕ್ಷೆ ಮಾಡಿದಾಗ ಶಿಷ್ಯ ಸೋತೋದ. ಬಲವಾನ್ ಇಂದ್ರಿಯ ಗ್ರಾಮ, ಇಂದ್ರಿಯ ಸಮೂಹಗಳ ಎಳತಾ ಇದೆಯಲ್ಲ, ವಿದ್ವಾಂಸಮಪಿ ಕರ್ಷತಿ. ಜೀವನ್ ಪೂರ್ತಿ ಸಾಯೋವರೆಗೂ ಸಾಧನೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಮನು ನಮಗೊಂದಷ್ಟು ಎಚ್ಚರಿಕೆ ಕೊಡ್ತಾನೆ. ಇದೇ ಎಚ್ಚರಿಕೆಯನ್ನು ಯಾಜ್ಞವಲ್ಕ್ಯ ಸ್ಮೃತಿನಲ್ಲೂ ಇದೆ, ಶರಣ ಸಾಹಿತ್ಯದಲ್ಲೂ ಇದೆ, ದಾಸ ಸಾಹಿತ್ಯದಲ್ಲೂ ಇದೆ, ಜಾನಪದ ಸಾಹಿತ್ಯದಲ್ಲೂ ಬೇಕಾದಷ್ಟು ಸಿಗತ್ತೆ. ವಿದುರ ಹೇಳ್ತಾನೆ, ರಾಮಾಯಣ ಹೇಳುತ್ತೆ. 103 ಶ್ಲೋಕಗಳು ಮನುಸ್ಮೃತಿಯ 9ನೇ ಅಧ್ಯಾಯದಲ್ಲಿ ಸ್ತ್ರೀ ಪುರುಷರ ಸಂಬಂಧದ ಬಗ್ಗೆ ಇದೆ. ದಾಯಭಾಗ, ದ್ಯೂತವನ್ನ ಬೇಡ ಅಂತ ಹೇಳೋದು, ನ್ಯಾಯದಾನದ ಪದ್ಧತಿ ಮತ್ತೆ ಬರುತ್ತೆ. ಕಳ್ಳತನಕ್ಕೆ ಶಿಕ್ಷೆ ಏನು, ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದ್ರ ಬಗ್ಗೆ 9ನೇ ಅಧ್ಯಾಯದಲ್ಲಿ 14 ಶ್ಲೋಕದಲ್ಲಿ ಹೇಳ್ತಾನೆ. ಸೊ ಹೀಗೆ ಇದು ಇನ್ನೊಂದು ಭಾಗ. ನಾನು ಹೇಳದ್ನಲ್ಲ, 3ನೇ ಪಾಯಿಂಟು, ಪ್ರತಿಯೊಂದು ಶಾಸ್ತ್ರ ಗ್ರಂಥವನ್ನು ತಗೊಂಡು ಅದರಲ್ಲಿ ಯಾವ್ಯಾವ ರೀತಿನಲ್ಲಿ ವಿಷಯಗಳಿದೆ ಅನ್ನೋದನ್ನು ನಾವು ಹುಡುಕಬೇಕಾಗತ್ತೆ. ಇನ್ನು 4ನೇದು, ನಮಗೆ ಯಾವುದೋ ಒಂದು ವಿಷಯ ಬೇಕು, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಗ್ರಂಥಗಳಿದೆ, ಪೂರ್ತಿ ಅದನ್ನೇ ಹೇಳ್ತಾರ ಅವರು. ಒಂದೇ ವಿಷಯ ಹೇಳುವಂಥ ಗ್ರಂಥಗಳು ಯಾವ್ದ್ಯಾವ್ದಿದೆ ಅನ್ನೋದನ್ನ ಹುಡುಕ್ಬೇಕಾಗತ್ತೆ. ಉದಾಹರಣೆಗೆ ಅದಕ್ಕೆ ನಾನು ಒಂದು ಹೇಳ್ತೀನಿ ಉದಾಹರಣೆ. ನಾನೊಂದು 18 ಶಾಸ್ತ್ರದ ಪಟ್ಟಿ ಮಾಡಿದ್ದೀನಿ, ಅದರಲ್ಲಿ ಅರ್ಥಶಾಸ್ತ್ರದ ಮಾತ್ರ ಹೇಳ್ತೀನಿ. ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಉಶನಸ ಬರೆದಿರುವಂತಹ ದಂಡನೀತಿ, ಬೃಹಸ್ಪತಿಯ ಅರ್ಥನೀತಿ, ಶುಕ್ರಾಚಾರ್ಯ ಕ್ರಿಸ್ತಪೂರ್ವ 4ನೇ ಶತಮಾನದ ರಚನೆಯಾದಂತಹ ನೀತಿಸಾರ,
ಕಾಮಂದಕನ ನೀತಿಸಾರ, ನಯಶಾಸ್ತ್ರ ಅಥವಾ ಪಂಚತಂತ್ರ, ರಾಜನೀತಿ ರತ್ನಾಕರ ಚಂಡೇಶ್ವರ ಬರೆದಿರೋದು, ಮಿತ್ರ ಮಿಶ್ರ ವೀರಮಿತ್ರೋದಯ ಅನ್ನೋನು ಬರೆದಿರೋದು, ನೀಲಕಂಠ ಅನ್ನೋದು ಪುಸ್ತಕದ ಹೆಸರು, ಮಯೂಖ ಬರೆದಿರೋದು, ಬೃಹಸ್ಪತಿ ಸೂತ್ರ, ಗೌತಮ ಧರ್ಮಸೂತ್ರ, ಸೋಮದೇವನ ನೀತಿ ವಾಕ್ಯಾಮೃತ, ಒಂದು 11 ಹೆಸರನ್ನು ಮಾತ್ರ ನಾನು ಹೇಳಿದೆ. ಬರೀ ಅರ್ಥಶಾಸ್ತ್ರ ಸಂಬಂಧಪಟ್ಟಂತೆ ಇಷ್ಟು ಗ್ರಂಥಗಳು ನಾ ಪಟ್ಟಿ ಮಾಡಿರೋದು. ಆದ್ರೆ ಚಾಣಕ್ಯನ ಅರ್ಥಶಾಸ್ತ್ರ ನಾ ಇಲ್ಲಿ ಹೇಳಲಿಲ್ಲ. ಕೌಟಿಲ್ಯನ ಅರ್ಥಶಾಸ್ತ್ರ ತೆಗೆದು ನೋಡಿದ್ರೆ ಅವನು ಹಿಂದೆ ಇದ್ದಂತ ವಾತವ್ಯಾಧಿ, ಶುಕ್ರ, ಬೃಹಸ್ಪತಿ, ಕಾಮಂದಕ ಇತ್ಯಾದಿ ಅಂತ ಹೇಳಿ ಅವನೊಂದು 8 ಜನದ ಪಟ್ಟಿ ಮಾಡ್ತಾನೆ. ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೇನೆ ಒಬ್ಬೊಬ್ರದ್ದು ಅಭಿಪ್ರಾಯ ಏನು ಅಂತ ಅವನೇ ಹೇಳ್ತಾನೆ. ಸೊ ಹೀಗೆ 4ನೇ ಬಿಂದುನ ಹೇಳೋದು, ಮೊದಲನೇದು ಒಂದು ಡಿಪಾರ್ಟ್ಮೆಂಟೇ ಮಾಡಬೇಕು, 2ನೇದು ಈಗಿರೋ ಡಿಪಾರ್ಟ್ಮೆಂಟ್ಸ್ಗಳಿಗೆ ಸೋರ್ಸ್ ಹುಡುಕ್ಬೇಕು, 3ನೇದು ಒಂದೊಂದು ಪುಸ್ತಕದಲ್ಲಿ ಏನೇನು ವಿಷಯಗಳಿದೆ ಅಂತ ಹುಡುಕ್ಬೇಕು, 4ನೇದು ನಮಗೆ ಬೇಕಾಗಿರೋ ವಿಷಯಗಳಿಗೆ ಯಾವ್ಯಾವ ಪುಸ್ತಕಗಳು ಸಿಗತ್ತೆ ಅನ್ನೋದನ್ನ ನೋಡಬೇಕು. ಇದೆಲ್ಲ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದೀನಿ. ಇದು 4ನೇ ಬಿಂದು. ಇನ್ನು ಇದರಲ್ಲಿರೋ 5ನೇ ಬಿಂದು ಮೂಲ ಗ್ರಂಥಗಳ ಸಂಗ್ರಹ, ಪ್ರಕಾಶನ, ಅಧ್ಯಯನ. ಬಹಳ ಇಂಪಾರ್ಟೆಂಟ್. ಅನೇಕರಿಗೆ ಮೂಲ ಗ್ರಂಥಗಳ ದರ್ಶನವೇ ಆಗಿಲ್ಲ. ನಮ್ಮ RSS ಆಫೀಸ್ನಲ್ಲಿ ಕೇಶವ್ ಕುಂಜಲ್ ಒಬ್ಬ ಹುಡುಗ ಬಂದ, ಚೆಬ್ಬಿಯಿಂದ ಬಂದ ಹುಡುಗ. ಅವನು ಬೇರೆ ಯಾರದೋ ಪ್ರಭಾವಕ್ಕೆ ಸಿಕ್ಕಾಕೊಂಡು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದ. ಬಂದ ನಂತರ ಭಗವದ್ಗೀತೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಕ್ಕೆ ಶುರು ಮಾಡ್ದ. ನಾನು ಅವನಿಗೆ ಹೇಳಿದೆ, ನೋಡಪ್ಪ, ನೀ ಹೇಳಿದ್ದ ವಿಷಯಗಳು ಭಗವದ್ಗೀತೆಯಲ್ಲಿ ನಾನಂತೂ ಓದಿಲ್ಲ, ನಿನಗೆ ಗೊತ್ತಿದ್ರೆ ತೋರಿಸು. ಇಲ್ರಿ, ನಾನು ಭಗವದ್ಗೀತೆ ಪುಸ್ತಕ ಸರಿಯಾಗಿ ಓದಿಲ್ಲ. ನೋಡು, ಹಾಗಾದ್ರೆ ಎದುರುಗಡೆ ಪುಸ್ತಕ ಇದೆ, ತಗೊಂಡ್ ಬಾ, ನೋಡೋಣ. ಹೋಗಿ ನಿಂತ್ಕೊಂಡ, ಅರ್ಧ ಗಂಟೆ ಹುಡುಕ್ತಾನೆ, ಪುಸ್ತಕ ಸಿಗ್ತಾ ಇಲ್ಲ ಅವನಿಗೆ. ಅವನ ಎದುರುಗಡೆನೇ ಇದೆ. ನಾನು ಬೈದೆ, ಪುಸ್ತಕ ಯಾವುದು ಅಂತ ಗೊತ್ತಿಲ್ಲ ನಿನಗೆ, ಕೃಷ್ಣ ಏನ್ ಹೇಳಿದಾನೆ ಅನ್ನೋದ್ರ ಬಗ್ಗೆ ಯಾರ್ದೋ ಮಾತು ಕೇಳ್ಕೊಂಡು ಬಂದು ನನ್ನ ಹತ್ರ ಚರ್ಚೆ ಮಾಡ್ತೀನಿ ನೀನು. ಮೂಲ ಗ್ರಂಥಗಳಿದಾವೆ. ಆ ಮೂಲ ಗ್ರಂಥಗಳು ನಮ್ಮ ಪುಣ್ಯ ಕನ್ನಡದಲ್ಲಿ ಸಿಗತ್ತೆ, ಹಿಂದಿಲಿ ಸಿಗತ್ತೆ, ಮರಾಠಿಲಿ ಸಿಗತ್ತೆ, ಸಂಸ್ಕೃತಕ್ಕೆ ಹೋಗ್ಬೇಕಾಗಿಲ್ಲ. 24,000 ಶ್ಲೋಕ ವಾಲ್ಮೀಕಿಯ ರಾಮಾಯಣ ಕನ್ನಡದಲ್ಲಿ ಸಿಗತ್ತೆ, ಸ್ವಲ್ಪ ಬೆಲೆಗೆ ಸಿಗತ್ತೆ. 96,000 ಶ್ಲೋಕದ ಮಹಾಭಾರತದ ಅಧ್ಯಯನ, ಅದರದ್ದು ಅನುವಾದ ಕನ್ನಡದಲ್ಲಿ ಸಿಗತ್ತೆ. ನಮಗೆ ನಮ್ಮ ಇದರೊಳಗಡೆ ಸ್ಮಾರ್ಟ್ ಫೋನ್ ಅಲ್ಲೇ ಸಿಗತ್ತೆ ಎಲ್ಲವೂ ಕೂಡ. ಎಲ್ಲ ವೇದಗಳು, ಅಷ್ಟೂ ವೇದಗಳ ಎಲ್ಲ ಮಂತ್ರಗಳನ್ನ ಸುಧಾಕರ್ ಚತುರ್ವೇದಿಯವರು ಈ 1 ವರ್ಷಕ್ಕೆ ಮುಂಚೆ ಅವರು ಸ್ವರ್ಗಸ್ಥರಾದರು. ತಮ್ಮ 110ನೇ ವರ್ಷದಲ್ಲಿ ವಯಸ್ಸಿನಲ್ಲಿ 20 ವಾಲ್ಯೂಮ್ನಲ್ಲಿ ಎಲ್ಲ ವೇದಗಳನ್ನ ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ. ಎಲ್ಲ 18 ಪುರಾಣಗಳು ಕನ್ನಡದಲ್ಲಿ ಸಿಗತ್ತೆ. ಎಲ್ಲ ಉಪನಿಷತ್ತುಗಳು ಕೂಡ ಕನ್ನಡದಲ್ಲಿ ರಾಮಕೃಷ್ಣಾಶ್ರಮದವ್ರ ಕಾರಣಕ್ಕೋಸ್ಕರ ಸಿಗತ್ತೆ. ಇನ್ನು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಸಿಕ್ಕೋದು ನಮಗೆಲ್ಲ ಗೊತ್ತೇ ಇದೆ. ಹೀಗೆ ಈ ಮೂಲ ಗ್ರಂಥಗಳನ್ನು ತಗೊಂಡು ಬರ್ಬೇಕು ನಾ ಹೇಳೋದು. ಯಾರೋ ಅನುವಾದ ಮಾಡಿರೋದು, ಇನ್ಯಾರೋ ಮ್ಯಾಕ್ಸ್ ಮುಲ್ಲರ್ ಮಾಡಿರೋದು, ಇನ್ಯಾರೋ ಟ್ರಾನ್ಸ್ಲೇಷನ್ ಮಾಡಿರೋದು ಮಾಡೋಣ, ಆಮೇಲೆ ನೋಡೋಣ ಅದನ್ನ. ಅಷ್ಟೇಕೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮಂಡಾಲೆ ಜೈಲ್ನಲ್ಲಿ 6 ವರ್ಷ ಕೂತ್ಕೊಂಡು 1909ರಿಂದ 15ನೇ ಇಸ್ವಿಯವರೆಗೆ ಗೀತಾ ರಹಸ್ಯ ಅಂತ ಹೇಳಿ ಗೀತೆಗೆ ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳಿರೋದು ಕರ್ಮಯೋಗವೇ. ಆದ್ರೂ ನಾ ಹೇಳೋದು, ಮೊದಲು ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅನ್ನೋದನ್ನ ಓದೋಣ, ಆಮೇಲೆ ತಿಲಕರು ಏನ್ ಹೇಳಿದ್ರು, ಇಸ್ಕಾನ್ನವ್ರು ಏನ್ ಹೇಳಿದ್ರು, ವಿನೋಬಾ ಭಾವೆ ಏನ್ ಹೇಳಿದ್ರು, ಆಮೇಲೆ ನೋಡೋಣ, ಅದು ತಗೊಳ್ಳೋಣ. ಆದ್ರೆ ಮೊದಲು ಮೂಲ ಗ್ರಂಥ ಓದ್ಬೇಕು. ಅದು ಓದ್ದೇ ಹೋದ್ರೆ ನಾವು ಅದಕ್ಕೋಸ್ಕರ ಮೊದಲು ಸಂಗ್ರಹ ಮಾಡಬೇಕು. ಎಲ್ಲೆಲ್ಲೆಲ್ಲಿ ಯಾರ್ಯಾರ್ಯಾರಿಗೆ ಹಣಕಾಸಿನ ವ್ಯವಸ್ಥೆಗಳಿದಾವೆ, ಎಲ್ಲೆಲ್ಲೆಲ್ಲಿ ಈ ರೀತಿ ಮಠ ಮಂದಿರಗಳು, ವಿಶ್ವವಿದ್ಯಾನಿಲಯಗಳಿದಾವೆ, ಅಲ್ಲೆಲ್ಲ ಕಡೆಗಳಲ್ಲಿ ಆ ಮೂಲ ಗ್ರಂಥಗಳನ್ನು ತಂದಿಟ್ಕೊಳ್ಬೇಕು. ಇಲ್ಲೇ ಬೆಂಗಳೂರಲ್ಲಿ ಉಮಾಟಾಕೀಸ್ ಎದುರುಗಡೆ ಚೌಕಾಂಬ ಇವರು ವೇದಾಂತ ಬುಕ್ ಹೌಸ್ ನಲ್ಲಿ ಆ ಗ್ರಂಥಗಳು ಸಿಗತ್ತೆ. ಕಲಬುರಗಿ ಸತ್ನಾ ಬುಕ್ ಸ್ಟಾಲ್ ನಲ್ಲಿ ಸಿಗತ್ತೆ. ಹುಬ್ಬಳ್ಳಿನಲ್ಲಿ ಕಪ್ಪಿಕರ್ ರಸ್ತೆನಲ್ಲಿರುವಂತಹ ಸಾಹಿತ್ಯ ಪ್ರಕಾಶನದಲ್ಲಿ ಸಿಗತ್ತೆ. ಧಾರವಾಡದ ಸಮಾಜ ಪುಸ್ತಕಾಲಯದಲ್ಲಿ ಸಿಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗೀತಾ ಪ್ರೆಸ್ನವರಿಂದ ಸಿಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಕಾಶಿನಲ್ಲಿರುವಂತಹ ಚೌಕಾಂಬ ಪಬ್ಲಿಕೇಶನ್ ಅಲ್ಲಿ ಯಾವ ಗ್ರಂಥಗಳು ಬೇಕಾದರೂ ಸಿಗತ್ತೆ. ಹೆಚ್ಚಿನ ಗ್ರಂಥಗಳೆಲ್ಲವೂ ಕೂಡ ಹಿಂದಿಗೆ ಅನುವಾದ ಆಗಿದೆ. ಸೊ ಹೀಗೆ ಮೂಲ ಗ್ರಂಥಗಳನ್ನು ನಾವು ಸಂಗ್ರಹ ಮಾಡದೆ ಹೋದ್ರೆ ನಾವೆಲ್ಲೋ ಒಂದ್ ಕಡೆ ದಾರಿ ತಪ್ತೀವಿ. ಯಾಕೆಂದ್ರೆ ಮೂಲವನ್ನೇ ಓದ್ಬೇಕು. ಮೂಲದಲ್ಲಿ ಪುರುಷ ವ್ಯಾಘ್ರ ಅಂತ ಇರುತ್ತೆ, ಅನುವಾದ ಮಾಡೋರು ಪುರುಷ ಶ್ರೇಷ್ಠ ಅಂತ ಮಾಡಿರ್ತಾರೆ. ಅರ್ಬನ್ ನಕ್ಸಲ್ಸ್ ಪ್ರಭಾವಕ್ಕೆ ಸಿಕ್ಕಾಕೊಂಡವರು ಅದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತಾರೆ. ಏನು ರಾಮ ಶ್ರೇಷ್ಠ ಅಂತಂದ್ರೆ ನಾವೆಲ್ಲ ಕನಿಷ್ಠರೇನು, ಇದು ಶ್ರೇಣೀಕೃತ ಸಮಾಜ ಅಲ್ವೇನು, ಶುರು ಆಯ್ತು ಒಣ ಚರ್ಚೆಗಳು. ಆದ್ರೆ ಮೂಲದಲ್ಲಿ ಅವ್ರು ಪುರುಷ ಶ್ರೇಷ್ಠ ಅಂತ ಹೇಳೇ ಇಲ್ಲ ವಾಲ್ಮೀಕಿ. ಆ ಕಂಟೆಕ್ಸ್ಟ್ ಅಲ್ಲಿ ಅವ್ರು ಹೇಳಿರೋದು ಪುರುಷ ವ್ಯಾಘ್ರ ಅಂತ. ಆ ಸೀತಾ ಮಾತೆ ಹತ್ರಕ್ಕೆ ಬಂದಾಗ ರಾಮನಿಗೆ ಒದ್ದಾಟ ಆಗ್ತಾ ಇದೆ, ಯಾಕೆಂದ್ರೆ ಅವಳದೇನು ತಪ್ಪಿಲ್ಲ ಅಂತ ಗೊತ್ತು. 2ನೇದಾಗಿ ಪ್ರೀತಿ ಪಾತ್ರಳಾದಂತ ಹೆಂಡತಿ. ನಾವು ಯಾರನ್ನು ತುಂಬಾ ಪ್ರೀತಿ ಮಾಡ್ತೀವಿ, ಅವ್ರು ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರೂ ಕೂಡ ಅವರಿಗೆ ವಿಚಾರಣೆ ಎದುರಿಸಬೇಕಾದಂತ ಸಂದರ್ಭ ಬಂದಾಗ ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ. ಆ ಸ್ಟೂಡೆಂಟ್ ತಪ್ಪು ಮಾಡಿಲ್ಲ ಅಂತ ಗೊತ್ತು, ಆದ್ರೆ ಏನ್ ಮಾಡೋದು, ಯಾವುದೋ ಕಾರಣಕ್ಕೆ ರೆಡ್ ಹ್ಯಾಂಡ್ ಆಗಿ ಇನ್ನೇನೋ ಕಾರಣಕ್ಕೆ ಸಿಕ್ಕಾಕೊಂಡಿದ್ದಾನೆ, ಯಾರೋ ಸಿಕ್ಕಾಕ್ಸಿದ್ದಾರೆ, ಅವನ ಮೇಲೆ VC ಇಂದ ಎನ್ಕ್ವೈರಿ ಬಂತು, ಆ HOD ಎಷ್ಟು ಒದ್ದಾಡ್ತಾನೆ. ನಮ್ಮ ಜೀವನದಲ್ಲೂ ಈ ರೀತಿ ಅನುಭವಗಳಾಗತ್ತೆ. ರಾಮನಿಗೆ ಅದೇ ಸಂದರ್ಭ ಬಂದಿದ್ದು. ಲೋಕಾಪವಾದದ ಕಾರಣಕ್ಕೋಸ್ಕರ ಅವನು
ನಾನು ನಿನ್ನನ್ನು ಸ್ವೀಕಾರ ಮಾಡಲ್ಲ ಅಂತ ಹೇಳುವಾಗ ಅವನ ಮನಸ್ಥಿತಿ ಏನಿತ್ತು ಇದು ಅರ್ಥ ಆಗ್ಬೇಕಾದ್ರೆ ಮೂಲ ಗ್ರಂಥನೇ ನೋಡಬೇಕು. ಯಾಕೆಂದ್ರೆ ವಾಲ್ಮೀಕಿ 3 ಪದ ಬಳಸ್ತಾರೆ. ಆ 3 ಭಾವನೆಗಳು ನಮಗೂ ಕಾಡ್ತಾ ಇರತ್ತೆ. ಹರ್ಷಂ, ಆ ಸೀತೆ ಲಂಕೆಯಿಂದ ಬರ್ತಾ ಇರುವಾಗ ರಾಮನಿಗೆ ಸಂತೋಷ ಆಗ್ತಾ ಇದೆ. ಪ್ರೀತಿ ಪಾತ್ರಳಾದ ಹೆಣ್ಮಗಳು. ಎಷ್ಟು ಪ್ರೀತಿ ರಾಮ ಸೀತೆಯರಲ್ಲಿ ಅನ್ನೋದನ್ನ ಅಯೋಧ್ಯಾಕಾಂಡದಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಸೀತೆ ಏನಾದ್ರೂ ಒಂದು ಯೋಚನೆ ಮಾಡಿಕೊಂಡ್ರೆ ತಕ್ಷಣ ಅದು ರಾಮನಿಗೆ ಗೊತ್ತಾಗ್ತಿತ್ತಂತೆ. ಯಾಕೆ ಅಂದ್ರೆ ರಾಮ ಸೀತೆಯ ಹೃದಯದಲ್ಲಿದ್ದಾನೆ. ಸೀತೆ ಯೋಚನೆ ಮಾಡ್ಕೊಂಡಿದ್ದು ಮೊದಲು ಹೃದಯಸ್ಥ ರಾಮನಿಗೆ ಗೊತ್ತಾಗತ್ತೆ, ಅಲ್ಲಿಂದ ಸ್ವತಃ ರಾಮನಿಗೆ ಗೊತ್ತಾಗತ್ತೆ. ಹಾಗೆ ರಾಮ ಯೋಚನೆ ಮಾಡ್ಕೊಂಡಿದ್ದು ಸೀತೆ ಗೊತ್ತಾಗ್ತಿತ್ತು ಅಂತ. ಇಷ್ಟು ಅನ್ಯೋನ್ಯವಾದ ಪ್ರೀತಿ. ಆ ಸೀತೆಯನ್ನ ರಾವಣ ಅಪಹರಣ ಮಾಡ್ಕೊಂಡು ಹೋದಾಗ ರಾಮ ದುಃಖ ಪಟ್ಟಿದ್ದು ಲಕ್ಷ್ಮಣ ಇದ್ದ ಅನ್ನೋ ಕಾರಣಕ್ಕೆ ರಾಮ ಬದುಕದೇನೆ ಹೊರತು, ಇಲ್ಲಾಂದ್ರೆ ರಾಮನ ಅಂತ್ಯ ಅವತ್ತಿಗೆ ಆಗೋಗ್ತಾ ಇತ್ತು. ಅಂತಹ ದುಃಖ. ಆದರೆ ಅಂತಹ ಸೀತೆ 1.5 ವರ್ಷದ ನಂತರ ಬಂದಾಗ ಹರ್ಷ ಆಗ್ತಾ ಇದೆ. ಆದರೆ ಎರಡನೇದಾಗಿ ಲೋಕಾಪವಾದದ ಕಾರಣಕ್ಕೋಸ್ಕರ ನಾನು ಸ್ವೀಕಾರ ಮಾಡೋ ಹಾಗಿಲ್ಲ. ಅವಳ ಪರಿಸ್ಥಿತಿ ನೆನೆಸ್ಕೊಂಡು ದೈನ್ಯ ಆಗ್ತಾ ಇದೆ ವಾಲ್ಮೀಕಿ ಬರೀತಾರೆ. ಮೂರನೇದು, ಇಂತಹ ಕೆಟ್ಟ ಪರಿಸ್ಥಿತಿಯನ್ನು ತಂದಿಟ್ಟಂತ ಒಂದು ನಿಯತಿ ಇದೆಯಲ್ಲ, ಅದನ್ನು ಯಾರೂ ಮೀರಕ್ ಆಗೋದಿಲ್ಲ. ಅದಕ್ಕೋಸ್ಕರ ರೋಷ ಬರ್ತಾ ಇದೆ ಅವನಿಗೆ. ಈ 3 ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗತ್ತೆ. ಹರ್ಷಂ, ದೈನ್ಯಂಚ, ರೋಷಶ್ಚ. ಆದ್ರೆ ಇದು ಗೊತ್ತಾಗಬೇಕಾದ್ರೆ ಮೂಲ ಗ್ರಂಥದ ಅಧ್ಯಯನ ಇಲ್ಲದವರು ಸಾಧ್ಯ ಆಗೋದೇ ಇಲ್ಲ. ಸೊ ಹಾಗಾಗಿ ಮೂಲ ಗ್ರಂಥಗಳನ್ನ ಸಂಗ್ರಹ ಮಾಡೋದು, ಅದನ್ನ ಪ್ರಕಾಶನ ಮಾಡೋದಕ್ಕೋಸ್ಕರ ದುಡ್ಡು ಹಾಕೋದು, ದುಡ್ಡಿಗೇನು ಕಮ್ಮಿ ಇಲ್ಲ. ಆದ್ರೆ ಎಂಥ ಗ್ರಂಥಗಳು, ಬೇಡದಿರೋ ಗ್ರಂಥಗಳು ಬರುತ್ತೆ. ಅನೇಕ ಸರಿ ನಂಗೆ ಅನ್ಸೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಪರ್ವಕ್ಕೆ ಕೊಡ್ತಾ ಇರುವಂತ ದುಡ್ಡನ್ನ ತಬ್ಬಲಿಯು ನೀನಾದೆ ಮಗನಿಗೆ ಏನಾದ್ರು ಕೊಟ್ಟು, ಆ ತಬ್ಬಲಿ ನೀನಾದೆ ಮಗನೇ ಅನ್ನೋದು ಜರ್ಮನಿ ಭಾಷೆನಲ್ಲಿ ಅನುವಾದ ಆಗಿ ಇಡೀ ಜಗತ್ತಿಗೂ ಹೋಗಿದ್ದಿದ್ರೆ, ಮೊನ್ನೆ ತಾನೇ ಇಲ್ಲಿ ಕನ್ನೇರಿ ಮಠದ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಬಂದು ಗೋ ಆಧಾರಿತ ಜೀವನ ಪದ್ಧತಿ ಬಗ್ಗೆ, ಗೋ ಆಧಾರಿತ ಕೃಷಿ ಪದ್ಧತಿ ಬಗ್ಗೆ ಅವರೇನು ಹೇಳ್ತಾರೆ, ಸ್ವತಃ ಅವರೇನು ಪ್ರಯೋಗ ಮಾಡ್ತಾ ಇದ್ದಾರೆ, ಅದರ ಒಂದು ಪುಸ್ತಕದ ರೂಪ ತಬ್ಬಲಿಯು ನೀನಾದೆ ಮಗನೇ. ತಬ್ಬಲಿಯು ನೀನಾದೆ ಮಗನೇ ಭೈರಪ್ಪನೇ ಬರೆದಿರೋದು. ಆದ್ರೆ ಇಂಗ್ಲಿಷ್ನವರು ನಮ್ಮ ಪ್ರಾಚೀನ ಗೋ ಜೀವನ ಪದ್ಧತಿ ಮತ್ತು ಗೋ ಆಧಾರಿತ ಕೃಷಿ ಪದ್ಧತಿಯನ್ನ ಹೇಗೆ ಹಳ್ಳ ಹಿಡಿಸೋದ್ರು ಅನ್ನೋದನ್ನ ಅದ್ಭುತವಾಗಿ ವರ್ಣನೆ ಮಾಡಿರುವಂತ ಪುಸ್ತಕ ತಬ್ಬಲಿಯು ನೀನಾದೆ ಮಗನೇ. ಅದಕ್ಕೆ ಇವತ್ತು ಪ್ರಾಶಸ್ತ್ಯ ಸಿಗ್ಬೇಕಾಗಿತ್ತು. ಸೊ ಈ ರೀತಿ ಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡುವಂಥದ್ದು, ಅದನ್ನ ನಾವು ಸಂಗ್ರಹ ಮಾಡೋದು, ಪ್ರಕಾಶನ ಮಾಡೋದು. ದುಡ್ಡು ಪ್ರಕಾಶನ ಅಂದಾಗ ದುಡ್ಡಿನ ವಿಷಯ ಬಂತು. ಅದಕ್ಕೆ ನಾನು ಇವತ್ತು ತಬ್ಬಲಿಯಿಂದ ಹೇಳಿದೆ, ಯಾವ ಗ್ರಂಥಗಳನ್ನು ಪ್ರಕಾಶನ ಮಾಡಬೇಕು. ಯಾವುದೇದೋ ಗ್ರಂಥಗಳು ಇವತ್ತು ಉಪಯೋಗ ಇದೆ, ನಮ್ಮನ್ನು ಬೊಯ್ಯುವಂಥ ಗ್ರಂಥಗಳು ಪ್ರಕಾಶನ ಆಗುವಂಥದ್ದು ನೋಡ್ತೇವೆ. ಗೊತ್ತಿಲ್ಲದೆ ನಾವೇ ದುಡ್ಡು ಕೊಟ್ಬಿಟ್ಟಿರ್ತೀವಿ. ಅಲ್ಲೆಲ್ಲೋ ಶೆಲ್ಡನ್ ಪೋವಾಕ್ ಅನ್ನುವಂಥ ಒಬ್ಬ ವಿದ್ವಾಂಸ ಇಡೀ ಸಂಸ್ಕೃತ ಸಾಹಿತ್ಯವನ್ನ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡೋದಿಕ್ಕೆ ಸುಮಾರು $2 ಮಿಲಿಯನ್ ಪ್ರಾಜೆಕ್ಟ್ ಅನ್ನ ಕೊಟ್ಟಿರೋದು ಈ ದೇಶದ ಬಗ್ಗೆ ಪ್ರೀತಿ ಇರುವಂತ ಒಬ್ಬ ದೊಡ್ಡ ಉದ್ಯಮಿ. ಅವರ ಹೆಸರು ನಾನು ಹೇಳೋದಿಲ್ಲ. ಇಲ್ಲಿ ಒಬ್ಬ ಹಿಂದೂ ಉದ್ಯಮಿನೇ, ನಮ್ಮ ದೇಶದ ಒಬ್ಬ ಉದ್ಯಮಿನೇ ಕೊಟ್ಟಿರೋದೊಬ್ಬ ಕಮ್ಯುನಿಸ್ಟ್ಗೆ. ಅವತ್ತ ಏನು ಅನುವಾದ ಮಾಡಬಹುದು. ಸೊ ಹಾಗಾಗಿ ಪ್ರಕಾಶನ ಅನ್ನೋದು ಬಹಳ ಮುಖ್ಯ. ಮೂರನೇದು ಸ್ವತಃ ಅಧ್ಯಯನ. ಸೊ ಹೀಗಾಗಿ ಇದು ಈ ಅನುಷ್ಠಾನ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಷಯ. ಇನ್ನು 6ನೇದು ಗ್ರಂಥ ರಚನೆ. ಇವತ್ತು ನಾವು 200 ವರ್ಷದಲ್ಲಿ ಒಂದು ರೀತಿ ಯುರೋಪಿಯನ್ ಟೆಕ್ಸ್ಟ್ ಬುಕ್ ಅದರದ್ದು ರೈಟಿಂಗ್ ಸ್ಟೈಲಿಗೆ ನಾವು ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಅದೇ ರೀತಿ ನಮ್ಮ ಪ್ರಾಚೀನ ಗ್ರಂಥಗಳು ಇರಬೇಕು ಅಂದ್ರೆ ಆಗಲ್ಲ. ನಮಗೇನು ಒಂದು ಚಾಪ್ಟರ್ ಆದ್ಮೇಲೆ ಒಂದು ಹೀಗೆ ಇರುತ್ತೆ. ಅದೇ ರೀತಿ ಶರಣ ಸಾಹಿತ್ಯ ಇರಬೇಕು. ಬಸವಣ್ಣವ್ರು 1,500 ವಚನ ಆ ರೀತಿ ನಮ್ಗೆ ನೋಡಿದ ತಕ್ಷಣ ಸುಳಿದು ಬಾಳೆಹಣ್ಣು ತರ ಹಂಗಲ್ಲ. ಅವ್ರು ಯಾವುದೋ ಒಂದು ರೀತಿನಲ್ಲಿ ಹೇಳ್ಕೊಂಡು ಹೋಗಿರ್ತಾರೆ. ಮಂಕುತಿಮ್ಮನ ಕಗ್ಗ ಇರುವಂತ 100 ಶ್ಲೋಕಗಳು ಅವರು ಯಾವುದೋ ಒಂದು ರೀತಿನಲ್ಲಿ ಹೇಳ್ಕೊಂಡು ಹೋಗಿರ್ತಾರೆ. ಆಯಾ ಪ್ರಸಂಗ ಬಂದಾಗ ಆಯಾ ಸಂದರ್ಭಕ್ಕೆ ತಕ್ಕಂತೆ ಆ ಗ್ರಂಥ ರಚನೆಯ ಶೈಲಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಹೋದ್ರೆ ಅದನ್ನು ಗೊತ್ತಾಗೋದಿಲ್ಲ. ಸೊ ಇನ್ನು ಅದರಂದು ಮುಂದಿನ ವಿಷಯ, ಅದೇ ರೀತಿ ಶಾಸ್ತ್ರ ನಿರ್ಮಾಣ. ಗ್ರಂಥ ರಚನೆಯ ಉದ್ದೇಶ ಹೇಗೆ ಅರ್ಥ ಮಾಡ್ಕೋಬೇಕೋ ಅದೇ ರೀತಿ ಶಾಸ್ತ್ರದ ಉದ್ದೇಶ ಮತ್ತು ಶಾಸ್ತ್ರದ ಶೈಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇವತ್ತು ಯುರೋಪಿಯನ್ ಹಿಸ್ಟ್ರಿಯನ್ನು ಓದೋರು ಹೇಳ್ತಾ ಇದ್ದಾರೆ, ನಮಗೆ ಹಿಂದೂಗಳಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ. ಇರೋ ಇತಿಹಾಸದ ಗ್ರಂಥಗಳನ್ನೆಲ್ಲ ಮಿಥಾಲಜಿ ಅಂತ ಪಕ್ಕಕ್ಕೆ ಇಟ್ಟುಬಿಟ್ಟು ಹಿಂದೂಗಳಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂದ್ರೆ ಅರ್ಥ ಏನ್ರಿ? ಯಾಕೆಂದ್ರೆ ಇವ್ರ ಪ್ರಕಾರ ಇತಿಹಾಸ ಅಂದ್ರೆ ಹಿಸ್ ಸ್ಟೋರಿ, ಸತ್ತೋರ್ ಕಥೆ, ಹುಟ್ಟಿದವ್ರದು ಸತ್ತೋರ್ದು, ಬೆಳಗ್ಗೆ ಎದ್ದೇನ್ ಮಾಡಿದ್ರು, ಸ್ನಾನ ಎಷ್ಟೊತ್ತಿಗೆ ಮಾಡಿದ್ರು ಎಲ್ಲ ರೆಕಾರ್ಡ್ ಮಾಡ್ತಾರೆ. ಇವ್ರ ಲೆಕ್ಕಕ್ಕೆ ಅದು ಹಿಸ್ಟ್ರಿ. ಅವ್ರು ಮಾಡ್ಕೊಂಡು ಹೋಗ್ಲಿ. ಆದ್ರೆ ನಮ್ಮ ಲೆಕ್ಕಕ್ಕೆ ಹಿಸ್ಟ್ರಿ ಅಂದ್ರೆ ಏನು? ಅಜ್ಜೋರು ಹೇಳೋದು ನಮಗೆ ಹಿಸ್ಟ್ರಿ, ಶಿವಕುಮಾರ ಸ್ವಾಮಿಗಳು ಹೇಳೋದು ನಮಗೆ ಹಿಸ್ಟ್ರಿ. ಉತ್ತರ ಕರ್ನಾಟಕದ ಎಲ್ಲ ಮಠಗಳಲ್ಲಿ ಪ್ರತಿ ವಾರ ಏನು ಅಲ್ಲಿ ನಡೆಯುತ್ತೆ ಜ್ಞಾನ ದಾಸೋಹ, ಅಲ್ಲಿ ಹೇಳ್ತಾ ಇರೋದು ಹಿಸ್ಟ್ರಿ. ಇವತ್ತು ನಮ್ಮ ರಾಮನೋ, ಕೃಷ್ಣನೋ, ಶಿವನೋ, ದೇವಿಯೋ, ಮತ್ತೊಬ್ಬನೋ, ಕುಮಾರಸ್ವಾಮಿಯೋ, ಗಣಪತಿಯೋ, ಹನುಮಂತನೋ ಜೀವಂತ ಇರೋದು ಯಾವ ಯೂನಿವರ್ಸಿಟಿಯಿಂದನೂ ಅಲ್ಲ, ಅಜ್ಜೋರ್ ಮಾಡುವಂತ ಉಪನ್ಯಾಸಗಳಿಂದ. ಯಾಕೆ ಅಂದ್ರೆ ನಮ್ಮ ದೇಶದಲ್ಲಿ ಇತಿಹಾಸ ಅಂದ್ರೆ ಏನು? ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಉಪದೇಶ ಸಮನ್ವಿತಂ.
ಸತ್ತೋರ್ ಕತೆ ಹೇಳೋದಲ್ಲ ನಮ್ಮ ದೇಶದಲ್ಲಿ ಇತಿಹಾಸ ಅಂತಂದ್ರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಜನ ಇಲ್ಲಿ ಯಾಕೆ ಬರ್ತಾರೆ? ಕಾಮ ಜೀವನಕ್ಕೆ ಇಲ್ಲಿ ನನಗೆ ಮಾರ್ಗದರ್ಶನ ಸಿಗತ್ತೆ, ದುಡ್ಡು ಸಂಪಾದನೆ ಮಾಡೋದಕ್ಕೆ ನನಗೆ ಇಲ್ಲಿ ಮಾರ್ಗದರ್ಶನ ಸಿಗತ್ತೆ, ಧರ್ಮ ಜೀವನಕ್ಕೆ ಮಾರ್ಗದರ್ಶನ ಸಿಗತ್ತೆ, ಮೋಕ್ಷ ಪಡೆಯೋದು ಹೇಗೆ ಅನ್ನೋದಕ್ಕೆ ಇಲ್ಲಿ ಮಾರ್ಗದರ್ಶನ ಸಿಗತ್ತೆ. ದಿಸ್ ಈಸ್ ಇತಿಹಾಸ. ಯಾಕೆ ಅಂದ್ರೆ ಕಥಾರೂಪಂ. ಧರ್ಮಾರ್ಥ ಕಾಮ ಮೋಕ್ಷಾಣ ಉಪದೇಶ ಸಮನ್ವಿತಂ ಪುರಾವೃತ್ತಂ ಅಂದ್ರೆ ಹಿಂದಿನ ಕಥೆ. ಕಥಾರೂಪಂ ಇತಿಹಾಸಂ ಪ್ರಚಕ್ಷತೆ. ಅರ್ಥಶಾಸ್ತ್ರ ಅಂದ್ರೆ ಎಕನಾಮಿಕ್ಸ್ ಅಲ್ಲ, ಮನುಷ್ಯಾಣಾಂ ಜೀವನಂ ಇತಿ ಅರ್ಥ. ಚಾಣಕ್ಯ ಹೇಳ್ತಾನೆ. ಇವತ್ತು ಅರ್ಥಶಾಸ್ತ್ರ ಅಂದ್ರೆ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಮಾಡ್ಕೊಡ್ಸಿದೀವಿ. ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಇದೆ, ರಾಜನೀತಿ ಏನಿದೆ ಅದನ್ನ ಅರ್ಥಶಾಸ್ತ್ರ ಅಂತ ಕರೆಯೋದು ನಮ್ಮ ದೇಶದಲ್ಲಿ. ಮನುಷ್ಯಾಣಾಂ ಜೀವನಂ ಇತಿ ಅರ್ಥ. ಮನುಷ್ಯನ ಜೀವನವನ್ನೇ ಅರ್ಥ ಅಂತಾರೆ. ಮನುಷ್ಯವತಿ ಭೂಮಿ ಇತಿ ಅರ್ಥ. ಆ ಮನುಷ್ಯ ಇರುವಂತ ಭೂಮಿಯನ್ನ ಅರ್ಥ ಅಂತ ಕರೀತಾರೆ. ತಸ್ಯ ಭೂಮೌ ಲಾಭೇ ಪಾಲನೋಪಾಯ ಸಾಮರ್ಥ್ಯಂ ಅರ್ಥಶಾಸ್ತ್ರಂ. ಆ ಭೂಮಿಯನ್ನ ಸಂಪಾದನೆ ಮಾಡಿಕೊಳ್ಳೋದು ಅಂದ್ರೆ ಅದರ ಅರ್ಥ ಯುದ್ಧ, ವ್ಯೂಹ, ಗೂಢಚರ್ಯೆ, ಕೋಟೆ, ಕೊತ್ಲ, ವಿದೇಶಾಂಗ ವ್ಯವಹಾರ ಎಲ್ಲ ಬಂದ್ಬಿಡ್ತು. ರಾಜನ ದಿನಚರಿ, ರಾಜನ ವಿದ್ಯಾಭ್ಯಾಸ ಎಲ್ಲವೂ ಬಂದ್ಬಿಡ್ತು. ಎರಡನೇದು ಪಾಲನೋಪಾಯ ಸಾಮರ್ಥ್ಯ. ಅದನ್ನ ಪಾಲನೆ ಮಾಡಬೇಕು ಅಂದ್ರೆ ಏನೇನು ಡಿಪಾರ್ಟ್ಮೆಂಟ್ಗಳು ಬೇಕು? 18 ಅಧ್ಯಕ್ಷರು, 18 ಡಿಪಾರ್ಟ್ಮೆಂಟ್ ಚಾಣಕ್ಯನೇ ಹೇಳಿದ್ದು. ಹಾಗಾಗಿ 30 ವರ್ಷಕ್ಕೆ ಮುಂಚೆನೂ ಇಲ್ಲಿರೋ ಹಿರಿಯರು ಗೊತ್ತಿರುತ್ತೆ. 18 ಕಚೇರಿ ಅಂತ ಕರಿತಾ ಇದ್ರು ಮಿನಿ ವಿಧಾನಸೌಧಕ್ಕೆ. ಈಗ ಅದು ಮಿನಿ ವಿಧಾನಸೌಧ ಆಗಿದೆ. 18 ಡಿಪಾರ್ಟ್ಮೆಂಟ್ ಇತ್ತು 2000 ವರ್ಷದಿಂದ ನಮ್ಮ ದೇಶದಲ್ಲಿ. ಇದೆಲ್ಲವನ್ನು ಅರ್ಥಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗೆ ಅರ್ಥಶಾಸ್ತ್ರ ಅಂದ್ರೆ ಅದು ಅರ್ಥ. ಆಯುರ್ವೇದ ಅಂದ್ರೆ ಮೆಡಿಸಿನ್ ಅಲ್ಲ ಅದು. ಯಾಕೆಂದ್ರೆ ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಅದೆಲ್ಲವೂ ಪತಿಗೆ ಸಂಬಂಧಪಟ್ಟಿದ್ದು. ಪ್ಯಾಥಿ ಅಂದ್ರೆ ಡಿಸೀಸ್, ಪೆಥಾಲಜಿ. ಡಿಸೀಸ್ಗೆ ವಿರುದ್ಧವಾಗಿ ಔಷಧಿ ಕೊಟ್ರೆ ಅಲೋಪತಿ, ಡಿಸೀಸಿನ ಗುಣದ್ದೇ ಔಷಧಿ ಕೊಟ್ರೆ ಹೋಮಿಯೋಪತಿ, ನ್ಯಾಚುರೋಪತಿ ನಿಸರ್ಗ ಚಿಕಿತ್ಸೆ. ಆದ್ರೆ ಆಯುರ್ವೇದ ಕೇವಲ ರೋಗಶಾಸ್ತ್ರ ಅಲ್ಲ, ಅದು ಆಯುಸ್ಸಿನ ಶಾಸ್ತ್ರ. ಅದಕ್ಕೋಸ್ಕರ ಅದನ್ನು ಆಯುರ್ವೇದ ಅಂತ ಕರೆದ್ರು. ನಾವು ಬರೀ ಡಿಸೀಸ್ ಅಲ್ಲ ನಾವು ಹೇಳೋದು, ಆರೋಗ್ಯ ಅಲ್ಲ ನಾವು ಹೇಳೋದು. ಹಿಂದೂಗಳು ಹೇಳೋದು ಸ್ವಾಸ್ಥ್ಯ. ಅವನು ರೋಗ ಬರದೇ ಇದ್ದಾಗಲೂ ಅವನು ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಸುಶ್ರು ಸಮಿತಿಯಲ್ಲಿ ಹೇಳ್ತಾರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಇದು ಆಯುರ್ವೇದದ ಉದ್ದೇಶ. ಅಂದ್ರೆ ಸ್ವಸ್ಥನಾಗಿರೋನು ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಬೇಕು ಮೊದಲು, ಆಮೇಲೆ ರೋಗ ಬಂದವರಿಗೆ ಚಿಕಿತ್ಸೆ ಕೊಡೋದು. ಸ್ವಾಸ್ಥ್ಯ ಇವತ್ತು ಡಯಾಗ್ನೋಸ್ಟಿಕ್ ಮೆಥಡ್ಸ್ ಮತ್ತು ಸರ್ಜರಿ ಇದೆರಡಕ್ಕೂ ನಾವು ಅಲೋಪತಿಗೆ ಹೋಗಲೇಬೇಕು. ಆದರೆ ಪ್ರಿವೆಂಟಿವ್ ಮೆಷರ್ಸ್ ಮತ್ತು ಜನರಲ್ ಮೆಡಿಸಿನ್ ಇದೆರಡಕ್ಕೂ ಆಯುರ್ವೇದಕ್ಕೆ ಬರಬೇಕು. ಯಾಕೆಂದ್ರೆ ಪ್ರಿವೆಂಟಿವ್ ಮೆಷರ್ಸ್, ಕೆಸರನ್ನ ಮುಟ್ಟಿ ಕೈ ತೊಳ್ಕೊಳ್ಳೋ ಬದಲು ಕೆಸರನ್ನು ಮುಟ್ಟದೇ ಇರಪ್ಪ ಅಂತ ಹೇಳ್ತಾನೆ. ಪ್ರಕ್ಷಾಲನಾಧಿ ಪಂಕಸ್ಯ ದೂರಾತ್ ಅಸ್ಪರ್ಶನಂ ವರಂ. ಅದನ್ನೇ ಇಂಗ್ಲಿಷ್ ನಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದ್ವೋ ಇಲ್ವೋ? ಆ ಪ್ರಿವೆನ್ಷನ್ ಅಂತ ಹೇಳ್ತಾರೆ ಇವರು, ಬೆಟರ್ ದ್ಯಾನ್ ಕ್ಯೂರ್ ಅಂತ. ಆದ್ರೆ ಪ್ರಿವೆನ್ಷನ್ಗೆ ಏನ್ ಮಾಡಬೇಕು? ಸ್ನಾನ ಯಾವಾಗ ಮಾಡಬೇಕು, ತಣ್ಣೀರು ಯಾವಾಗ ಮಾಡಬೇಕು, ಎಣ್ಣೆ ಸ್ನಾನ ಯಾವಾಗ ಮಾಡಬೇಕು, ಊಟ ಯಾವಾಗ ಮಾಡಬೇಕು, ಕಮ್ಮಿ ಯಾವಾಗ, ಜಾಸ್ತಿ ಯಾವಾಗ, ಬಾಳೆಹಣ್ಣು ಎಷ್ಟು ತಿನ್ಬೇಕು, ಹೋಳಿಗೆ ಎಷ್ಟು ತಿನ್ಬೇಕು, ಯಾವ ಕಾಲದಲ್ಲಿ ಏನ್ ತಿನ್ಬೇಕು, ಯಾವ ಅಲೋಪತಿ ಸೈನ್ಸು ನಮ್ಗೆ ಹೇಳೋದಿಲ್ಲ. ಅದನ್ನ ಹೇಳ್ಬೇಕಾದ್ರೆ ಆಯುರ್ವೇದದ ಋತುಚರ್ಯ ದಿನಚರಿಯೆಗೆ ಬರಬೇಕು. ಸಂಕ್ರಾಂತಿನಲ್ಲಿ ಎಳ್ಳು ಬೆಲ್ಲನೇ ಮಾಡಬೇಕು, ಯುಗಾದಿನಲ್ಲಿ ಬೇವು ಬೆಲ್ಲನೇ ಮಾಡಬೇಕು. ಉಲ್ಟಾ ಮಾಡಿದ್ರೆ ಯುಗಾದಿನಲ್ಲಿ ಎಳ್ಳು ಬೆಲ್ಲ ಮಾಡಿದ್ರೆ ಚೊಂಬ್ ತಗೊಂಡು ಹೋಗ್ಬೇಕಾಗತ್ತೆ. ಯಾಕೆ ಅಂದ್ರೆ ಎಲ್ಲಿ ಚಳಿ ಜಾಸ್ತಿ ಇರುತ್ತೋ ಅಲ್ಲಿ ಹಸುವು ಜಾಸ್ತಿ ಇರುತ್ತೆ, ಎಲ್ಲಿ ಬಿಸಿ ಜಾಸ್ತಿ ಇರುತ್ತೋ ಅಲ್ಲಿ ಹಸುವು ಕಮ್ಮಿ ಇರುತ್ತೆ. ಹಾಗಾಗಿ ಕಲಬುರಗಿನಲ್ಲಿ ಮಧ್ಯಾಹ್ನ 12 ಗಂಟೆ ಮಠ ಬಿಸಿಲಿನಲ್ಲಿ ಜಗತ್ತಿಗೆಲ್ಲ ಅವನು ಕಲ್ಲಂಗಡಿ ಹಣ್ಣು ತಿನ್ನಿಸ್ತಾನೆ, ತಾನ್ ಮಿರ್ಚಿ ಬಜ್ಜಿ ತಿಂತ ಕೂತಿರ್ತಾನೆ. ಅದೇ ಶಿರ್ಸಿನಲ್ಲಿ ಹೋಗಿ ನೋಡ್ರಿ, ಅಷ್ಟು ತಂಪು, ಆದ್ರೆ ಅಲ್ಲಿ ವಿಪರೀತ ಬೆಲ್ಲ, ತುಪ್ಪ, ಕೊಬ್ಬರಿ ಎಲ್ಲ ಬಳಸ್ತಾರೆ. ಯಾಕೆ ಅಂದ್ರೆ ಚರಕ ಹೇಳ್ತಾನೆ, ಬಲಿನಃ ಶೀತ ಸಂರೋಧಾತ್ ಹೇಮಂತೆ ಪ್ರಬಲೋ ಅನಲಹ. ಹೇಗೆ ಶೀತದಿಂದ ವಸ್ತುಗಳು ಕಾಂಟ್ರಾಕ್ಟ್ ಆಗತ್ತೆ ಅಂತ ಫಿಸಿಕ್ಸ್ ನಲ್ಲಿ ಓದ್ತೀವಿ, ಅದೇ ರೀತಿ ಶೀತದಿಂದ ರೋಮಕೂಪಗಳು ಕಾಂಟ್ರಾಕ್ಟ್ ಆಗೋದ್ರಿಂದ ಅಗ್ನಿ ಒಳಗಡೆನೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಶೀತ ಕಾಲದಲ್ಲಿ, ಶೀತ ದೇಶದಲ್ಲಿ ಸಿಹಿ ತಿನ್ನು, ಮೊಸರು ತಿನ್ನು, ಬಾಳೆಹಣ್ಣು ತಿನ್ನು. ಎಲ್ಲಿ ಬಿಸಿಲು ಕಾಲ ಇದೆ ಅಲ್ಲಿ ಮೊಸರು ಕಮ್ಮಿ ತಿನ್ನು. ಉಲ್ಟಾ ಇದೆ, ಅಲ್ಲಿ ಹೆಚ್ಚು ಮಜ್ಜಿಗೆ ಕುಡಿತಾರೆ. ಉತ್ತರ ಕರ್ನಾಟಕದ ಮಂದಿ ಹೆಚ್ಚು ಮೊಸರು ತಿಂತಾರೆ. ಮೊಸರು ದಿವಸ ತಿನ್ನೋ ವಸ್ತು ಅಲ್ಲ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಅಲರ್ಜಿಕ್ ಆಸ್ತಮಾ ಜಾಸ್ತಿ, ಮಂಡಿ ನೋವು ಜಾಸ್ತಿ. ಸೊ ಹೀಗೆ ನಾ ಹೇಳೋಕೆ ಹೊರಟಿದ್ದಂಥ ವಿಷಯ ಏನಂದ್ರೆ, ಪ್ರತಿಯೊಂದು ಶಾಸ್ತ್ರದ ರಚನೆಯ ಉದ್ದೇಶ, ಆ ಶಾಸ್ತ್ರ ರಚನೆಯ ಶೈಲಿ. ಬರೀ ಮೆಡಿಸಿನ್ ಹುಡುಕೊಂಡು ಹೋದ್ರೆ ಆಯುರ್ವೇದದಲ್ಲಿ ಸಿಗೋದಿಲ್ಲ, ಮೆಡಿಸಿನ್ನೂ ಸಿಗತ್ತೆ, ಅದಕ್ಕೆ ಮುಂಚೆ ಬೇರೆ ವಿಷಯಗಳು ಸಿಗತ್ತೆ. ಸೊ ಹೀಗೆ ಇದು ಶಾಸ್ತ್ರ ರಚನೆಯ ಉದ್ದೇಶ, ಶೈಲಿ. ಇನ್ನು ಮುಂದಿಂದು ಗ್ರಂಥದ ಭಾಷೆ. ಸಾಧ್ಯ ಆದ್ರೆ ನಾವು ಗ್ರಂಥದ ಮೂಲ ಭಾಷೆ ಏನಿದೆ, ಯಾವುದೋ ಒಂದು ಮಂಕುತಿಮ್ಮನ ಕಗ್ಗ ಓದಬೇಕು, ನಡುಗನ್ನಡ ಅಂತ ಅನ್ಸುತ್ತೆ.
ಯಾವುದೋ ಒಂದು ಜೈಮಿನಿ ಭಾರತ ಓದಬೇಕು, ಸ್ವಲ್ಪ ಹಳೆಗನ್ನಡ ಅಂತ ಅನ್ಸುತ್ತೆ. ಪಂಪ ಭಾರತ ಓದಬೇಕು, ಜನ್ನನ್ ಓದಬೇಕು, ರನ್ನನ್ ಓದಬೇಕು, ಸ್ವಲ್ಪ ಹಳೆಗನ್ನಡ ಬೇಕು. ಇನ್ಯಾವುದೋ ವಿದುರು ನೀತಿ ಓದಬೇಕು, ಸ್ವಲ್ಪ ಸಂಸ್ಕೃತ ಬೇಕು. ವಚನ ಸಾಹಿತ್ಯ ಓದಬೇಕಾದ್ರೆ 12ನೇ ಶತಮಾನದ ಕನ್ನಡದ ಕೆಲವು ಪದಗಳು ತಕ್ಷಣ ಅರ್ಥ ಆಗೋದಿಲ್ಲ. ಹಾಗಾಗಿ ಅನುವಾದ ಓದೋಣ, ಬೇಡ ಅಂತ ನಾನು ಹೇಳೋಲ್ಲ, ಅದು ನಮಗೆ ಮಾರ್ಗದರ್ಶಕ. ಆದರೆ ಅದರ ಮೇಲೆ ನಿಲ್ಲಬಾರ್ದು. ಮೂಲ ಗ್ರಂಥದ ಮೂಲ ಭಾಷೆ ಏನಿದೆ, ಆ ಗ್ರಂಥದ ಭಾಷೆ, ಅದನ್ನೇ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಮರಾಠಿನಲ್ಲೇ ಜ್ಞಾನೇಶ್ವರಿ ಓದೋದಿಕ್ಕೂ, ಅಲ್ಲಿಯ ಮಾಗಧಿ ಭಾಷೆನಲ್ಲೇ ರಾಮಚರಿತ ಮಾನಸ ಓದೋದಿಕ್ಕೂ, ಅನುವಾದ ಕೇಳೋದಿಕ್ಕೂ ವ್ಯತ್ಯಾಸಗಳಿದ್ದೇ ಇರುತ್ತೆ. ಹಾಗಾಗಿ ಮೂಲ ಭಾಷೆಯನ್ನೇ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು 9ನೇ ವಿಷಯ, ಪಾರಿಭಾಷಿಕ ಶಬ್ದಗಳು, ಅದನ್ನು ಅನುವಾದ ಮಾಡಬೇಕಾದ್ರೆ ಎಚ್ಚರಿಕೆ ತಗೋಬೇಕು. ಇವತ್ತು ವಿದ್ಯಾವಂತರು ಅಂತ ಅನ್ನಿಸ್ಕೊಂಡಿರೋರು ಈ ಸುಮ್ಮನೆ ಟ್ರಾನ್ಸ್ಲೇಷನ್ಗಳನ್ನು ಮಾಡಿ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿದ್ದಾರೆ. ಗ್ರಹಕ್ಕೆ ಪ್ಲಾನೆಟ್ ಅಂದ್ಬಿಡೋದು. ನಮ್ಮ ಹುಡುಗ ಬಂದು ಕೇಳ್ತಾನೆ, ಅಲ್ರಿ ನಮ್ಮ ಫಿಸಿಕ್ಸ್ ಮಾಸ್ಟರ್ ಹೇಳ್ತಾ ಇದ್ದಾರೆ ಸೂರ್ಯ ಸ್ಟಾರ್ ಅಂತ, ನೀವು ಋಷಿಮುನಿಗಳು ನೋಡಿದ್ರೆ ಇಲ್ಲಿ ಸೂರ್ಯ ಗ್ರಹ ಅಂತ ಹೇಳ್ತಾರೆ, ನಿಮ್ದೆಂತ ಸೈನ್ಸ್ ರೀ, ನೀವು ನೋಡಿದ್ರೆ ನವಗ್ರಹ ದೇವಸ್ಥಾನದಲ್ಲಿ ಅಲ್ಲಿ ನವಗ್ರಹದ ಸೂರ್ಯನಿಟ್ಟಿದ್ದೀರಿ, ಚಂದ್ರನಿಟ್ಟಿದ್ದೀರಿ, ಚಂದ್ರ ಸ್ಯಾಟಲೈಟು, ನೀವು ನೋಡಿದ್ರೆ ಗ್ರಹ ಅಂತಿರಲ್ರಿ. ತಪ್ಪು ಯಾರ್ದು? ಹುಡುಗಂದು ತಪ್ಪಲ್ಲ, ಋಷಿಮುನಿಗಳದು ತಪ್ಪಲ್ಲ. ಗ್ರಹವನ್ನ ಪ್ಲಾನೆಟ್ ಅಂತ ಅನುವಾದ ಮಾಡದಂತ ನಮ್ ತಪ್ಪು. ಗ್ರಹ ಅಂದ್ರೆ ಗೃಹಣಾತಿ ಇತಿ ಗ್ರಹ, ಪ್ಲಾನೆಟ್ ಅಂದ್ರೆ ಪ್ಲೇನ್ ಆಗಿರೋದು. ಸ್ಟಾರ್ ಅನ್ನ ನಕ್ಷತ್ರ ಅಂತ ಅನುವಾದ ಮಾಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಸಂಸ್ಕೃತಿಯನ್ನ ಕಲ್ಚರ್ ಅಂದ್ಬಿಡೋದು, ಧರ್ಮನ ರಿಲಿಜನ್ ಅಂದ್ಬಿಡೋದು, ರಾಷ್ಟ್ರೀಯತೆಯನ್ನ ನ್ಯಾಷನಾಲಿಟಿ ಅಂತ ಅಂದ್ಬಿಡೋದು. ಥಿಯೋಕ್ರಸಿ ಅಲ್ಲೆಲ್ಲೋ ಪೋಪರು ಮಾಡದಂತ ಆಡಳಿತವನ್ನ ಇಲ್ಲಿ ತಗೊಂಡು ಬಂದ್ಬಿಟ್ಟು ಪುರೋಹಿತಶಾಹಿ ಅಂತ ಅನುವಾದ ಮಾಡಿಬಿಟ್ಟು ಕಾವಿ ಬಟ್ಟೆ ಹಾಕೊಂಡಿರುವಂತ ಸನ್ಯಾಸಿಗಳು ಮಾಡ್ತಾ ಇರುವಂತ ಪುಣ್ಯದ ಕೆಲಸಕ್ಕೆ ಥಿಯೋಕ್ರಸಿ ಅಂತ ಹೇಳಿ, ಪುರೋಹಿತಶಾಹಿ ಅಂತ ಹೇಳಿ ಭಾಷಣಗಳು ಬೈಯೋ ಕೆಲಸ ಮಾಡ್ತಾ ಇದ್ದಾರೆ. ಶಾಹಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದೆಯೇನು ಇವ್ರಿಗೆ? ಪುರೋಹಿತರಿದ್ದಾರೆ. ಪುರೋಹಿತ ಶಾಹಿ ನಮ್ಮ ದೇಶದ ಇತಿಹಾಸದಲ್ಲಿ ಯಾವತ್ತಿತ್ತು? ಆದ್ರೆ 5ನೇ ಶತಮಾನದಿಂದ 15ನೇ ಶತಮಾನದವರೆಗೂ ಅಲ್ಲಿತ್ತು. ಯುರೋಪ್ನಲ್ಲಿ ಥಿಯೋಕ್ರಸಿ ಇತ್ತು. ಸೆಕ್ಯುಲರಿಸಮ್ ಅಂತ ಆವಾಗ ಹುಟ್ಟಿದ್ದು. ಜಾತಿ ಅನ್ನೋ ವ್ಯವಸ್ಥೆನೇ ಅಲ್ಲಿಲ್ಲ. ಅದಕ್ಕೆ ಸೆಕ್ಯುಲರಿಸಮ್ಗೆ ನಾವು ಜಾತ್ಯತೀತ ಅಂತ ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಜಾತಿ ಅನ್ನೋ ವ್ಯವಸ್ಥೆನೇ ಇಲ್ಲದೆ ಇರುವಂತ ಯುರೋಪ್ನಲ್ಲಿ ಹುಟ್ಟದಂತ ಪದಕ್ಕೆ ನೀವು ಜಾತ್ಯತೀತ ಅಂತ ಹೆಂಗ್ ಅನುವಾದ ಮಾಡಿದ್ರಿ ನೀವು? ಗಾಡ್ ಅನ್ನೋದು ಕಾಮನ್ ನೋನ್ ಅಲ್ಲ, ಗಾಡ್ ಅನ್ನೋದು ಪ್ರಾಪರ್ ನೋನು. ಕ್ರಿಶ್ಚಿಯನ್ರ ದೇವ್ರಿಗೆ ಗಾಡ್ ಅಂತಾರೆ. ನಾವು ಅದನ್ನು ಕಾಮನ್ ನೋನ್ ಮಾಡಿ ನಮ್ಮ ದೇಶದಲ್ಲೂ ದೇವರು ಅನ್ನೋದಕ್ಕೆ ಗಾಡ್ ಅಂತ ಬಳಸ್ತಾ ಇದ್ದೀವಿ. ಬಿಲೀಫ್ ಅನ್ನೋದು ಕಾಮನ್ ಟರ್ಮ್ ಅಲ್ಲ, ಅದು ಪರ್ಟಿಕ್ಯುಲರ್ ಟರ್ಮ್. ಯಾಕೆಂದ್ರೆ ಬಿಲೀಫ್ ನಲ್ಲಿ ಸ್ವಾತಂತ್ರ್ಯ ಇಲ್ಲ, ನಂಬಿಕೆನಲ್ಲಿ ಸ್ವಾತಂತ್ರ್ಯ ಇದೆ. ಸೊ ಹೀಗೆ ಅನುವಾದ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆ ತಗೋಬೇಕು. ಅದರಲ್ಲೂ ಟೆಕ್ನಿಕಲ್ ಟರ್ಮ್ಸ್ ಅನುವಾದ. ಈಗ ಫಿಸಿಕ್ಸ್ ನಲ್ಲಿ, ಬಯಾಲಜಿನಲ್ಲಿ ನಾವು ಗ್ರೀಸ್ ಪದಗಳನ್ನೇ ಅನುವಾದ ಮಾಡ್ತಾ ಇದೀವೋ ಇಲ್ವೋ? ಇವತ್ತಿಗೂ ಅಲೋಪತಿ ಮೆಡಿಸಿನ್ ಅಲ್ಲಿ ಹಿಸ್ಟೀರಿಯಾ ಅಂತ ಹೇಳ್ತಾರೆ. ಹಿಸ್ಟರ್ ಅನ್ನೋದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಪದ, ಅದು ಗ್ರೀಸ್ ಪದ. ಅದು ಹಿಸ್ಟಿರೆಕ್ಟೊಮಿ, ಗರ್ಭಕೋಶವನ್ನ ಕತ್ತರಿಸಿ ತೆಗೆಯೋದು, ಅದು ಗ್ರೀಸ್ ಪದ. ಅದು ಬಯಾಲಜಿ, ಬಯೋಸ್, ಲೋಗೋಸ್, ಅದು ಗ್ರೀಸ್ ಪದ. ಅದು ಅಲ್ಲೆಲ್ಲ ನೀವು ಮೂಲ ಪದವನ್ನೇ ಬಳಸ್ತಾ ಇರ್ಬೇಕಾದ್ರೆ ಸಂಸ್ಕೃತದ ವಿಷಯಗಳಲ್ಲಿ, ಕನ್ನಡದ ವಿಷಯಗಳಲ್ಲಿ ಬರುವಾಗ ಮಾತ್ರ ಟ್ರಾನ್ಸ್ಲೇಷನ್ ಯಾಕೆ ಮಾಡ್ತೀರಿ? ಹಾಗಾಗಿ ಟೆಕ್ನಿಕಲ್ ಟರ್ಮ್ಸ್ ನ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನಾವು ಎಚ್ಚರಿಕೆ ತಗೋಬೇಕು. ಹಾಗೇನೇ ಇಲ್ಲಿ ಇನ್ನೊಂದು ಅಂಶ ಬಿಟ್ಟು ಹೋಗ್ಬಿಟ್ಟಿದೆ. ಮಿಥಾಲಜಿ ಮತ್ತು ಬ್ರಾಹ್ಮಿನಿಕಲ್ ಸ್ಟಡೀಸ್ ಅನ್ನುವಂಥ 2 ಪದ ಇವತ್ತು ಯೂನಿವರ್ಸಿಟಿ ವಲಯಗಳಲ್ಲಿ ಬಹಳ ಓಡಾಡ್ತಾ ಇದೆ. ನಮ್ಮೆಲ್ಲ ಜ್ಞಾನ ರಾಶಿಯನ್ನ ಬ್ರಾಹ್ಮಿನಿಕಲ್ ಸ್ಟಡೀಸ್ ಅಂತ ಒಂದು ಬ್ರ್ಯಾಂಡ್ ಮಾಡೋದು, ಇನ್ನೊಂದು ಮಿಥಾಲಜಿ. ಮಿಥಾಲಜಿ ಅಂದ್ರೆ ಮಿಥ್ಯೆ ಅಂತ ಅರ್ಥ, ಅದನ್ನ ಮಿಥಾಲಜಿ ಅಂತ ಕರೆಯೋದು. ಈ ತರದ ಪದ ಪ್ರಯೋಗಗಳಿಂದ ನಮ್ಮ ಜ್ಞಾನ ಪರಂಪರೆಗೆ ದೊಡ್ಡ ಒಂದು ಅನ್ಯಾಯವೇ ನಿರ್ಮಾಣ ಆಗತ್ತೆ. ತುಂಬಾ ಜನ ಪ್ರಾಮಾಣಿಕರು ಕೂಡ ಇದನ್ನ ನಂಬಿಕೊಂಡೇನೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ತರದ ಪದ ಪ್ರಯೋಗಗಳು ಈ ಅಧ್ಯಯನಕ್ಕೆ ಪೂರಕ ಅಲ್ಲ. ಸೊ ಹೀಗೆ ಇದಿಷ್ಟುವೇ ನನ್ನ ವಿಷಯದ 2ನೇ ಭಾಗ, ಹೇಗೆ ಮಾಡಬಹುದು ಅನ್ನೋದಕ್ಕೆ. ಈಗ 3ನೇ ಭಾಗಕ್ಕೆ ಬರ್ತೀನಿ. ಅದೊಂದು ಭಾಗ ತಗೊಂಡ್ರೆ ಇಲ್ಲಿಗೆ ನನ್ನ ವಿಷಯ ಮುಕ್ತಾಯ ಆಗತ್ತೆ. ಏನೇನಿದೆ ಅಂತ ತಿಳ್ಕೊಳ್ಳೋದೇನೆ ಇಲ್ಲಿರೋರ್ಗೆಲ್ಲರಿಗೂ ಗೊತ್ತೇ ಇದೆ. ಅದ್ರ ಬಗ್ಗೆ ನಾನು ಅನಭಿಜ್ಞ. ತುಂಬಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಆಗ್ಬೋದು. ಅದ್ರ ಬಗ್ಗೆನೇ ಅನೇಕ ಜನ ವಿದ್ವಾಂಸರುಗಳು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅನೇಕರು ಅದ್ರ ಬಗ್ಗೆ ಪಟ್ಟಿನೂ ಮಾಡಿದ್ದಾರೆ. ಈಗ 50 ವರ್ಷಕ್ಕೆ ಮುಂಚೆನೇ ಬೆಂಗಳೂರು ಯೂನಿವರ್ಸಿಟಿಯವರು ಒಂದು ಸಣ್ಣ ಪುಸ್ತಕ 64 ಕಲೆಗಳು ಅಂತ ಹೇಳಿ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದ್ರಲ್ಲಿ 64 ಅನ್ನೋ ಪಟ್ಟಿ ಸಿಗತ್ತೆ. ಆದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪಟ್ಟಿ ಕೊಟ್ಟಿರೋದ್ರಿಂದ ಅದು 150 ದಾಟತ್ತೆ. ಕಲಿಬೇಕಾಗಿರೋ ವಿದ್ಯೆಗಳು 150 ಇದೆ ಅಂತ. 64 ಅಂತೂ ನಮಗೆಲ್ಲ ಪ್ರಸಿದ್ಧವೇ, ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲೂ ಕಲಿಸ್ತಾ ಇದ್ರು ಅನ್ನೋದನ್ನ ನಾವು ಕೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಇರುವಂತ ಅನೇಕ ಜನ ಶಕ್ತರು ಅದನ್ನೆಲ್ಲ ಅಧ್ಯಯನ ಮಾಡಿದವರೇ ಇದ್ದಾರೆ. ಆದರೆ ಸಾಮಾನ್ಯ ಜನಗಳ ದೃಷ್ಟಿಯಿಂದ ಹೇಳೋದಾದ್ರೆ ಎಲ್ಲಿಂದನಾದರೂ ಶುರು ಮಾಡಬೇಕಲ್ಲ. ಹಾಗಾಗಿ ಏನು ಅಂತಂದಾಗ ಒಂದು
5 ಶ್ರೇಣಿನಲ್ಲಿ ನಾನು ಅಲ್ಲಿ ಗುರುತು ಮಾಡೋ ಪ್ರಯತ್ನ ಮಾಡಿದ್ದೀನಿ. ಅದರಲ್ಲಿ 3, 4, 2 ಒಂದೇ ಶ್ರೇಣಿ ಇದೆ. ಹಾಗಾಗಿ ಒಟ್ಟು 4 ರೀತಿ ಆಗತ್ತೆ. ಅದರಲ್ಲಿ ಮೊದಲನೇದು ಮಾಂಡೂಕ್ಯ ಉಪನಿಷತ್ನಲ್ಲಿ ನಮ್ಮ ಒಟ್ಟು ಜ್ಞಾನ ಪರಂಪರೆಯನ್ನು 2 ಭಾಗ ಮಾಡ್ತಾರೆ. ಪರಾವಿದ್ಯೆ ಮತ್ತು ಅಪರಾವಿದ್ಯೆ. 2 ವಿದ್ಯೆ ವೇದಿತವ್ಯೇ ಪರಾಚ ಅಪರಾಚ. ವಿದ್ಯೆ ಮತ್ತು ಅವಿದ್ಯೆ ಅಂತಲೂ ಕರೀತಾರೆ. ಅದನ್ನೇ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಮೋಕ್ಷಶಾಸ್ತ್ರ ಮತ್ತು ಧರ್ಮಶಾಸ್ತ್ರ. ಮೋಕ್ಷ ಅನ್ನೋದು ಪೂಜಾ ಪದ್ಧತಿಗೆ ಸಂಬಂಧಪಟ್ಟಿದ್ದು, ಧರ್ಮ ಅನ್ನೋದು ಜೀವನ ಪದ್ಧತಿಗೆ ಸಂಬಂಧಪಟ್ಟಿದ್ದು. ಇದನ್ನ ತಪ್ಪು ಮಾಡ್ತಾ ಇದೀವಿ. ಮತ್ತೆ ಧಾರ್ಮಿಕರು ಅಂದ್ರೆ ದೈವ ಕ್ರಿಯೆಗಳು, ದೈವ ಭಕ್ತಿ ಅಂತ ಅರ್ಥ ಮಾಡ್ತಾ ಇದ್ದೀವಿ. ಇದು ತಪ್ಪು. ಅಡುಗೆ ದೇವರ ಮನೇಲಿ ಕೂತ್ಕೊಂಡು ಪೂಜೆ ಮಾಡೋದು ಮೋಕ್ಷಕ್ಕೆ ಸಂಬಂಧಪಟ್ಟಿದ್ದು. ಕಾರ್ ಶೆಡ್ನಲ್ಲಿರೋ ಕಾರ್ ತೆಗೆದು ರಸ್ತೆನಲ್ಲಿ ಕಾರ್ ಓಡಿಸ್ಬೇಕಾದ್ರೆ ನಿಯಮ ಏನು ಪಾಲನೆ ಮಾಡಬೇಕು, ಅದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಧರ್ಮ ಅನ್ನೋದು ಸಾಮೂಹಿಕ, ಮೋಕ್ಷ ಅನ್ನೋದು ವೈಯಕ್ತಿಕ. ಧರ್ಮ ಅನ್ನೋದು ಟೂತ್ ಪೇಸ್ಟು, ಮೋಕ್ಷ ಅನ್ನೋದು ಟೂತ್ ಬ್ರಷ್. 2 ಒಂದೇ ಕಡೆ ಇರುತ್ತೆ, ಆದರೆ 2ಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಗೊತ್ತಾಯ್ತಾ? ಸೊ ಹಾಗಾಗಿ ಮೋಕ್ಷಶಾಸ್ತ್ರ ಅಂದ್ರೆ ಅದು ವಿದ್ಯೆ. ಅದಕ್ಕೋಸ್ಕರನೇ ಯಾವ ಒಂದು ಯೂನಿವರ್ಸಿಟಿ ಇದೆ, ಘೋಷವಾಕ್ಯ ಇದೆ, ಸಾ ವಿದ್ಯಾ ಯಾ ವಿಮುಕ್ತಯೇ. ಮೋಕ್ಷ ಮಾರ್ಗವನ್ನು ತಿಳಿಸುವಂಥದ್ದನ್ನು ನಾವು ವಿದ್ಯೆ ಅಂತ ಕರೆದ್ವಿ. ಅದು ಯಾವುದೇದು ಅಂದರೆ 4: ಪ್ರಸ್ಥಾನತ್ರಯ ಮತ್ತು ಭಕ್ತಿ ಪಂಥ. ಪ್ರಸ್ಥಾನತ್ರಯ ಅಂತಂದ್ರೆ ಒಂದು ಉಪನಿಷತ್ತು, 2ನೇದು ಬ್ರಹ್ಮಸೂತ್ರ ಭಗವದ್ಗೀತೆ, 3ನೇದು ಬ್ರಹ್ಮಸೂತ್ರ, 4ನೇದು ಭಕ್ತಿ ಪಂಥ. ಭಕ್ತಿ ಪಂಥ ಅಂತ ಹೇಳಿದಾಗ ನಾರಾಯಣನಿಂದ ಶುರು ಆಯಿತು ಅಂತ ಹೇಳ್ತಾರೆ. ನಾರಾಯಣನೆಂಬೋ ನಾಮದ ನಾರಾಯಣನೆಂಬೋ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ನಾರದರಿಂದ ಭಕ್ತಿ ಪಂಥ ಪ್ರಾರಂಭ ಆಯಿತು. ಧ್ರುವ ಪ್ರಹ್ಲಾದನಿಂದ ಅಂಕುರಿಸಿತದು, ಗಜೇಂದ್ರನಿಂದ ಮೊಳೆಯಾಯಿತು. ಹೀಗೆಲ್ಲ ಹೇಳ್ಕೊಂಡು ಬಂದು ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಆಳ್ವಾರರು ಬಂದರು. ಅದಾದ್ಮೇಲೆ ನಾಯನ್ಮಾರರು ಬಂದರು, 64 ಪುರಾತನರು, ಶೈವ ಭಕ್ತರು. ಅವರೆಲ್ಲರೂ ಆಳ್ವಾರೆಲ್ಲ ವಿಷ್ಣು ಭಕ್ತರು. ಅಲ್ಲಿಂದ ಮುಂದೆ ನಾಥಮುನಿಗಳು, ಯಮುನಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು. ಹೀಗೆ ಅಲ್ಲಿಂದ ಮುಂದಕ್ಕೆ ಬರ್ತಾ 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 ಶಿಶುನಾಳ್ ಶರೀಫರು, ಸಿದ್ಧಾರೂಢರು, ಅಜಾತ ನಾಗಲಿಂಗ ಸ್ವಾಮಿಗಳು, ಕುಮಾರೇಶ್ವರ ಸ್ವಾಮಿಗಳು, ಇಲ್ಲಿ ಇವತ್ತಿನ ಅಜ್ಜ ಸಿದ್ದೇಶ್ವರ ಸ್ವಾಮಿಗಳವರೆಗೆ ಎಲ್ಲರೂ ಭಕ್ತಿ ಪಂಥದಲ್ಲಿ ನಮ್ಮನ್ನ ಹಿಡಿದು ನಿಲ್ಲಿಸಿದ್ದಾರೆ. ನಮ್ಮ ಭಕ್ತಿ ಪಂಥವನ್ನ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಒಬ್ಬ ರಾಜ ಶಕ್ತಿಯಿಂದ ಆಕ್ರಮಣಕಾರಿಗಳಿಗೆ ಸೋತಾಗ ಸಮಾಜ ನಾಶ ಆಗ್ಲಿಲ್ಲ. ಶಕ್ತಿನಲ್ಲಿ ಸೋತಾಗ್ಲೂ ಕೂಡ ಸಮಾಜ ಉಳ್ಕೊಂಡಿದ್ರಿಂದ ಮೊಘಲರ ಕಾಲದಲ್ಲೂ ಹೋರಾಟ ಮಾಡಿದ್ವಿ, ರಾಬರ್ಟ್ ಕ್ಲೈವನ್ ವಿರುದ್ಧನೂ ಹೋರಾಟ ಮಾಡಿದ್ವಿ. ಮೊಘಲರ ಕಾಲದಲ್ಲಿ ಸೋತ್ವಿ ಅಂತ ಹೇಳಿದಾಗ ಸಮಾಜ ನಾಶ ಆಗ್ಬಿಟ್ಟಿದ್ರೆ ರಾಬರ್ಟ್ ಕ್ಲೈವನ್ ಹೋರಾಟ ಮಾಡೋದಕ್ಕೆ ಸಮಾಜ ಎಲ್ಲಿರ್ತಿತ್ತು? ಇದಕ್ಕೆ ಕಾರಣ ಭಕ್ತಿ ಪಂಥ. ನಾನು ಹೋರಾಟ ಮಾಡಕ್ ನನಗೆ ಶಕ್ತಿ ಇಲ್ಲ, ಆದ್ರೆ ನನ್ನನ್ನು ಯಾರಾದರೂ ಬದಲಾವಣೆ ಮಾಡಕ್ ಬಂದ್ರೆ ನಾನು ಬದಲಾವಣೆ ಆಗೋದಿಲ್ಲ. ನನ್ನ ಜೀವನ ಪದ್ಧತಿಯನ್ನ ಬಿಡೋದಿಲ್ಲ. ನನ್ನ ಶಿವನನ್ನ, ನನ್ನ ದೇವಿಯನ್ನ, ನನ್ನ ಬಸವನನ್ನ, ನನ್ನ ರಾಮನನ್ನ ನಾನು ಬಿಡೋಲ್ಲ. ನೀನ್ ಬೇಕಾದ್ರೆ ಕೊಂದು ಹಾಕು ನನ್ನ. ಈ ಶ್ರದ್ಧೆಯನ್ನ ನಮ್ಮಲ್ಲಿ ನಿರ್ಮಾಣ ಮಾಡಿದ್ದು ಯಾರು? ಒಬ್ಬ ಸಮರ್ಥ ರಾಮದಾಸ, ಒಬ್ಬ ಜ್ಞಾನದೇವ, ಒಬ್ಬ ಬೇಡ್ರ ಕಣ್ಣಪ್ಪ, ಒಬ್ಬ ಕಂಬ, ಒಬ್ಬ ನರಸಿಂಹತ, ರಾಜಸ್ಥಾನದಲ್ಲಿ ಮೀರಾಬಾಯಿ, ಅಸ್ಸಾಂನಲ್ಲಿ ಶಂಕರದೇವ, ಬಂಗಾಳದಲ್ಲಿ ಚೈತನ್ಯ, ಅಲ್ಲೇ ತುಳಸಿದಾಸರು, ಕಾಶಿನಲ್ಲಿ ರವಿದಾಸ, ಕರ್ನಾಟಕದಲ್ಲಿ ಕನಕರು, ಪುರಂದರರು, ಏಕನಾಥ, ಮತ್ತೊಬ್ಬರು, ಮಗದೊಬ್ಬರು. ಇವರೆಲ್ಲರೂ 2000 ವರ್ಷಗಳಲ್ಲಿ ಇಡೀ ದೇಶವನ್ನ ಭಕ್ತಿಯಿಂದಾಗಿ, ಒಬ್ಬ ತುಕಾರಾಮನ ಅಭಂಗ, ಒಂದು ತುಳಸಿದಾಸರ ರಾಮಚರಿತ ಮಾನಸ ಮೊಘಲರ ಆಕ್ರಮಣದ ಕಾಲದಲ್ಲಿ ಇಡೀ ಉತ್ತರ ಭಾರತವನ್ನು ರಕ್ಷಣೆ ಮಾಡಿಬಿಡ್ತು. ಒಂದು ಜ್ಞಾನೇಶ್ವರ ಮಹಾರಾಜರ ಜ್ಞಾನೇಶ್ವರಿ ಕರ್ನಾಟಕದ ಉತ್ತರ ಭಾಗ, ಮಹಾರಾಷ್ಟ್ರ, ಗುಜರಾತ್, ಅದನ್ನ ಆಕ್ರಮಣಕಾರಿಗಳಿಂದ ರಕ್ಷಣೆ ಮಾಡಿಬಿಡ್ತು. ಹಾಗಾಗಿ 47ನೇ ಇಸ್ವಿವರೆಗೂ ನಾವು ಹೋರಾಟ ಮಾಡಿದ್ವಿ, ಇವತ್ತಿಗೂ ಹೋರಾಟ ಮಾಡ್ತಾ ಇದ್ದೀವಿ. ಹೀಗೆ ಭಕ್ತಿ ಪಂಥವನ್ನ ಈ ಅರ್ಥದಲ್ಲಿ ನೋಡದೆ ಒಬ್ಬೊಬ್ಬ ಸಂತನನ್ನು ಒಂದೊಂದು ಜಾತಿಗೆ ಸೀಮಿತ ಮಾಡಿ ಆ ಸಂತನ ಜನ್ಮದಿನಕ್ಕೆ ಆ ಜಾತಿಯವ್ರು ಬಿಟ್ಟು ಉಳಿದವ್ರು ಹೋಗೋದೇ ಇಲ್ಲ. ಬಸವಣ್ಣನವರ ಫೋಟೋ ಬ್ರಾಹ್ಮಣರ ಮನೇಲಿರ್ಬೇಕು, ಶಂಕರಾಚಾರ್ಯರ ಫೋಟೋ ಮಾದಿಗರ ಮನೇಲಿರ್ಬೇಕು, ಅಂಬೇಡ್ಕರ್ ಅವರ ಫೋಟೋ ಬ್ರಾಹ್ಮಣರ ಮನೇಲಿ, ಲಿಂಗಾಯತರ ಮನೇಲಿ ಇರಬೇಕು. ಎಲ್ಲ ಸಂತರು ಇಡೀ ದೇಶದ ಮಹಾಪುರುಷರು. ಆವಾಗ ಮಾತ್ರ ಇಡೀ ದೇಶ ಒಂದಾಗತ್ತೆ. ಇದು ಭಕ್ತಿ ಪಂಥದ ಕೊಡುಗೆ, ನಾವು ಹೊಡೆದಾಡೋದಕ್ಕೋಸ್ಕರ ಅಲ್ಲ. ಸೊ ಈ 4 ಏನಿದೆ, ಪ್ರಸ್ಥಾನತ್ರಯಗಳು ಮತ್ತು ಭಕ್ತಿ ಪಂಥ. ಆ ಭಕ್ತಿ ಪಂಥದಲ್ಲೇನೆ ಬಂತು ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ಇನ್ನೂ ಎಲ್ಲ ಸಾಹಿತ್ಯಗಳು. ಮೊನ್ನೆವರೆಗೆ ನಾಥ ಪಂಥ ಅದರೊಳಗಡೆಗೆ ಬಂತು. ಸೊ ಹೀಗೆ ಈ 4 ವಿದ್ಯೆ. ಇನ್ನು ಇದರಲ್ಲಿ ಉಪನಿಷತ್ತು ಅಂತಂದಾಗ ಒಂದೊಂದು ವೇದದ ಶಾಖೆಗೆ ಒಂದೊಂದು ಉಪನಿಷತ್ತು. ಯಾಕೆಂದ್ರೆ ವೇದ ಅಂತಂದಾಗ 4: ಋಕ್, ಯಜುಹು, ಸಾಮ, ಅಥರ್ವ. ಅದು ಮುಂದೆ ಧರ್ಮಶಾಸ್ತ್ರ ಅನ್ನೋದಲ್ಲಿ ಬರುತ್ತೆ. ಪ್ರಸಂಗ ಬಂದಿರೋದ್ರಿಂದ ಈಗಲೇ ಹೇಳ್ತಾ ಇದ್ದೀನಿ. ಒಂದೊಂದು ವೇದಕ್ಕೆ ಒಂದೊಂದು ಉಪವೇದ. ಋಗ್ವೇದಕ್ಕೆ ಆಯುರ್ವೇದ, ಯಜುರ್ವೇದಕ್ಕೆ ಧನುರ್ವೇದ,
ಸಾಮವೇದಕ್ಕೆ ಗಂಧರ್ವ ವೇದ ಅಂದರೆ ಸಂಗೀತ ಶಾಸ್ತ್ರ, ಸಪ್ತ ಸ್ವರಗಳು ಸ ರಿ ಗ ಮ ಪ ಅಂತ ಹೇಳಿದಾಗ ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ದೈವತ, ನಿಷಾದ, ಪಂಚಮ. ಇದು ಹೆಂಗ್ ಕಂಡಿಡಿದ್ರು? ಪ್ರಾಣಿಗಳು ಕೂಗುವಂಥ ರೀತಿ. ಬೆಳಗಾಗೆದ್ದ ತಕ್ಷಣ ಆಕಳು ತನ್ನ ಮಗುವನ್ನ ಕರೆಯುವಾಗ ಯಾವ ರೀತಿ ಕರೆಯುತ್ತೋ ಅದು ಒಂದು ಸ್ವರ. ಕೋಗಿಲೆ ವಸಂತ ಋತುವಿನಲ್ಲಿ ಯಾವ ರೀತಿ ಮಾವಿನ ಮರದ ಮೇಲೆ ಕೂತ್ಕೊಂಡು ಹಾಡತ್ತೋ ಅದು ಪಂಚಮ ಪ ಅಂತಂದಾಗ. ಅದೇ ರೀತಿ ಆನೆ ಹೇಗೆ ಗೀಳಿಡುತ್ತೋ ತನ್ನ ಮರಿಯನ್ನ ಕೂಗಿ ಅದು ಇನ್ನೊಂದು ಸ್ವರ. ಹೀಗೆ ಒಂದೊಂದು ಸ್ವರಕ್ಕೂ ಒಂದೊಂದು ಇದೆ. ಸೊ ಹೀಗೆ ಇದೆಲ್ಲವೂ ಗಂಧರ್ವ ವೇದಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿಂದ ಮುಂದೆ ಒಂದೊಂದು ಸ್ವರದಲ್ಲೂ ಮತ್ತೆ ಮಂದ್ರ, ಮಧ್ಯಮ, ತಾರ, ಅಲ್ಲಿಗೆ 7 3 21. ಷಡ್ಜದ ಮಂದ್ರದಿಂದ ಹಿಡಿದು ಈಗ ನಿಷಾದದ ತಾರದವರೆಗೆ 21 ರೀತಿ ಅವನು ಏರಿಳಿತ ಮಾಡಬಹುದು ಒಬ್ಬ ಸಂಗೀತ ವಿದ್ವಾನ್. ಬಾಲಮುರಳಿ ಕೃಷ್ಣ ಅವ್ರ ಸಂಗೀತದಲ್ಲಿ ನಾವು ನೋಡ್ತೀವಿ, ಚಕ್ಕಂತ ಇಲ್ಲಿ ಮಂದಿರದಲ್ಲಿದ್ದವ್ರು ಆಗ್ಲೇನೆ ನಿಷಾದದ ತಾರ ಕೊಟ್ಟೋಗ್ತಾ ಇದ್ರು. ಸೊ ಹೀಗೆ ಗಂಧರ್ವ ವೇದದಿಂದ ಸಂಗೀತದ ವಿದ್ಯೆ ಅಲ್ಲಿಂದ ಹುಟ್ಕೊಳ್ತು. ಅಲ್ಲಿಂದ ರಾಗಗಳು, ಸಾಮವೇದ ಅಂತಂದಾಗ 1000 ಶಾಖೆಗಳಿತ್ತು. ಇವತ್ತು ಅದೆಲ್ಲ ಹೊರಟೋಗಿದೆ. ಅದಕ್ಕೆ ದೇವೇಂದ್ರನ ಶಾಪ ಅಂತ ಹೇಳ್ತಾರೆ. 3 ರಾಗ ಮಾತ್ರ, 3 ಪದ್ಧತಿ, 3 ಶಾಖೆ ಮಾತ್ರ ಉಳ್ಕೊಂಡಿದೆ 1000ರಲ್ಲಿ ಸಾಮವೇದದಲ್ಲಿ. ಸೊ ಹೀಗೆ ಸಾಮವೇದದ ಒಂದು ಉಪವೇದ ಗಂಧರ್ವ ವೇದ, ಹಾಗೇನೆ ಇದರದ್ದು ಕೊನೆಯದಾದಂಥ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅಥರ್ವವೇದದ ಉಪವೇದ ಸ್ಥಾಪತ್ಯ ವೇದ, ಅಂದ್ರೆ ಲೌಕಿಕ ಜೀವನಕ್ಕೆ ಬೇಕಾಗಿರುವಂತ ಮನೆ ಕಟ್ಟೋದು ಇತ್ಯಾದಿ ಇತ್ಯಾದಿ ವಿಷಯಗಳೆಲ್ಲ ಇದೆ. ಆಮೇಲೆ 4 ವೇದ, ಒಂದೊಂದಕ್ಕೆ ಒಂದೊಂದು ಉಪವೇದ, ಮತ್ತು ಒಂದೊಂದು ವೇದದಲ್ಲಿ 4 ಭಾಗ: ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಮತ್ತೆ ಒಂದೊಂದರಲ್ಲೂ ಕೂಡ 106 ಶಾಖೆಗಳು. ಆದ್ರೆ ಈಗ ನಮಗೆ ಸಿಗ್ತಾ ಇರೋದು, ನಾ ಹೇಳ್ದಂಗೆ ಆಗ್ಲೇನೆ 1180 ಶಾಖೆಗಳಿತ್ತು. ಆದ್ರೆ ಈಗ ನಮಗೆ ಸಿಗ್ತಾ ಇರೋದು 10 ಅಥವಾ 12 ಅಂತ ಹೇಳ್ತಾರೆ. ಅದ್ರ ಬಗ್ಗೆ ವಿದ್ವಾಂಸರಿಗೆ ಇನ್ನೂ ನಿಶ್ಚಿತ ಇಲ್ಲ. 10 ಬೇಕಾದ್ರೆ ಇಟ್ಕೊಳ್ಳೋಣ. ಸೊ ಹೀಗೆ ಈ ಎಲ್ಲದರೊಳಗಡೆಗೆ ಉಪನಿಷತ್ತು ಅಂತ ಬಂತು. ಅಲ್ಲಿಗೆ 1180 ಉಪನಿಷತ್ತು ಇತ್ತು, ಆದ್ರೆ ಹೋಗಿದೆ. ದೇವರು ನರಸಿಂಹಶಾಸ್ತ್ರಿಗಳು ಉಪನಿಷತ್ ಅಂತ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಸುಮಾರು 100 ಉಪನಿಷತ್ತನ್ನು ಅವರು ಪಟ್ಟಿ ಮಾಡಿದ್ದಾರೆ. ಆದ್ರೆ ಅದು ಕೂಡ ಇವತ್ತು ಪ್ರಸ್ತುತ ಇಲ್ಲ. 16 ಉಪನಿಷತ್ತನ್ನ ಪ್ರಧಾನ ಅಂತ ತಗೊಂಡಿದ್ದಾರೆ. ಯಾಕೆಂದ್ರೆ ಶಂಕರಾಚಾರ್ಯರು ಆ ಎಲ್ಲದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲೂ ಪ್ರಧಾನವಾಗಿ 10 ಉಪನಿಷತ್ತನ್ನು ಮಾತ್ರ ತಗೊಳ್ತಾರೆ. ರಾಮಕೃಷ್ಣಾಶ್ರಮದವರು ದಶೋಪನಿಷತ್ತು ಅಂತ ಗ್ರಂಥವನ್ನೇ ಬರೆದಿದ್ದಾರೆ. ಈಶಾ, ಕೇನ, ಕಠ, ಮುಂಡಕ, ಮಾಂಡೂಕ್ಯ, ಪ್ರಶ್ನ, ಐತರೇಯ, ತೈತ್ತಿರೀಯ, ಛಾಂದೋಗ್ಯ, ಬೃಹದಾರಣ್ಯಕ ಎಲ್ಲ ಉಪನಿಷತ್ತುಗಳು ಸೇರಿದ್ರೆ ಸುಮಾರು 1200 ಚಿಲ್ಲರೆ ಮಂತ್ರ ಆಗತ್ತೆ. ಅದರಲ್ಲಿ ತುಂಬಾ ದೊಡ್ಡ ಉಪನಿಷತ್ತು ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತು. ಅದರಲ್ಲಿ ಯಾಜ್ಞವಲ್ಕ್ಯರ ವಿಷಯ ಬಹಳ ಬರುತ್ತೆ. ಸೊ ಹೀಗೆ ಆ ಉಪನಿಷತ್ತುಗಳು 10 ಉಪನಿಷತ್ತುಗಳನ್ನ ಆಧಾರ ಇಟ್ಟುಕೊಂಡೇನೆ ವೇದವ್ಯಾಸರು ಒಂದು ದರ್ಶನವನ್ನೇ ರಚನೆ ಮಾಡಿದ್ದಾರೆ. ಅದು ಬ್ರಹ್ಮಸೂತ್ರ ಅಥವಾ ಉತ್ತರ ಮೀಮಾಂಸಾ. ಯಾಕೆಂದ್ರೆ ದರ್ಶನಗಳು ಅಂತ ಇದೆ. ದರ್ಶನಗಳು 2 ರೀತಿ, ಒಂದು ವೈದಿಕ ದರ್ಶನಗಳು, ಇನ್ನೊಂದು ಅವೈದಿಕ ದರ್ಶನಗಳು. ಆದ್ರೆ ಎರಡೂ ಕೂಡ ಈ ದೇಶದ್ದೇ, ಎರಡೂ ಭಾರತೀಯವೇ, ಎರಡೂ ಹಿಂದೂನೇ. ಯಾಕೆಂದ್ರೆ ಹಿಂದೂ ಅನ್ನೋದು ಧರ್ಮಕ್ಕೆ ಸಂಬಂಧಪಟ್ಟಿರೋದು. ನಾವು ಅದನ್ನ ಪೂಜಾ ಪದ್ಧತಿ ಇದೀವಿ ಅಂತ ಮಾಡಿಬಿಟ್ಟು ಯಾವುದನ್ನ ವೈದಿಕ ಅಂತ ಹೇಳಬೇಕು ಅದನ್ನ ಹಿಂದೂ ಅಂತ ಹೇಳ್ತಾ ಇದ್ದೀವಿ, ಯಾವುದನ್ನ ಅವೈದಿಕ ಅಂತ ಹೇಳಬೇಕು ಅದನ್ನ ಅಹಿಂದೂ ಅಂತ ಹೇಳ್ತಾ ಇದ್ದೀವಿ. ಇದು ತಪ್ಪು. ಯಾಕೆಂದ್ರೆ ಹಿಂದೂ ಅನ್ನೋದು ಪೂಜಾ ಪದ್ಧತಿ ಸಂಬಂಧಪಟ್ಟಿದ್ದಲ್ಲ. ಹಿಂದೂ ಅನ್ನೋದು ಭಾರತ ಅನ್ನೋ ಪದಕ್ಕೆ ಸಂವಾದಿಯಾಗಿರೋದು. ಅದಕ್ಕೋಸ್ಕರ ಪರಂಪರೆಯಲ್ಲಿ ಹೇಳಿರೋದೇನು ಅಂದ್ರೆ ಹಿಂದೂ ಅಹಿಂದೂ ದರ್ಶನಗಳು ಅಂತ ಅಲ್ಲ. ಅವ್ರು ಹೇಳಿರೋದು ವೈದಿಕ ಅವೈದಿಕ ದರ್ಶನಗಳು, ಅಥವಾ ಇನ್ನೂ ಮೂಲಕ್ಕೆ ಹೋದ್ರೆ ಆಸ್ತಿಕ ನಾಸ್ತಿಕ ದರ್ಶನಗಳು. ಅಸ್ತಿ ನಾಸ್ತಿ ಇದೆ ಅಂತ ಹೇಳಿದ್ರೆ ಆಸ್ತಿಕ, ಇಲ್ಲ ಅಂತ ಹೇಳಿದ್ರೆ ನಾಸ್ತಿಕ. ಏನಿದೆ ಏನಿಲ್ಲ, ವೇದ, ದೇವರು, ಪುನರ್ಜನ್ಮ. ಒಬ್ರು ಇದನ್ನ ಒಪ್ತಾರೆ, ಅದನ್ನ ಒಪ್ಪಲ್ಲ, ಅದನ್ನ ಒಪ್ತಾರೆ, ಇದನ್ನ ಒಪ್ಪಲ್ಲ. ಹಿಂಗೆಲ್ಲ ಕ್ಲಾಸಿಫಿಕೇಶನ್ಸ್ ಇದೆ. ಉದಾಹರಣೆಗೆ ಜೈನ ದರ್ಶನ ವೇದವನ್ನು ಒಪ್ಪಲ್ಲ, ಹಾಗಾಗಿ ನಾಸ್ತಿಕ ದರ್ಶನ. ಆದರೆ ಜೈನ ದರ್ಶನದಲ್ಲಿ ಪರಮಾತ್ಮನನ್ನು ಒಪ್ತಾರೆ ಅವರು. ಸೊ ಹೀಗಾಗಿ ಪರಮಾತ್ಮ ಅನ್ನೋ ವಿಷಯಕ್ಕೆ ಬಂದಾಗ ಅವರು ಆಸ್ತಿಕರು, ಜೈನರು. ಸೊ ಅದೆರಡೂ ಅದಕ್ಕೋಸ್ಕರ ನಾನು ಹೇಳಿದ್ದು ವೈದಿಕ ಅವೈದಿಕ. ಪರಂಪರೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ವೇದದ ಆಧಾರದ ಮೇಲೆ ಆಸ್ತಿಕ ನಾಸ್ತಿಕ ಅಂತ ಮಾಡಿದ್ದಾರೆ. ರೂಢಿ ಭಾಷೆನಲ್ಲಿ ನಾವು ದೇವರ ಆಧಾರದ ಮೇಲೆ ಆಸ್ತಿಕ ನಾಸ್ತಿಕ ಅಂತ ಮಾತಾಡ್ತೀವಿ. ಎರಡೂ ಉಂಟು. ಸೊ ಹೀಗೆ ಪರಂಪರೆಯ ಪ್ರಕಾರ ತಗೊಂಡ್ರೆ ದರ್ಶನಗಳು 9, ಅದು 2 ಭಾಗ. ಅದರಲ್ಲಿ ಆಸ್ತಿಕ ದರ್ಶನಗಳು 6: ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ. ಪೂರ್ವ ಮೀಮಾಂಸಾ ಅಂತ ಅನ್ನೋದು ವೇದಗಳ ಸಂಹಿತೆ ಮತ್ತು ಬ್ರಾಹ್ಮಣಗಳಿಗೆ ಸಂಬಂಧಪಟ್ಟಿದ್ದು, ಕರ್ಮ ಭಾಗಕ್ಕೆ. ಉತ್ತರ ಮೀಮಾಂಸಾ ಅಂತ ಅನ್ನೋದು ವೇದಗಳ ಜ್ಞಾನ ಭಾಗಕ್ಕೆ ಸಂಬಂಧಪಟ್ಟಿದ್ದು, ಆರಣ್ಯಕ ಮತ್ತು ಉಪನಿಷತ್ತು.
ಇದೆಲ್ಲದರಲ್ಲೂ ದೇವತಾ ಮಂತ್ರಗಳ ದೇವತೆಗಳ ಸ್ತುತಿಗಳೇ ಅದರೊಳಗಡೆ ಎಲ್ಲ ಬರೋದು. ಅದರಲ್ಲಿ ಉಪನಿಷತ್ತು ಅಂತ ಏನು ಬಂತು, ಇದು ವೇದದ 4ನೇ ಭಾಗ. ಅದಕ್ಕೋಸ್ಕರ ಅದನ್ನ ವೇದಾಂತ ಅಂತ ಕರೀತಾರೆ, ವೇದದ ಅಂತ. ಅದಕ್ಕೆ ಇನ್ನೊಂದು ಹೆಸರು ಉಪನಿಷತ್ತು. ಯಾಕೆಂದ್ರೆ ಗುರುಗಳ ಹತ್ರದಲ್ಲಿ ಕೂತ್ಕೊಂಡು ಕಲಿಯುವಂತ ರಹಸ್ಯ ವಿದ್ಯೆ. ಎಲ್ಲರಿಗೂ ಹೇಳ್ತಾ ಇದ್ರು ಗುರುಗಳು, ಆದ್ರೆ ಪಾಠ ಮುಗಿದು ಹೋದ್ಮೇಲೂ ಕೂಡ ಕೆಲವು ಶಿಷ್ಯಂದ್ರು ಹತ್ರ ಬಂದು ಕೂತ್ಕೊಳ್ತಾರೆ, ಇನ್ನೊಂದ್ ಸ್ವಲ್ಪ ಕೇಳ್ತಾರೆ, ಆಗ ಇನ್ನೊಂದಷ್ಟು ರಹಸ್ಯದ ವಿಷಯಗಳು ಸಿಗತ್ತೆ. ನಮ್ಮ ಕ್ಲಾಸ್ಗಳಲ್ಲೂ ಅದಾಗತ್ತೆ. ಯಾರು ಬಂದ್ರು ಅವರು ಹೇಳ್ಕೊಟ್ರು ಅಷ್ಟೇನೆ, ಇಂಥವ್ರಿಗೆ ಅಂತ ಅಲ್ಲ ಅದು. ಹಾಗಾಗಿ ಉಪ ಸಮೀಪ, ನೀ ಕೆಳಗಡೆ, ಶೇತೆ ಕೂತ್ಕೊಂಡ. ಇನ್ನೊಂದು ಉಪ ಅಂದ್ರೆ ಮೇಲಿಕ್ಕೆ ತಗೊಂಡು ಹೋಗುವಂಥದ್ದು, ಇದು ಅರ್ಥ ಇದೆ. ಅದಕ್ಕೋಸ್ಕರ ಅದನ್ನ ಆಮ್ನಾಯ ಮಸ್ತಕ ಅಂತ ಕರೀತಾರೆ ಉಪನಿಷತ್ತುಗಳನ್ನ. ಯಾಕೆಂದ್ರೆ ಆಮ್ನಾಯ ಅಂದ್ರೆ ವೇದಗಳು, ವೇದಗಳ ಶಿರಭಾಗ ಅದು ಉಪನಿಷತ್ತು. ಆ ಉಪನಿಷತ್ತು ಅಂತ ಅನ್ನೋದು ಪ್ರಸ್ಥಾನತ್ರಯಗಳು ಅಥವಾ ಮೋಕ್ಷ ವಿದ್ಯೆ ಅಂತ ನಾ ಏನು ಹೇಳಿದೆ ಅದರಲ್ಲಿ ಮೊದಲನೇದು. ಅದನ್ನೇ ಆಧಾರವಾಗಿ ಇಟ್ಟುಕೊಂಡೇ ಭಗವದ್ಗೀತೆ ಹೇಳಿದ್ದು ಕೃಷ್ಣ. ಅದಕ್ಕೋಸ್ಕರ ಗೀತಾ ಮಹಾತ್ಮ್ಯವನ್ನ ಹೇಳುವಾಗ ಅಲ್ಲಿ ಹೇಳ್ತಾರೆ, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ. ಆ ಉಪನಿಷತ್ತುಗಳೇ ಆಕಳುಗಳು, ಹಾಲು ಕರೆದೋನು ಕೃಷ್ಣ, ಹಾಲು ಕುಡಿದಿದ್ದು ಅರ್ಜುನ. ಹಾಲು ಯಾವುದು ಅಂದ್ರೆ ಭಗವದ್ಗೀತೆ ಅಂತ ಅದರಲ್ಲಿ ಹೇಳ್ತಾರೆ. ಆಮೇಲೆ ಮೂರನೇದಾಗಿ ವೇದವ್ಯಾಸರು ಅದರ ಆಧಾರದ ಮೇಲೆ ಉತ್ತರ ಮೀಮಾಂಸ ರಚನೆ ಮಾಡಿದ್ರು. ಮೂರನೇದು ಬ್ರಹ್ಮಸೂತ್ರ. ಹೀಗೆ ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರ, ಭಕ್ತಿ ಪಂಥದ ಎಲ್ಲ ಸಾಹಿತ್ಯ, ಇದು ಮೋಕ್ಷ ವಿದ್ಯೆ ಅಥವಾ ಪರಾವಿದ್ಯೆ. ಇನ್ನು ಅಪರಾವಿದ್ಯೆ ಅಂತ ಏನು ಹೇಳಿದೆ ಅದು ಅವಿದ್ಯೆ ಅಂತನೂ ಕರೀತಾರೆ. ಅದರ ಅರ್ಥ ವಿದ್ಯೆ ಅಲ್ಲದ್ದು ಅಂತಲ್ಲ, ಮೋಕ್ಷ ವಿದ್ಯೆ ಅಲ್ಲ, ಲೌಕಿಕ ವಿದ್ಯೆ, ಧರ್ಮ ವಿದ್ಯೆ. ಸಭಾಧರ್ಮ ಹೇಗಿರಬೇಕು, ಇದು ಧರ್ಮ ಅಂದ್ರೆ ಇದು ಲೌಕಿಕ ವಿದ್ಯೆ. ಪುತ್ರ ಧರ್ಮ, ಪಿತೃಧರ್ಮ, ಪತಿ ಧರ್ಮ, ಸತಿ ಧರ್ಮ, ರಾಜಧರ್ಮ, ಪ್ರಜಾಧರ್ಮ, ಪ್ರಕೃತಿ ಧರ್ಮ, ಇದೆಲ್ಲವೂ ಕೂಡ ಜೀವನದ ವ್ಯವಹಾರ, ಲೋಕ ವ್ಯವಹಾರ, ಸೋಷಿಯಲ್ ಆರ್ಡರ್, ಇದು ಧರ್ಮ. ಇದಕ್ಕೆ ಸಹಾಯ ಮಾಡುವಂತ ಎಲ್ಲ ಸಾಹಿತ್ಯವನ್ನ ಧರ್ಮಶಾಸ್ತ್ರ ಅಂತ ಕರೀತಾರೆ. ಸೊ ಅದು ಅವಿದ್ಯೆ ಅಥವಾ ಅಪರಾವಿದ್ಯೆ. ಅದರಲ್ಲಿ ವೇದಗಳಿಂದ ಹಿಡಿದು ಎಲ್ಲವೂ ಬಂತು. ಸೊ ಹೀಗೆ 2 ಶ್ರೇಣಿ ಮಾಡಿ ಅಧ್ಯಯನ ಮಾಡಬಹುದು. ಅದರಲ್ಲಿ ಕೆಲವು ಸಾಹಿತ್ಯದ ಹೆಸರುಗಳನ್ನು ನಾನು ಹೇಳಿದೆ. ಇನ್ನು ಇನ್ನೊಂದು ರೀತಿ ನಾವು ವಿಭಾಗ ಮಾಡೋದಾದ್ರೆ ನಳಚರಿತ್ರೆನಲ್ಲಿ ಹೇಳ್ತಾರೆ ಚತುರ್ವೇದಗಳು, ಅಲ್ಲಿ ವೈದಿಕದ ಮಾತ್ರ ಹೇಳಿದ್ದಾರೆ, ಅವೈದಿಕ ಅವರು ತಗೊಂಡಿಲ್ಲ, ಆಧುನಿಕ ತಗೊಂಡಿಲ್ಲ. ಆದ್ರೂ ಅದೊಂದು ಕ್ಲಾಸಿಫಿಕೇಶನ್. ಚತುರ್ವೇದಗಳು 4 ಹೇಳ್ತಾರೆ, ಅಷ್ಟಾದಶ ಪುರಾಣಗಳು 18 ಹೇಳ್ತಾರೆ, ಷಡಂಗಗಳು ಅಂತ ಹೇಳ್ತಾರೆ ಅಥವಾ ವೇದಾಂಗಗಳು. ಅಂದ್ರೆ ವೇದಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ 6 ವಿಷಯಗಳು ಗೊತ್ತಿದ್ರೆ ಮಾತ್ರ ಅರ್ಥ ಆಗತ್ತೆ. ಇಲ್ಲಾಂದ್ರೆ ಸುಮ್ಮನೆ ವೇದಗಳಲ್ಲಿ ಗೋಮಾಂಸ ತಿನ್ನೋ ಕೇಳಿದಾರಲ್ಲ ಅಂತ ಯಾರೋ ಹೇಳಿಬಿಟ್ರೆ ಅವ್ರಿಗೆ ಷಡಂಗ ಓದಿಯಾರ ಅನ್ನೋದು ಮೊದಲನೇ ಪ್ರಶ್ನೆ. ಯಾಕೆಂದ್ರೆ ಶಿಕ್ಷಾ, ಕಲ್ಪ, ನಿರುಕ್ತ, ಜ್ಯೋತಿಷ, ಛಂದ, ವ್ಯಾಕರಣ ಇದನ್ನು ಓದ್ದೆ ಹೋದ್ರೆ ವೇದ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ನಿರುಕ್ತ ಅಂದ್ರೆ ಎಟಿಮಾಲಜಿ. ಧರ್ಮ ಅಂದ್ರೆ ಏನು, ರಿಲಿಜನ್ ಅಲ್ಲ. ಯಾಕೆಂದ್ರೆ ರಿಲಿಜನ್ ಅಂದ್ರೆ ರೀಲೈಗೇರ್, ಮತ್ತೆ ಬಂಧಿಸು. ಧರ್ಮ ಅಂದ್ರೆ ಧಾರಣಾತ್ ಧರ್ಮ ಮಿಥ್ಯಾವು, ಅರ್ಥವೇ ವ್ಯತ್ಯಾಸ ಆಗೋಯ್ತು. ನ್ಯಾಷನಾಲಿಟಿ ಅಂತಂದಾಗ ಎಟಿಮಾಲಜಿ ಮೂಲ ರಕ್ತ, ರಾಷ್ಟ್ರೀಯತೆ ಅಂತಂದಾಗ ಮೂಲ ಅರ್ಥ ತ್ಯಾಗ, ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಹಾಗಾಗಿ ನಿರುಕ್ತ ಗೊತ್ತಿಲ್ಲದೆ ಹೋದ್ರೆ ಆ ಭಾಷೆ ಅರ್ಥ ಆಗೋದಿಲ್ಲ. ಕನ್ನಡವೇ ಇರಲಿ, ತಮಿಳೇ ಇರಲಿ, ತೆಲುಗೇ ಇರಲಿ, ಸಂಸ್ಕೃತನೇ ಇರಲಿ, ಯಾವುದೇ ಇರಲಿ. ಸೊ ಹಾಗಾಗಿ ಇದನ್ನ ನಳಚರಿತ್ರೆನಲ್ಲಿ ಒಂದು ಕ್ಲಾಸಿಫಿಕೇಶನ್ ಮಾಡ್ತಾರೆ. 18 or 24, 28 ಇದು ಇನ್ನೊಂದು ರೀತಿ. ಇನ್ನೊಂದು ನಾನಲ್ಲಿ ಇರೋದನ್ನೇ 2 ಜೋಡಿ ಮಾಡಿ 5 ಹೇಳಿದ್ದೀನಿ. ಶ್ರುತಿ, ಸ್ಮೃತಿ, ವೇದಾಂತ, ವೇದಾಂಗ, ಇತಿಹಾಸ, ಪುರಾಣ, ದರ್ಶನ, ಆಧುನಿಕ, ಸೂತ್ರ, ಶಾಸ್ತ್ರ. ಅದನ್ನೇ ಇನ್ನೊಂದು ಕ್ಲಾಸಿಫಿಕೇಶನ್ ಇನ್ನೊಂದು ರೀತಿ ಜೋಡಿಸಿದ್ದೀನಿ ಅಷ್ಟೇನೆ. ಇನ್ನೊಂದಿರೋದು RSS ನಲ್ಲಿ ನಮಗೆ ಶ್ಲೋಕಗಳಲ್ಲಿ ಹೇಳ್ಕೊಡ್ತಾರೆ. ಚತುರ್ವೇದಾಹ ಪುರಾಣಾನಿ ಸರ್ವೋಪನಿಷದಸ್ತಥ ರಾಮಾಯಣಂ ಭಾರತಂಚ ಗೀತಾ ಸದ್ದರ್ಶನಾನಿ ಚ. ದರ್ಶನಗಳ ಬಗ್ಗೆ ನಾನು ಹೇಳಿದೆ. ಜೈನಾಗಮಾಹ, ಆಗಮಗಳು, ಪ್ರಕೀರ್ಣಗಳು, ಅಂಗಗಳು, ಉಕ್ತಿಗಳು, ಹೀಗೆ 4 ಇದೆ ಜೈನ ಸಾಹಿತ್ಯ. ಅದರಲ್ಲಿ ಆಗಮಗಳು ಅಂದಾಗ ಜೈನ ಆಗಮಗಳು ಮಾತ್ರ ಅಲ್ಲ, ಬೌದ್ಧ ಆಗಮಗಳು, ವೈಷ್ಣವ ಆಗಮಗಳು, ಶೈವ ಆಗಮಗಳು, ಶಾಕ್ತ ಆಗಮಗಳು, 5 ರೀತಿ ಆಗಮಗಳಿದ್ದಾವೆ. ಅದರಲ್ಲಿ ಬೌದ್ಧ ಆಗಮಗಳು ಹೆಚ್ಚು ಟಿಬೆಟ್ ಕಡೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಆ ಎಲ್ಲ ಆಗಮಗಳನ್ನು ಸಂಗ್ರಹ ಮಾಡಿರುವಂತ ಬೇಕಾದಷ್ಟು ವ್ಯವಸ್ಥೆಗಳು ಕೂಡ ಇದಾವೆ ಇಲ್ಲಿ ಆಗಮಗಳು. ಹಾಗೆ ತ್ರಿಪಿಟಕಾಹ, ಪಿಟಕಗಳು ಅಂತಂದ್ರೆ ಪೆಟ್ಟಿಗೆಗಳು, 3 ಗ್ರಂಥ ಸಂಗ್ರಹಗಳು. ಅಂದ್ರೆ ಬೌದ್ಧ ವಿನಯ ಪಿಟಕ, ಅಭಿಧರ್ಮ ಪಿಟಕ, ಸೂಕ್ತ ಪಿಟಕ, ಇದೆಲ್ಲ ಬುದ್ಧನ ಸಾಹಿತ್ಯ ಜ್ಞಾನವನ್ನ ಹೇಳುವಂತ, ಬೋಧನೆಯನ್ನು ಹೇಳುವಂತ ಸಾಹಿತ್ಯ. ಗುರುಗ್ರಂಥ, ಎಲ್ಲ ಜ್ಞಾನಕ ಪಂಥದ ಎಲ್ಲ ಗುರುಗಳು, 10 ಜನ ಗುರುಗಳ ಪೈಕಿ 6 ಜನ ಗುರುಗಳು ಮತ್ತೆ ಬೇರೆ ಇನ್ನು 24 ಜನ ಬೇರೆ ಬೇರೆ ಸಂತ ಮಹಂತರುಗಳು ಹೇಳಿರುವಂಥದ್ದನ್ನೆಲ್ಲ ಸೇರಿಸಿ ಅರ್ಜುನ ದೇವರ ಕಾಲದಲ್ಲಿ ಒಂದು ಗ್ರಂಥ ಸಂಗ್ರಹ ಪ್ರಾರಂಭ ಆಯಿತು. ಆಮೇಲೆ ಅದು ಗುರು ಗೋವಿಂದ ಸಿಂಗ್ರ ಕಾಲದಲ್ಲಿ ಪೂರ್ತಿ ಆಯಿತು.
ಅದನ್ನ ಗುರು ಗ್ರಂಥ ಸಾಹಿಬ್ ಅಂತ ಹೇಳಿ ಗುರು ಗೋವಿಂದ್ ಸಿಂಗ್ರ ನಂತರ ಅದನ್ನೇ ದೇವರಾಗಿ ಗುರುದ್ವಾರಗಳಲ್ಲಿ ಅರ್ಚನೆ ಮಾಡ್ತಾರೆ. ಅದರಲ್ಲಿ ಹೆಚ್ಚು ಬಾರಿ ಬಂದಿರುವಂತ ಪದ ರಾಮನ್ ಪದ. ಸೊ ಹೀಗೆ ಗುರು ಗ್ರಂಥದ್ದು ಇದೆ. ಹೀಗೆ ಇದೆಲ್ಲ ಇನ್ನೊಂದು ಕ್ಲಾಸಿಫಿಕೇಶನ್. ಸೊ ಹೀಗೆ ಏನೇನು ಓದಕ್ಕಿದೆ ಅನ್ನೋದಕ್ಕೆ ಈ ರೀತಿ ಬೇರೆ ಬೇರೆ ರೀತಿ ಕ್ಲಾಸಿಫಿಕೇಶನ್ಗಳನ್ನ ನಾವು ಮಾಡಿಕೊಂಡು ಅಲ್ಲಿಂದ ನಾವು ಪ್ರಾರಂಭ ಮಾಡಬಹುದು. ಯಥಾಶಕ್ತಿ ನಮ್ಮ ಅಧ್ಯಯನಗಳು ಎಷ್ಟು ಬೇಕಾದರೂ ನಡೆಯುತ್ತೆ. ಇನ್ನೊಂದು 10-15 ನಿಮಿಷ ಸಮಯದಲ್ಲಿ ಈ ಏನು ಅನ್ನೋದ್ರ ಬಗ್ಗೆ ಪಟ್ಟಿ ಏನು ನಾನು ಕೊಟ್ಟೆ ಅದನ್ನ ಒಂದು ಸ್ವಲ್ಪ ಯಾವ್ದು ಬಿಟ್ಟಿದ್ದೀನಿ ಅದನ್ನ ವಿವರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ವೇದಗಳು ಅನ್ನೋದ್ರ ಬಗ್ಗೆ ನಾನು ಹೇಳಿದೆ, ಏನೇನಿದೆ ಅನ್ನೋದ್ರ ಬಗ್ಗೆ ಹೇಳಿದೆ. ಅದ್ರೊಳಗಡೆ ಏನೇನಿದೆ ಅದೊಂದು ಮತ್ತೆ ದೊಡ್ಡ ವಿಷಯ. ಇದ್ರಲ್ಲಿ ತುಂಬಾ ಜನ ಇಲ್ಲಿರೋ ಪೈಕಿ ಅಧ್ಯಯನ ಮಾಡಿದ್ದೀವಿ. ನಾನು ಕೂಡ ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಬಹಳ ಬಾಕಿ ಉಳಿದಿದೆ. ನನಗೆ ಗೊತ್ತಿರೋದೆಲ್ಲ ಸ್ಯಾಂಪಲ್ ಅಷ್ಟೇ, ಸ್ಟಾಕ್ ಅಲ್ಲ. ಆದರೆ ವಿದ್ವಾಂಸರುಗಳು ತುಂಬಾ ಜನ ಇಲ್ಲಿದ್ದಾರೆ. ಆದರೆ ಏನೇನಿದೆ ಅನ್ನೋದ್ರಷ್ಟೇ ನಾನು ವೇದಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ. 4 ವೇದ, ಉಪವೇದ, ವೇದಗಳ 4 ಭಾಗ, ಅದರ ಶಾಖೆಗಳು ಇತ್ಯಾದಿಗಳು. ಅಲ್ಲಿಂದ ಮುಂದಕ್ಕೆ ಬಂದ್ರೆ ಪುರಾಣಗಳು. ಇವತ್ತು ನಮ್ಮ ಹಿಂದೂ ಜೀವನ ಪದ್ಧತಿಯ ಹಬ್ಬಗಳು, ಉತ್ಸವಗಳು, ಜಾತ್ರೆಗಳು, ಮಠಗಳು, ಮಂದಿರಗಳು, ನಾಮಕರಣ, ಸಂಸ್ಕಾರ, ವಿವಾಹ, ಮತ್ತೊಂದು ಮಗದೊಂದು, ಎಲ್ಲಕ್ಕೂ ಮೂಲ ಪುರಾಣಗಳೇ. ನಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಹೋಗ್ಲಿ, ಗೊತ್ತಿರುತ್ತೆ ಅನೇಕರಿಗೆ ಗೊತ್ತಿಲ್ಲ. ಆದ್ರೆ ಆ ಕಲ್ಪನೆಗಳನ್ನೆಲ್ಲ ಮಾಡ್ಕೊಂಡು ಬಂದೀವಿ. ನವರಾತ್ರಿ 9 ದಿವಸ ದೇವಿ ಪೂಜೆ, 9 ದಿನ ದೇವಿಗೆ ಹೆಸರು ಬೇರೆ, 9 ದಿನ ದೇವಿಗೆ ಚರ್ಮದ ಮೈ ಬಣ್ಣ ಬೇರೆ, 9 ದಿನ ದೇವಿಯ ವಾಹನ ಬೇರೆ, 9 ದಿನ ದೇವಿಯ ಕೈನಲ್ಲಿರುವಂತ 4 ಕೈನಲ್ಲಿರುವಂತ 4 ವಸ್ತುಗಳು ಬೇರೆ ಬೇರೆ. ಕೆಲವು ಪುನರಾವರ್ತನೆ ಆಗತ್ತೆ, ಕೆಲವು ಬದಲಾವಣೆ ಆಗತ್ತೆ. ಏನ್ ಆಧಾರ ಇದಕ್ಕೆ? ಪುರಾಣಗಳು ಹೋಗಿ ನೋಡು. ಹೀಗೆ ನಮ್ಮ ಎಲ್ಲ ಜೀವನದ ಪದ್ಧತಿ, ಅದು ಶೈವರಿರಲಿ, ಶಾಕ್ತರಿರಲಿ, ಗಣಪತಿಯರಿರಲಿ, ಕೌಮಾರರಿರಲಿ, ಸೂರ್ಯ ಆರಾಧಕರಿರಲಿ, ವೈಷ್ಣವರಿರಲಿ, ಎಲ್ಲಕ್ಕೂ ಕೂಡ ನಮಗೆ ಪುರಾಣಗಳ ಆಧಾರ ಆಗತ್ತೆ. ಆ ರೀತಿಯ ಪುರಾಣದ ವ್ಯವಸ್ಥೆ ಉತ್ತರ ಕರ್ನಾಟಕದ ಎಲ್ಲ ಮಠಗಳಲ್ಲಿ, ಅದರಲ್ಲೂ ಜಂಗಮ ಮಠಗಳಲ್ಲಿ ವಿಶೇಷವಾಗಿ ನಡೀತಾ ಇರೋದು ನಮ್ಮ ಪುಣ್ಯ. ತಾಲೂಕ್ನಲ್ಲೂ ಕೂಡ ನಡೀತಾ ಇದೆ. ಸೊ ಹೀಗೆ ಪುರಾಣಗಳು ಅಂತ ಹೇಳಿದಾಗ ಅದರಲ್ಲಿ 18 ಪುರಾಣಗಳು ಅಂತ, ಮುಖ್ಯ ಪುರಾಣಗಳು, ಉಪಪುರಾಣಗಳು, ಉಪೋಪ ಪುರಾಣಗಳು, ಹೀಗೆ 3 ಭಾಗ ಮಾಡ್ತಾರೆ. ಆ ಎಲ್ಲ ಪುರಾಣಗಳ ರಚನೆ, ಅದರಲ್ಲಿ ಒಂದು ಪುರಾಣ ಬಿಟ್ರೆ ಅದನ್ನ ವಿಷ್ಣು ಪುರಾಣ ಒಂದು ಮಾತ್ರ ಪರಾಶರ ರಚನೆ ಮಾಡಿದ್ದು. ಉಳಿದೆಲ್ಲ ಪುರಾಣಗಳನ್ನು ರಚನೆ ಮಾಡಿದ್ದು ವೇದವ್ಯಾಸರು. ಆ ಪುರಾಣಗಳಲ್ಲಿ ಭಾಗವತವನ್ನ ಪುರಾಣ ರಾಜ ಅಂತ ಕರೀತಾರೆ. ಭಾಗವತವನ್ನು ಪ್ರಚಾರ ಮಾಡಿದ್ದು ಮಾತ್ರ ಶುಕ ಮಹರ್ಷಿಗಳು. ಉಳಿದೆಲ್ಲ ಪುರಾಣಗಳನ್ನ ಅದನ್ನ ಜಗತ್ನಲ್ಲಿ ಪ್ರಚಾರ ಮಾಡಿದ್ದು ಉಗ್ರಶ್ರವ ಸೌತಿ. ಸೂತ ಅನ್ನುವಂಥ ಒಂದು ಕುಲಕ್ಕೆ ಅದೇ 2 ಕೆಲಸ ಇತ್ತು. ಒಂದು ರಥ ಹೊಡೆಯೋದು, ಇನ್ನೊಂದು ಪುರಾಣವನ್ನ ಎಲ್ಲ ಕಡೆಗೆ ಪ್ರವಚನ ಮಾಡೋದು. ನೈಮಿಷಾರಣ್ಯದಲ್ಲಿ ಇವೆಲ್ಲ ನಡೀತು. ಸೊ ಆ ರೀತಿ ಪುರಾಣಗಳು ಅಂತ ಹೇಳಿದಾಗ 18 ಮುಖ್ಯ ಪುರಾಣಗಳು, 18 ಉಪಪುರಾಣಗಳು, ಇನ್ನು 62 ಅದು 72 ಉಪೋಪ ಪುರಾಣಗಳು. ಈ ರೀತಿ ಪುರಾಣಗಳಿದೆ. ಅದನ್ನು ಮತ್ತೆ ವೈಷ್ಣವ ಪುರಾಣಗಳು, ಶೈವ ಪುರಾಣಗಳು, ಮತ್ತೆ ಬ್ರಹ್ಮ ಪುರಾಣಗಳು, ಈ ರೀತಿನೂ 3 ಭಾಗ ಮಾಡ್ತಾರೆ. ಇನ್ನು ಕೆಲವರು ಸೂರ್ಯ ಪುರಾಣ, ಗಣಪತಿ ಪುರಾಣ, ಈ ರೀತಿ ವಿಭಾಗಗಳು ಕೂಡ ಅನೇಕರು ಮಾಡೋದು ಇದೆ. ಅದರಲ್ಲಿ ನಾನು ಹೇಳಿದ್ನಲ್ಲ 18 ಅಂತ ಹೇಳಿದಾಗ ವಿಷ್ಣು ಸಂಬಂಧಿ ಪುರಾಣಗಳು ಅಂದಾಗ ವಿಷ್ಣು ಪುರಾಣ, ಭಾಗವತ, ವರಾಹ, ವಾಮನ, ಕೂರ್ಮ, ಮತ್ಸ್ಯ. ಬ್ರಹ್ಮ ಪುರಾಣಗಳು ಅಂತ ಹೇಳಿದಾಗ ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮವೈವರ್ತ, ನಾರದ, ಭವಿಷ್ಯ, ಗರುಡ. ಶಿವ ಸಂಬಂಧಿ ಪುರಾಣಗಳು ಅಂತ ಹೇಳಿದಾಗ ಶಿವ ಅಥವಾ ವಾಯು ಪುರಾಣ, ಮಾರ್ಕಂಡೇಯ, ಲಿಂಗ, ಸ್ಕಾಂದ, ಪದ್ಮ, ಅಗ್ನಿ. ಇನ್ನೊಂದು ರೀತಿನೂ ವಿಭಾಗ ಇದೆ ಅಂತ ನಾನು ಹೇಳಿದೆ. ಅದರಲ್ಲಿ ಕೆಲವರು ಶಿವಪುರಾಣ 10 ಅಂತ ಹೇಳ್ತಾರೆ, ಸೂರ್ಯ ಪುರಾಣ 1 ಅಂತ ಹೇಳ್ತಾರೆ, ಅಗ್ನಿ ಪುರಾಣ 1, ಬ್ರಹ್ಮ ಪುರಾಣ 2, ವಿಷ್ಣು ಪುರಾಣ 4, ಈ ರೀತಿ ಎಲ್ಲ ಹೇಳ್ತಾರೆ. ಸೊ ಅದೇ ರೀತಿ ಪುರಾಣಗಳು ಅಂತ ಆಗ್ಬೇಕಾದ್ರೆ ಅಲ್ಲಿ ಏನಿರಬೇಕು ಅನ್ನೋದಕ್ಕೂ ಕೂಡ ಹೇಳ್ತಾರೆ. ಮುಖ್ಯ ಪುರಾಣಗಳು ಅಂದಾಗ ಅಲ್ಲಿ 10 ಲಕ್ಷಣಗಳಿರುತ್ತೆ. ಉಪಪುರಾಣಗಳು ಅಂದಾಗ 5 ಲಕ್ಷಣಗಳಿರುತ್ತೆ. ಅದರಲ್ಲಿ ಮುಖ್ಯ ಪುರಾಣಗಳು ಅಂತ ಹೇಳಿದಾಗ ಅಲ್ಲಿ ಸೃಷ್ಟಿ, ಪ್ರಲಯ, ವೃತ್ತಿ, ರಕ್ಷಾ, ಅಂತರ, ವಂಶ, ವಂಶಾನುಚರಿತ, ಸಂಸ್ಥಾ, ಹೇತು, ಅಪಾಶ್ರಯ, ಈ 10 ಲಕ್ಷಣಗಳಿದ್ರೆ ಮಾತ್ರ ಅದನ್ನ ಪುರಾಣ ಅಂತ ಕರೀತಾರೆ. ನಾ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಎಲ್ಲಕ್ಕೂ ಎಲ್ಲಾ ಪದವನ್ನು ಬಳಸ್ಬಿಡ್ತೀವಿ. ಬೌದ್ಧ ರಿಲಿಜನ್, ಬೌದ್ಧ ಧರ್ಮ, ಬೌದ್ಧ ಮತ, ಹಿಂದೂ ರಿಲಿಜನ್, ಹಿಂದೂ ಧರ್ಮ, ಹಿಂದೂ ಮತ, ಹೀಗೆ ಎಲ್ಲಕ್ಕೂ ಎಲ್ಲವನ್ನು ಬಳಸ್ಬಿಡ್ತೀವಿ. ಆದರೆ ಸರಿಯಲ್ಲ ಅಂತ ನಂದು ಅಭಿಪ್ರಾಯ. ಯಾಕೆಂದ್ರೆ ಮತಗಳೇ ಬೇರೆ, ಪಂಥಗಳೇ ಬೇರೆ, ದರ್ಶನಗಳೇ ಬೇರೆ, ಧರ್ಮವೇ ಬೇರೆ.
ಮತ ಅಂದಾಗ ಆರನ್ನು ಮಾತ್ರ ಹೇಳ್ತೀವಿ ನಾವು. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಶುದ್ಧಾದ್ವೈತ, ದ್ವೈತಾದ್ವೈತ. ದರ್ಶನಗಳು ಅಂದಾಗ 9 ಯಾವುದು ಅಂತ ನಾ ಹೇಳಿದೆ. ಬೌದ್ಧ, ಜೈನ ಅನ್ನೋದು ದರ್ಶನದಲ್ಲಿ ಬರುತ್ತೆ, ಮತದಲ್ಲೂ ಬರಲ್ಲ, ರಿಲಿಜನ್ ಅಲ್ಲೂ ಬರೋದಿಲ್ಲ. ಇನ್ನು ಪಂಥಗಳು 100. ಒಬ್ಬ ಮಹಾಪುರುಷ ಹೋದಂತ ದಾರಿ, ಸಾಯಿ ಪಂಥ, ಶಿರಡಿ ಪಂಥ, ಬಾಬಾ ರಾಮದೇವ ಮಹಾರಾಜರ ಪಂಥ, ಹಾಗೇನೆ ಕಬೀರ ಪಂಥ, ನಾನಕ ಪಂಥ, ಖಾಲ್ಸಾ ಪಂಥ, ಹೀಗೆ ಪಂಥಗಳು. ಸಿಖ್ ಅನ್ನೋದು ರಿಲಿಜನ್ ಅಲ್ಲ, ಅದು ಮತ ಅಲ್ಲ. ಸಿಖ್ ಅನ್ನೋದು ಪಂಥ. ಹೀಗೆ ಪಂಥಗಳು ಬೇರೆ, ದರ್ಶನಗಳು ಬೇರೆ, ಹಾಗೇನೆ ಧರ್ಮ ಬೇರೆ, ರಿಲಿಜನ್ ಬೇರೆ, ಮತ ಇದು ಬೇರೆ. ಇದು ಪುರಾಣಗಳು ಅಂತ ಹೇಳಿದಾಗ ಈ ರೀತಿ ಅದರದ್ದು ವರ್ಣನೆಗಳಿದೆ. ಪುರಾಣ ಅಂತಂದಾಗ ಯಾವುದು, ಇತಿಹಾಸ ಅಂತಂದಾಗ ಯಾವುದು. ರಾಮಾಯಣ, ಮಹಾಭಾರತ ಅದನ್ನ ಇತಿಹಾಸ ಅಂತ ಸೇರಿಸಿದ್ವಿ. ಕಲ್ಹಣನ ರಾಜತರಂಗಿಣಿ ಇತಿಹಾಸದಲ್ಲಿ ಸೇರಿಸಿದ್ವಿ. ಕುಮಾರರಾಮನ ಬಗ್ಗೆ ನಂಜುಂಡ ಬರೆದಿರುವಂತ ಕುಮಾರರಾಮ ಸಾಂಗತ್ಯ ಅದನ್ನ ಇತಿಹಾಸದಲ್ಲಿ ಸೇರಿಸಿದ್ವಿ. ಹಾಗೇನೆ ಇವನು ಮಧುರಾ ವಿಜಯಂ ಅಂತ ಆಕೆ ಏನ್ ಬರೆದ್ಲು ತನ್ನ ಗಂಡನ ಪರಾಕ್ರಮದ ಬಗ್ಗೆ, ಅದನ್ನ ಇತಿಹಾಸದಲ್ಲಿ ನಾವು ಸೇರಿಸಿದ್ವಿ. ಇತಿಹಾಸ ಅಂದಾಗ ಲಕ್ಷಣ ಏನು ಅಂತ ನಾ ಹೇಳಿದೆ. ಅದೇ ರೀತಿ ಪುರಾಣ ಅಂದಾಗ ಲಕ್ಷಣಗಳೇನು ಅಂತ ಇದೆ. ಈ ಒಂದೊಂದನ್ನು ಕೂಡ ನಾವು ಪರ್ಟಿಕ್ಯುಲರ್ ಆಗಿ ನೋಡ್ಬೇಕು ಅಂತ ನನಗೆ ಅನ್ಸುತ್ತೆ. ಇನ್ನು 3ನೇದು ಉಪನಿಷತ್ತು, ಅದ್ರ ಬಗ್ಗೆ ನಾನಾಗ್ಲೇ ಪ್ರಸ್ತಾಪ ಮಾಡಿದ್ದೀನಿ. ರಾಮಾಯಣ ಅಂತಂದಾಗ ಅದು ತ್ರೇತಾಯುಗದ ಕೊನೆಯಲ್ಲಿ ನಡೆದಂತ ಕಥೆ. ರಾಮ ದೇಹತ್ಯಾಗ ಮಾಡಿದ ಕ್ಷಣದಿಂದ ತ್ರೇತಾಯುಗ ಮುಗಿದು ಆಮೇಲೆ ದ್ವಾಪರಯುಗ ಪ್ರಾರಂಭ ಆಯಿತು. ಒಬ್ಬ ಮನುಷ್ಯ ಹೇಗಿರ್ಬೇಕು ಅನ್ನೋದನ್ನು ಕಲ್ತ್ಕೊಳ್ಳೋದಿಕ್ಕೆ ರಾಮಾಯಣ ಓದ್ಬೇಕಾಗತ್ತೆ. ಒಂದು ಸಮಾಜ ಹೇಗಿರ್ಬೇಕು ಅಂತ ಕಲ್ತ್ಕೊಳ್ಳೋದಿಕ್ಕೆ ಮಹಾಭಾರತ. ಏನ್ ಮಾಡಬೇಕು ಅನ್ನೋದಕ್ಕೆ ರಾಮಾಯಣ, ಏನ್ ಮಾಡಬಾರದು ಅನ್ನೋದಕ್ಕೆ ಮಹಾಭಾರತ. ಇದನ್ನೇ ಇನ್ನೊಂದ್ ತರ ಹೇಳಿದ್ರು, ರಾಮ ನೇರ ಮಾರ್ಗ ರಾಮಂದು, ಕೃಷ್ಣಂದು ವಕ್ರ ಮಾರ್ಗ. ವ್ಯವಹಾರಸ್ಥರು ಗೊತ್ತು, ರಾಮನ್ ಲೆಕ್ಕನೇ ಬೇರೆ, ಕೃಷ್ಣನ್ ಲೆಕ್ಕನೇ ಬೇರೆ. ತ್ರೇತಾಯುಗದಲ್ಲಿ ರಾಮರಾಜ್ಯ ಅಂದ್ವಿ, ದ್ವಾಪರ ಯುಗದಲ್ಲಿ ಕೃಷ್ಣ ರಾಜ್ಯ ಅನ್ಲಿಲ್ಲ, ಧರ್ಮರಾಜ್ಯ ಅಂತ. ಅದಕ್ಕೆ ಯಾರೋ ತಮಾಷೆಗೆ ಹೇಳಿದ್ರು, ರಾಮ ಎಂದಿಗೂ ಸುಳ್ಳು ಹೇಳಲಿಲ್ಲ, ಕೃಷ್ಣ ಆಗಾಗ ಸತ್ಯ ಹೇಳ್ದ. ಆದ್ರೂ ಅವನೊಂದು ದೇವರು ಅಂದ್ವಿ, ಯಾಕೆಂದ್ರೆ ಸ್ವಾರ್ಥಕ್ಕೋಸ್ಕರ ಸತ್ಯ ಸುಳ್ಳು ಹೇಳಲಿಲ್ಲ ಅವನು. ಇವತ್ತು ಅನೇಕರು ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರು ಕಾಲು ಹಿಡಿದು ಬೀಳಿಸ್ಬಿಟ್ಟು ಆ ತಂತ್ರಕ್ಕೆ ಚಾಣಕ್ಯ ತಂತ್ರ, ಕೃಷ್ಣ ತಂತ್ರ ಅಂತ ಹೇಳ್ತಾರೆ. ತಪ್ಪಿದು. ತನ್ನ ಸ್ವಾರ್ಥ ಏನಿಲ್ಲ ಅಲ್ಲಿ. ನಾರದ ಬಂದ ತಕ್ಷಣ ನಮಗೆ ನಗು ಬರುತ್ತೆ, ಯಾಕೆಂದ್ರೆ ಜಗಳ ಹಚ್ತಾನೆ ಅಂತ. ಶಕುನಿ ಬಂದಾಗ್ಲೂ ಜಗಳನೇ ಹಚ್ತಾನೆ, ಆದ್ರೆ ಅವನ್ ಬಂದಾಗ ನಮ್ಗೆ ಹೆದರಿಕೆ ಆಗುತ್ತೆ. ಯಾಕೆ? ಶಕುನಿ ಹಚ್ಚೋ ಜಗಳ ಸ್ವಾರ್ಥಕ್ಕೆ, ಕೆಟ್ಟದಿಕ್ಕೆ. ನಾರದ ಹಚ್ಚೋ ಜಗಳ ಒಳ್ಳೇದಿಕ್ಕೆ. ಸೊ ಹೀಗೆ ಅಲ್ಲಿ ರಾಮ ಮತ್ತು ಕೃಷ್ಣ ಅಂತ ಹೇಳಿದಾಗ ಇದೆಲ್ಲ ವ್ಯತ್ಯಾಸಗಳು ನಾವು ನೋಡ್ತೀವಿ. ರಾಮಾಯಣ ಅದು ಇತಿಹಾಸ ಶಾಸ್ತ್ರ. ನಮ್ಮಲ್ಲಿ 3 ಥರ ಇದೆ, ಶಾಸ್ತ್ರ, ಕಾವ್ಯ, ಶಾಸ್ತ್ರ ಕಾವ್ಯ. ಈಗ ಯಾವುದೋ ಒಂದು ಕಾವ್ಯ, ರನ್ನ ಬರೆದ ಗದಾಯುದ್ಧ, ಅದೊಂದು ಕಾವ್ಯ. ಅದು ರಘುವಂಶ ಕಾಳಿದಾಸ ಬರೆದ, ಅದೊಂದು ಕಾವ್ಯ. ಅದು ಆದ್ರೆ ಯಾವುದೋ ಆಯುರ್ವೇದದ ಗ್ರಂಥ ಇದೆ, ಅದು ಶಾಸ್ತ್ರ. ಆದರೆ ರಾಮಾಯಣ ಮಹಾಭಾರತ ಶಾಸ್ತ್ರವೂ ಹೌದು, ಕಾವ್ಯವೂ ಹೌದು. ಕಾವ್ಯ ರೂಪದಲ್ಲಿರುವ ಇತಿಹಾಸ ಶಾಸ್ತ್ರ. ಸೊ ಹೀಗೆ ಆದಿಕವಿ ವಾಲ್ಮೀಕಿ, ಆದಿ ಕಾವ್ಯ ರಾಮಾಯಣ. ಇದು ಜಗತ್ತಿನ ಮೊದಲನೇ ಕಾವ್ಯ ಅಂತ ಬ್ರಹ್ಮನೇ ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ. ಅದರಲ್ಲಿ 24,000 ಶ್ಲೋಕ ಇದೆ, 7 ಕಾಂಡ ಇದೆ. ಮೊದಲನೇದು ಬಾಲಕಾಂಡ, ಕೊನೆಯದು ಉತ್ತರಕಾಂಡ. ಇನ್ನು ಅಲ್ಲಿಂದ ಮಹಾಭಾರತಕ್ಕೆ ಬಂದಾಗ ಅಲ್ಲಿ 32 ಇದೆ. ಇಲ್ಲಿ ಕಾಂಡ ಅಂತೀವಿ, ಅಲ್ಲಿ ಪರ್ವ ಅಂತೀವಿ. 2 ಕಡೆ ಚಾಪ್ಟರ್ಗಳಿಗೆ ಸರ್ಗ ಅಂತೀವಿ. ವ್ಯಾಸರು ಅದನ್ನ ರಚನೆ ಮಾಡಿದ್ರು. ಅಕ್ಷಯ ತದಿಗೆ ದಿವಸ ಉತ್ತರಾಖಂಡದ ಮಾಣ ಅನ್ನುವಂಥ ಹಳ್ಳಿನಲ್ಲಿ ವ್ಯಾಸರ ಗುಹೆ, ಗಣಪತಿ ಗುಹೆ ಇದೆ ಚೈನಾ ಬಾರ್ಡರ್ನಲ್ಲಿ. ಅಲ್ಲಿ ಅಕ್ಷಯ ತದಿಗೆ ದಿವಸ ಗಣಪತಿ ರಚನೆ ಪ್ರಾರಂಭ ಮಾಡಿದ. 3 ವರ್ಷ ಆಯಿತು ಇದು ಮಹಾಭಾರತದ ರಚನೆಗೆ. ರಾಮಾಯಣ ಮನಸ್ಸಿನಲ್ಲೇ ರಚನೆ ಮಾಡಿಕೊಂಡಿದ್ದು, ಮಹಾಭಾರತ ಹೇಳಿ ಬರೆಸಿದ್ದು. ಅಲ್ಲಿ 96,000 ಶ್ಲೋಕಗಳು ಅಲ್ಲಿ ಬರುತ್ತೆ. 18 ಪರ್ವಗಳಿದೆ, ಆದಿಪರ್ವ, ಸಭಾಪರ್ವ, ಇತ್ಯಾದಿ. ಇನ್ನು ಗೀತಾ, ಇದು ಭಗವದ್ಗೀತೆ ಯುದ್ಧ ಕಾಲದಲ್ಲಿ ಭೀಷ್ಮ ಪರ್ವದಲ್ಲಿ ಬರುವಂಥ ವಿಷಯ. ಸುಮಾರು 700 ಶ್ಲೋಕ ಇದೆ, 18 ಅಧ್ಯಾಯ ಇದೆ. ಒಂದೊಂದು ಅಧ್ಯಾಯವನ್ನು ಒಂದೊಂದು ಯೋಗ ಅಂತ ಕರೀತಾರೆ. ಅದು ಸಂಪೂರ್ಣ ಮನಃಶಾಸ್ತ್ರ ಅಂತ ಅದನ್ನ ಹೇಳ್ತಾರೆ. ಮನಃಶಾಸ್ತ್ರ ಸಂಬಂಧಪಟ್ಟಂತೆ ಅನೇಕ ವಿಷಯದೊಳಗಡೆ ಸಿಗುತ್ತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಯಾವುದನ್ನ ಮನೋರೋಗ ಅಂತ ನಾವು ಹೇಳ್ತೀವಿ, ಅದರದ್ದು ಪೆಥಾಲಜಿ ಇಲ್ಲಿದೆ. ಇದನ್ನೇ ಮುಂದೆ ಬುದ್ಧ ಹೇಳ್ತಾನೆ. ಬುದ್ಧ ಹೇಳುವಾಗ ಅವನ ಬೋಧನೆಗಳು 4. ದುಃಖ ಅನ್ನೋದಿದೆ, ದುಃಖಕ್ಕೆ ಕಾರಣ ಇದೆ, ದುಃಖಕ್ಕೆ ಪರಿಹಾರ ಇದೆ, ಪರಿಹಾರ ನನ್ನ ಹತ್ರ ಇದೆ.
ಇದೇ ಬುದ್ಧನ 4 ಬೋಧನೆಗಳು. ಅದರಲ್ಲಿ ದುಃಖಕ್ಕೆ ಕಾರಣ ಇದೆ ಅಂತ ಹೇಳಿದವಾಗ ಭವತೀತ್ಯ ಸಮುತ್ಪಾದ ಅಂತ ಅವನೇನು ಹೇಳ್ತಾನೆ, ಅಥವಾ ಭವಚಕ್ರ ಸಿದ್ಧಾಂತ ಅಂತ ಅವನೇನು ಹೇಳ್ತಾನೆ, ಒಂದಾದ್ಮೇಲೆ ಒಂದು ಹೇಗೆ ಮನುಷ್ಯ ದುಃಖಕ್ಕೆ ಒಳಗಾಗ್ತಾ ಹೋಗ್ತಾನೆ. ಮೊದಲನೇ ಹೆಜ್ಜೆನಲ್ಲಿ ಎಚ್ಚರಿಕೆ ತಗೊಂಡಿದ್ದಿದ್ರೆ ದುಃಖ ಬರ್ತಿರ್ಲಿಲ್ಲ. ಅದನ್ನೇ ಕೃಷ್ಣನು ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸಃ. ಯಾವ್ದಾರ ಒಂದು ಇಂದ್ರಿಯದ ಕಾಮದ ಬಗ್ಗೆ ನೀನು ಯೋಚನೆ ಮಾಡಕ್ ಶುರು ಮಾಡಿದ್ರೆ ಸಂಗಸ್ತೇಷು ಉಪಜಾಯತೆ, ಅದರ ಹತ್ರಕ್ಕೆ ಬರ್ತೀಯಾ. ಸಂಗಾತ್ ಸಂಜಾಯತೆ ಕಾಮಃ, ಹತ್ರಕ್ಕೆ ಬರ್ತಿದ್ದ ಹಾಗೆ ಕಾಮ ಶುರು ಆಗತ್ತೆ. ಕಾಮಾತ್ ಕ್ರೋಧೋ ವಿಜಾಯತೆ, ಸಿಕ್ಲಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ ಅಂತ ಕೃಷ್ಣ ಹೇಳ್ತಾನೆ, ಸಿಕ್ಲಿಲ್ಲ ಅಂದ್ರೆ ದುಃಖ ಆಗತ್ತೆ ಅಂತ ಬುದ್ಧ ಹೇಳ್ತಾನೆ. ಕ್ರೋಧಾತ್ ಭವತಿ ಸಮೋಹ, ಕ್ರೋಧ ಆದಾಗ ನಮಗೆ ಮೋಹ ಅಂದ್ರೆ ಅಜ್ಞಾನ ನಿರ್ಮಾಣ ಆಗತ್ತೆ. ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ವಿಭ್ರಮ ಅಂದ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ವಿವೇಕ ಮರ್ತ್ ಹೋಗತ್ತೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿ ಅಂದ್ರೆ ವಿವೇಕನೇ ಕೈ ಕೊಟ್ಟ ಮೇಲೆ ಬುದ್ಧಿನಾಶಾತ್ ಪ್ರಣಶ್ಯತಿ, ಹಾಳು ಮಾಡೋದಕ್ಕೆ ಇನ್ನೇನ್ ಬೇಕು. ದೇವತೆಗಳು ಅದಕ್ಕೋಸ್ಕರ ಯಾರನ್ನಾದ್ರೂ ಹಾಳು ಮಾಡಬೇಕು ಅಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಅವನು ಹೊಡೆಯೋದಿಲ್ಲ ಬಡಿಯೋದಿಲ್ಲ, ಅವನು ವಿವೇಕವನ್ನ ಅಪಹರಣ ಮಾಡಿಬಿಡ್ತಾರೆ. ಬುದ್ಧಿನಾಶಾತ್ ಪ್ರಣಶ್ಯತಿ. ಇದಕ್ಕಿಂತ ಸೈಕೋಪ್ಯಾಥಾಲಜಿಗೆ ನಾವು ಪೆಥಾಲಜಿ ಇನ್ನೇನ್ ತರ್ತೀವಿ, ಸೈಕಿಯಾಟ್ರಿಕ್ ಡಿಸೀಸಸ್ಗೆ. ಈ ರೀತಿ ಬೇಕಾದಷ್ಟು ಯುದ್ಧ ಮಾಡಲ್ಲ ಅಂತ ಕೂತಿದ್ದವನ್ನ 1 ಗಂಟೆನಲ್ಲಿ ಯುದ್ಧ ಮಾಡೋ ಹಾಗೆ ಮಾಡದ್ನಲ್ಲ. ಅದೇನ್ ಕಮ್ಮಿ ಕೌನ್ಸಿಲಿಂಗ್, ಅದು ಜೀವನ್ ಪೂರ್ತಿ ಕೌನ್ಸಿಲಿಂಗ್ ಮಾಡಿದ್ರು ಕೂಡ ಸೂಯಿಸೈಡ್ ಮಾಡೋ ಹುಡುಗಿನ ವಾಪಸ್ ತರೋದು ಕಷ್ಟ. ಸೊ ಹೀಗೆ 700 ಶ್ಲೋಕ ಅದ್ಭುತವಾದಂತಹ ಮನಃಶಾಸ್ತ್ರದ ಗ್ರಂಥ ಅದು. ಆ ಹಿನ್ನೆಲೆಯಲ್ಲಿ ಅದನ್ನ ಅಧ್ಯಯನ ಮಾಡುವಂಥವ್ರು ಇದ್ದಾರೆ. ಸೊ ಅದನ್ನ ನಾವು ಯೋಚನೆ ಮಾಡಬಹುದು. ಹೀಗೆ ಗೀತಾ ಸದ್ದರ್ಶನಾನಿಚ, ದರ್ಶನಗಳ ಬಗ್ಗೆ ನಾನು ಸ್ವಲ್ಪ ಉಲ್ಲೇಖ ಮಾಡಿದೆ. ಆಮೇಲೆ ಜೈನಾಗಮ ಆಯಿತು, ತ್ರಿಪಿಟಕ ಆಯಿತು, ಗುರು ಗ್ರಂಥ ಅದ್ರ ಬಗ್ಗೆನೂ ಹೇಳಿದೆ. ಕೊನೆಯದಾಗಿ ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತೀನಿ. ಆಧುನಿಕ ಅಂತ ಒಂದು ವಿಷಯ ಅದರೊಳಗಡೆಗಿದೆ, ಅದನ್ನು ಒಂದು ಸ್ವಲ್ಪ ಪ್ರಸ್ತಾಪ ಮಾಡಿ ನಾನು ಮಾತು ಮುಗಿಸ್ತೀನಿ. ಶಾಸ್ತ್ರ ಅಂತ ಒಂದು ಭಾಗ ಇದೆ. ಶಾಸ್ತ್ರ ಗ್ರಂಥಗಳು ಅಂದಾಗ ಆಗಲೇ ಆಯುರ್ವೇದದ ಗ್ರಂಥಗಳು, ನಾಟ್ಯಶಾಸ್ತ್ರ, ಹಾಗೇನೆ ಶಿಲ್ಪಶಾಸ್ತ್ರ, ವಾಸ್ತುಶಾಸ್ತ್ರ, ಇದೆಲ್ಲವೂ ಕೂಡ ಶಾಸ್ತ್ರ ಗ್ರಂಥಗಳಲ್ಲಿ ಬರುತ್ತೆ. 64 ಅಂತ ನಾನು ಏನು ಹೇಳಿದೆ, ಅದರಲ್ಲಿ ಸೂಪಶಾಸ್ತ್ರವೂ ಒಂದು ಶಾಸ್ತ್ರ, ಅಡುಗೆ ಮಾಡೋ ಕಲೆ. ಯಾಕೆಂದ್ರೆ ಇವತ್ತು ಎಂಥ ಕೆಮಿಸ್ಟ್ರಿ ಪ್ರೊಫೆಸರ್ ಇರ್ಬೋದು, ಆದರೆ ನಮ್ಮ ಅಜ್ಜಿ ಮಾಡೋ ಹಾಗೆ ಉಪ್ಪಿನಕಾಯಿ ಹಾಕು ಅಂತ ಹೇಳಿ ನೋಡೋಣ ಅವ್ರಿಗೆ. ನಮ್ಮ ಅಜ್ಜಿ ಏನು ಕೆಮಿಸ್ಟ್ರಿ ಓದೋಳಲ್ಲ, 3ನೇ ಕ್ಲಾಸ್ ಪಾಸ್ ಆಗಿಲ್ಲ ಆಕೆ, ಆದರೆ ಆಕೆ ಹಾಕೋ ಉಪ್ಪಿನಕಾಯಿ 3 ವರ್ಷ ಆದರೂ ಕೆಡೋದಿಲ್ಲ. ಕೆಮಿಸ್ಟ್ರಿ ಪ್ರೊಫೆಸರ್ಗೆ ಹಾಕಿ ಕೇಳಿ ನೋಡೋಣ. ದೊಡ್ಡ ಕೆಮಿಸ್ಟ್ರಿ ಅದು. ಕೆಮಿಸ್ಟ್ರಿ, ಯುರೋಪಿಯನ್ ಕೆಮಿಸ್ಟ್ರಿ ಓದ್ದೋರು ಎಲ್ಲವನ್ನು ಸಿಟ್ರಿಕ್ ಆಸಿಡ್ ಅಂತ ಹೇಳ್ತಾರೆ. ಹುಳಿ ಅಂದ ತಕ್ಷಣ ಸಿಟ್ರಿಕ್ ಆಸಿಡ್, ಅವ್ರಿಗೆ ಟೊಮೆಟೊನು ಸಿಟ್ರಿಕ್ ಆಸಿಡ್ಡೆ, ಹುಣಸೆ ಹಣ್ಣು ಸಿಟ್ರಿಕ್ ಆಸಿಡ್ಡೆ, ನಿಂಬೆ ಹಣ್ಣು ಸಿಟ್ರಿಕ್ ಆಸಿಡ್ಡೆ. ನಮ್ಮ ಕೆಮಿಸ್ಟ್ರಿ ಅಲ್ಲ ಅದು. ಸಿಟ್ರಿಕ್ ಆಸಿಡ್ ಅಂದ ತಕ್ಷಣ ಅಲ್ಲಿ ಹುಳಿ ಅಂದ ತಕ್ಷಣ ಹೊಟ್ಟೆ ಉರಿಯುತ್ತೆ. ಹಾಗಿದ್ಮೇಲೆ ಮಧ್ಯಾಹ್ನ 12 ಗಂಟೆಗೆ ಏಪ್ರಿಲ್ ತಿಂಗಳಲ್ಲಿ ಮನೆಗೆ ಬಂದವರಿಗೆ ನಿಂಬೆ ಹಣ್ಣಿನ ಪಾನಕ ಯಾಕೆ ಮಾಡಿಕೊಟ್ರಿ? ಅವ್ರ ಹೊಟ್ಟೆ ಇನ್ನಷ್ಟು ಉರ್ಸಕ್ಕ. ಆದ್ರೆ ಯಾರಿಗೂ ಅನುಭವ ಇಲ್ಲ, ನಿಂಬೆಹಣ್ಣಿನ ಪಾನಕ ಕುಡಿದಾಗ ಅವ್ರ ಹೊಟ್ಟೆ ತಂಪಾಗತ್ತೆ. ಯಾಕೆಂದ್ರೆ ಇವ್ರ ಲೆಕ್ಕಕ್ಕೆ ಸಿಟ್ರಿಕ್ ಆಸಿಡ್, ಆಯುರ್ವೇದ ಲೆಕ್ಕಕ್ಕಲ್ಲ. ಯಾಕೆಂದ್ರೆ ನಾವು ಬರೀ ರಸ ನೋಡೋದಿಲ್ಲ, ವಿಪಾಕ ನೋಡ್ತೀವಿ. ರಸ, ವೀರ್ಯ, ವಿಪಾಕ, ಪ್ರಭಾವ ಅಂತ 4 ಹಂತ ಇದೆ. ಅದಕ್ಕೆ ನಾನು ಹೇಳಿದ್ದು, ಪ್ರತಿಯೊಂದು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಅದರದ ಶೈಲಿಯಲ್ಲೇ ಹೋಗ್ಬೇಕು. ಆಯುರ್ವೇದ, ಒಂದು ಆಲೂಗಡ್ಡೆಯನ್ನು ಕಣ್ಮುಂದೆ ಇಟ್ಕೊಂಡು ಆಯುರ್ವೇದ ಅಧ್ಯಯನ ಮಾಡುವಾಗ ಕಾರ್ಬೋಹೈಡ್ರೇಟ್ ಏನಿದೆ, ಪ್ರೋಟೀನ್ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ ಹೋದ್ರೆ ಆಗೋದಿಲ್ಲ. ನಮ್ಮಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಾಯು, ಪಿತ್ತ, ಕಫ, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ, ಹಾಗೇನೆ ಮಧುರ, ಅಮ್ಲ, ಲವಣ, ಕಟು, ತಿಕ್ತ, ಕಷಾಯ, ಈ 6 ರಸಗಳು, ಸಪ್ತಧಾತುಗಳು, ತ್ರಿಮಲಗಳು, ಇದರಲ್ಲೇ ಅರ್ಥ ಮಾಡ್ಕೊಂಡ್ರೆ ಆಯುರ್ವೇದ ಅರ್ಥ ಆಗತ್ತೆ. ಬೇಡ ಅಂದ್ರೆ ಬಿಟ್ಬಿಡೋಣ. ಆದ್ರೆ ಇದನ್ನ ಹೋಗ್ಬೇಕು ಅಂದ್ರೆ ಇದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಿಂಬೆ ಹಣ್ಣನ್ನ ಆಯುರ್ವೇದದಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಅಜ್ಜಿ ನೋಡಿದ್ರೆ ಇಲ್ಲಿ ನಿಂಬೆ ಹಣ್ಣಿನ ಪಾನಕ ಮಾಡ್ಕೊಡ್ತಾಳೆ, ನಮ್ಮ ಕೆಮಿಸ್ಟ್ರಿ ಮಾಸ್ಟರ್ ಸಿಟ್ರಿಕ್ ಆಸಿಡ್ ಅಂತಾರಲ್ಲ, ಸಾಯಿಸ್ತಾರ ಅವ್ರನ್ನ ಅಂತ ಆ ಕಾಲೇಜ್ ಓದ್ ಬಂದ ಹುಡುಗನಿಗೆ ತಲೆನಲ್ಲಿದ್ದು. ಆದ್ರೆ ಅವನು ನಿಂಬೆ ಹಣ್ಣಿನ ಪಾನಕ ಕುಡಿದಾಗ ಮೇಷ್ಟ್ರು ಹೇಳಿದ್ದು ಸತ್ಯ ಆಗ್ಲಿಲ್ಲ, ಅಜ್ಜಿ ಹೇಳಿದ್ದು ಸತ್ಯ ಆಯಿತು. ಯಾಕೆ ಅಂದ್ರೆ ಚರಕ ಸಂಹಿತೆನಲ್ಲಿ ಹೇಳ್ತಾರೆ, ನಿಂಬೆ ಹಣ್ಣು ರಸದಲ್ಲಿ ಅಮ್ಲ, ಆದ್ರೆ ವಿಪಾಕದಲ್ಲಿ ಮಧುರ. ಜೀರ್ಣ ಆದ್ಮೇಲೆ ಅದು ಸಿಹಿ ಆಗತ್ತೆ ನಿಂಬೆ ಹಣ್ಣು. ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಜ್ಞಾನ ಪರಂಪರೆಯೇ ಬೇಕು. ಸೊ ಹೀಗೆ ಇದೆಲ್ಲವೂ ಶಾಸ್ತ್ರ ಅಂತಂದಾಗ ನಾ ಹೇಳಿದ್ದು. ಈಗ ಕೊನೆ ಭಾಗ ಅಂದಾಗ ಆಧುನಿಕ ಅಂತಂದಾಗ್ಲೂ ಕೂಡ ನಮಗೆಲ್ಲ ಗೊತ್ತಿರೋ ಹಾಗೆ ಬೇಕಾದಷ್ಟು ಗ್ರಂಥಗಳಿದಾವೆ. ಅದರಲ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲವನ್ನ ಸುಮ್ಮನೆ ಉಲ್ಲೇಖ ಮಾಡ್ತೀನಿ. ಸುಭಾಷಿತ ಸಾಹಿತ್ಯ ಯಾವ ಶಾಸ್ತ್ರ ಗ್ರಂಥ ಅಲ್ಲ, ಅದು ಬರೀ ಸುಭಾಷಿತಗಳನ್ನೇ ಸಂಗ್ರಹ ಮಾಡಿದ್ದಾರೆ. ಅದೇ ದೊಡ್ಡ ಸಾಹಿತ್ಯ ನಮ್ಮ ದೇಶದಲ್ಲಿ. ಕವೀಂದ್ರ ವಚನ ಸಮುಚ್ಚಯ, ಸಾಹಿತ್ಯ ರತ್ನಾಕರ, ಸುಭಾಷಿತ ಸಂದೋಹ ಇತ್ಯಾದಿ. ನಾವು ಬರ್ಕೊಂಡಿರೋದೇ 10-12 ಇದೆ, ಅದ್ರಲ್ಲಿ 3 ಹೇಳಿದೆ ಅಷ್ಟೇ. ಇನ್ನು 2ನೇದು ಗೀತ ಕಾವ್ಯಗಳು ಅಂತ ಇದ್ದಾವೆ. ಸುಭಾಷಿತ ಸಾಹಿತ್ಯ ಆದ್ಮೇಲೆ ಗೀತ ಗೋವಿಂದ,
ರಾಧೆ ಕಥೆ ಹೆಚ್ಚು ಬರೋದು ಗೀತ ಗೋವಿಂದದಲ್ಲಿ, ಭಾಗವತದಲ್ಲಿ ರಾಧೆ ಕಥೆ ಇಲ್ವೇ ಇಲ್ಲ. ಬೇರೆ ಪುರಾಣಗಳಲ್ಲಿ ರಾಧೆ ಕಥೆ ಇದೆ, ಆದ್ರೆ ಭಾಗವತ ಪುರಾಣ ನೋಡಿ ಅಲ್ಲಿ ರಾಧೆ ಉಲ್ಲೇಖವೇ ಇಲ್ಲ. ಆದ್ರೆ ರಾಧೆ ಇಷ್ಟು ಪ್ರಸಿದ್ಧಳಾಗ್ಬಿಟ್ಟಿದ್ದಾಳೆ. ಅದಕ್ಕೆ ಕಾರಣ ಪುರಾಣ ಮತ್ತು ಜಯದೇವ ಬರೆದಂತ ಗೀತ ಗೋವಿಂದ. ಕಿಸಲಯ ಶಯನೆ ಅಂತ ಬರುತ್ತೆ ಅದರೊಳಗಡೆಗೆ. ಕೃಷ್ಣ ಕರ್ಣಾಮೃತ ಗೀತ ಕಾವ್ಯ, ಗೀತ ದಿಗಂಬರ ಗೀತ ಕಾವ್ಯ. ಇನ್ನು ಮುಂದಿದ್ದು ಕಥಾ ಸಾಹಿತ್ಯ. ರಾಮಾಯಣ ಮಹಾಭಾರತಗಳನ್ನು ಓದಿದ್ರೆ ರಾಜಮನೆತನದ ಜೀವನ ಚರಿತ್ರೆ ಗೊತ್ತಾಗತ್ತೆ ನಮಗೆ. ಆದರೆ ಕಥಾ ಸಾಹಿತ್ಯವನ್ನು ಓದಿದಾಗ ಸಾಮಾನ್ಯ ಜನಗಳ ಜೀವನ ಗೊತ್ತಾಗಬೇಕಾದ್ರೆ ಕಥಾ ಸಾಹಿತ್ಯ ಓದಬೇಕು. ಬೃಹತ್ ಕಥಾ ಮಂಜರಿ, ಕಥಾ ಸರಿತ್ ಸಾಗರ ಇತ್ಯಾದಿ ಇತ್ಯಾದಿಗಳು ಕಥಾ ಸಾಹಿತ್ಯವೇ ಇದೆ. ಪಂಚತಂತ್ರ, ಹಿತೋಪದೇಶ ಇತ್ಯಾದಿ ಇತ್ಯಾದಿ. ಇನ್ನು ದಕ್ಷಿಣ ಭಾರತದಲ್ಲಿ ಬಂದಾಗ 2 ರೀತಿಯ ಭಕ್ತಿ ಸ್ರೋತಗಳು ಸಿಕ್ತು. ಅದನ್ನಾಗಲೇ ನಾನು ಹೇಳಿದೆ, ಒಂದು ಆಳ್ವಾರರದ್ದು, ಇನ್ನೊಂದು ನಾಯನ್ಮಾರರದ್ದು. ಅದರಲ್ಲಿ ಮತ್ತೆ ಬೇರೆ ಬೇರೆ ಭಾಷೆನಲ್ಲಿ ಬೇರೆ ಬೇರೆ ಇದೆ. ಉದಾಹರಣೆಗೆ ತಮಿಳು ಸಾಹಿತ್ಯ ಅಂತ ನೋಡಿದಾಗ ಅಲ್ಲಿ ತಿರುವಳ್ಳುವರು ಬರೆದಿರುವಂತಹ ತಿರುಕ್ಕುರುಳ್, ಹೇಗೆ ಕರ್ನಾಟಕದಲ್ಲಿ ಸರ್ವಜ್ಞನ ತ್ರಿಪದಿಗಳಿದ್ದಾವೆ ಅದೇ ರೀತಿ ತಿರುಕ್ಕುರುಳ್ ಬರೆದಂತಹ ತಿರುವಳ್ಳುವರು ಎಲ್ಲವೂ ದ್ವಿಪದಿ. 1000 ಪದಗಳಿದೆ, ಜೀವನಕ್ಕೆ ತುಂಬಾ ಜ್ಞಾನವನ್ನು ನೀಡುವಂಥದ್ದು. ಹಾಗೆ ರಾಮಾನುಜಾಚಾರ್ಯರ ಗದ್ಯತ್ರಯಗಳು ಅಥವಾ ರತ್ನತ್ರಯಗಳು ಅಂತ ಇದ್ದಾವೆ. ಕಂಬರಾಮಾಯಣ ಇದೆ, ಇದೆಲ್ಲವೂ ತಮಿಳು ಸಾಹಿತ್ಯ. ಇನ್ನು ಬೇಕಾದಷ್ಟು ಇರೋದು ಗೊತ್ತೇ ಇದೆ ನಮಗೆ. ಇನ್ನು ಸಂಸ್ಕೃತ ಸಾಹಿತ್ಯ ಆಧುನಿಕ 2000 ವರ್ಷದ ನೋಡಿದ್ರೆ ವರಾಹ ಮಿಹಿರ ಬರೆದಂಥ ವಿಜ್ಞಾನದ ಗ್ರಂಥಗಳು, ಪಂಚಸಿದ್ಧಾಂತಿಕ, ಬೃಹತ್ ಸಂಹಿತ ಇತ್ಯಾದಿ, ಶಂಕರಾಚಾರ್ಯರ ಕೃತಿಗಳು, ಬೇಕಾದಷ್ಟು ಭಕ್ತಿ ಕಾವ್ಯಗಳು, ಶಾಸ್ತ್ರ ಗ್ರಂಥಗಳು ಶಂಕರಾಚಾರ್ಯರು ಬರೆದಿರುವಂಥದ್ದು. ಹಾಗೆ ದೇವಲ ಸ್ಮೃತಿ, ದೇವಲ ಅನ್ನೋ ಋಷಿ ಬರೆದಿರುವಂಥದ್ದು, ಕಲ್ಲಹಣ್ಣನ ರಾಜತರಂಗಿಣಿ, ಕಾಳಿದಾಸನ ಕಾವ್ಯಗಳು, ಕುಮಾರ ಸಂಭವ, ರಘುವಂಶ, ಮಾಲವಿಕಾಗ್ನಿಮಿತ್ರ, ಇಲ್ಲೇ ಕಲಬುರಗಿ ಹತ್ರ ಇದ್ದಂಥ ವಿಜ್ಞಾನೇಶ್ವರ ಬರೆದಿರುವಂತಹ ಮಿತಾಕ್ಷರ, ವಿದ್ಯಾರಣ್ಯರ ಸಾಹಿತ್ಯ. ಅಲ್ಲಿಂದ ಮುಂದೆ ಕನ್ನಡ ಸಾಹಿತ್ಯದ್ದೇ ಚರಿತ್ರೆಯನ್ನು ನಾವು ನೋಡಿದಾಗ ಕವಿರಾಜ ಮಾರ್ಗ ಅಲ್ಲಿಂದ ಶುರು ಮಾಡ್ತೀವಿ. ಅದರಲ್ಲೂ ಜಾನಪದದ್ದೇ ಕವಿರಾಜ ಮಾರ್ಗ. ಅದಕ್ಕಿಂತ ಮುಂಚೆನೇ ಜಾನಪದ ಸಾಹಿತ್ಯ 7ನೇ ಶತಮಾನದಲ್ಲೇ ಪ್ರಾರಂಭ ಆಯಿತು. ರಾಷ್ಟ್ರಕೂಟರ ಕಾಲದಲ್ಲಿ ಕವಿರಾಜ ಮಾರ್ಗ ಅನ್ನೋದು ನಮಗೆ ಗೊತ್ತಿರೋದಾದ್ರೂ ಕೂಡ. ಸೊ ಕನ್ನಡದಲ್ಲಿ ಮತ್ತೆ ಚಾಣಕ್ಯನ ಕಥೆ ಮುದ್ರಾಮಂಜೂಷದ ರೂಪದಲ್ಲಿ ಬಂತು. ಕನ್ನಡದಲ್ಲಿ ಮತ್ತೆ ದುರ್ಗಸಿಂಹನಿಂದ ಪಂಚತಂತ್ರ ಬಂತು. ಅಲ್ಲಿಂದ ಮುಂದೆ ವಚನ ಸಾಹಿತ್ಯ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಆ ವಚನ ಸಾಹಿತ್ಯ 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ. ಅದ್ರ ಬಗ್ಗೆ ಈ ಗುಂಪಿಗೆ ನಾನು ಹೆಚ್ಚು ಹೇಳೋದೇನಿಲ್ಲ, ಆದರೂ ಸುಮ್ಮನೆ ಪದ್ಧತಿಗೋಸ್ಕರ ಹೇಳ್ತೀನಿ. 12ರಿಂದ 15ನೇ ಶತಮಾನದವರೆಗೆ ನಾವು ಬಸವಯುಗ ಅಂತ ಹೇಳ್ತೀವಿ. ಬಸವಣ್ಣನಿಂದ ಕುಮಾರವ್ಯಾಸನವರೆಗೆ ಗ್ರಂಥಕಾರ 40 ಮಂದಿ, ವಚನ ಸಾಹಿತ್ಯವು ಸೇರಿದಂತೆ ಕೆಲವು ಪ್ರಮುಖ ಹೆಸರುಗಳು: ಅಲ್ಲಮಪ್ರಭು, ಬಸವಣ್ಣ, ಅಕ್ಕಮಹಾದೇವಿ, ಹರಿಹರ, ರಾಘವಾಂಕ, ಕೇಶಿರಾಜ, ಪಾಲ್ಕುರಿಕೆ, ಸೋಮನಾಥ. ವಚನಗಳ ವೈಶಿಷ್ಟ್ಯಗಳು ವಿದ್ವಾಂಸರು ಹೇಳ್ತಾರೆ: ಅನುಭವ, ಸಹಜೋಕ್ತಿ, ಲೌಕಿಕ ದೃಷ್ಟಾಂತ, ಸಾಂಕೇತಿಕತೆ, ಆತ್ಮಾವಲೋಕನ, ಪರಮಾರ್ಥ ವಿವರಣೆ, ಅಂಕಿತ ನಾಮ, ಸಾತ್ವಿಕ ಸಂತಾಪ, ಮಾರ್ಗ ಮತ್ತು ದೇಶಿಗಳ ಸಮನ್ವಯ, ಪ್ರಾಯೋಗಿಕತೆ, ಹಾಗೆ ನಡುಗನ್ನಡದ ಪದಗಳು. ಇದಿಷ್ಟು ವಚನಗಳ ಲಕ್ಷಣಗಳಿವೆಲ್ಲವೂ ಕೂಡ. ಇದು ಭಾವಗೀತ ಲಕ್ಷಣದಿಂದ ಕೂಡಿದ ಅನುಭಾವ ಗದ್ಯ ಅಂತ ಹೇಳ್ತಾರೆ. ಸೊ ಇನ್ನು ಇದ್ರ ಬಗ್ಗೆ ತುಂಬ ಹೇಳೋದು ಬೇಕಾಗಿಲ್ಲ. ಕುಮಾರವ್ಯಾಸ ಯುಗ ಶುರು ಆಯಿತು ಬಸವಯುಗ ಆದ ಮೇಲೆ. ಆ ಕಾಲದಲ್ಲೂ ಕೂಡ ಅನೇಕ ಜನ ಸಾಹಿತಿಗಳು, ವಿದ್ವಾಂಸರುಗಳು ಬರ್ತಾರೆ. ಆಮೇಲೆ ದಾಸ ಸಾಹಿತ್ಯ, ಆಮೇಲೆ ವಿವೇಕ ಚಿಂತಾಮಣಿ, ಶಿವತತ್ವ ಚಿಂತಾಮಣಿ ಇತ್ಯಾದಿ. ಕೃಷ್ಣದೇವರಾಯ ಬರೆದಂಥ ಗ್ರಂಥಗಳು, ಜಾಂಬವತಿ ಪರಿಣಯ, ಆಮುಕ್ತ ಮಾಲ್ಯದ ನೋಡೋದಕ್ಕೆ ಗೋದಾದೇವಿಯ ಕಥೆ, ಅದು ಭಕ್ತಿ ಸಾಹಿತ್ಯ ಅಂತಂದ್ರೂ ಕೂಡ ಅದರಲ್ಲಿ ರಾಜನೀತಿಯನ್ನು ಕೃಷ್ಣದೇವರಾಯ ಹೇಳ್ತಾನೆ. ಕರ್ನಾಟಕ ಭಾರತ ಕಥಾಮಂಜರಿ, ಕರ್ನಾಟಕ ಕೃಷ್ಣರಾಯ ಭಾರತ ಕಥಾಮಂಜರಿ, ಲಕ್ಷ್ಮೀಶನ ಜೈಮಿನಿ ಭಾರತ, ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯವಲ್ಲರಿ. ಅಲ್ಲಿಂದ ಮುಂದೆ ಮರಾಠಿ ಸಾಹಿತ್ಯ, ಜ್ಞಾನೇಶ್ವರಿ ಇತ್ಯಾದಿ ಇತ್ಯಾದಿ. ಇನ್ನು ಮುಂದಕ್ಕೆ ಬರ್ತೀನಿ. ಆಧುನಿಕ ಸಾಹಿತ್ಯ. ಆಧುನಿಕದಲ್ಲಿ 2000 ವರ್ಷದಲ್ಲಿ ಆಧುನಿಕ ಅಂದಾಗ ಇತ್ತೀಚೆಗೆ ಬಂದರೆ, ಅದರಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ನಾವು ಹಿಂದಿ ಸಾಹಿತ್ಯವನ್ನೇ ತಗೊಂಡ್ರೆ ಅದರಲ್ಲಿ ಮೊದಲನೇ ಕಾಲ ಆದಿಕಾಲ ಅಂತಾರೆ. ಕ್ರಿಸ್ತಶಕ 7ನೇ ಶತಮಾನದಿಂದ 14ರಿಂದ ಮುಂದೆ 17ರವರೆಗೆ ಹಿಂದಿ ಸಾಹಿತ್ಯದಲ್ಲಿ ಭಕ್ತಿ ಕಾಲ ಅಂತಾರೆ. 17ರಿಂದ 19ರವರೆಗೆ ರೀತಿ ಕಾಲ ಅಂತಾರೆ. ಅಲ್ಲಿ ಬರುವಂತಹ ಅನೇಕ ಗ್ರಂಥಗಳು, ಅನೇಕ ಸಾಹಿತಿಗಳು, ಅದರಲ್ಲಿ ತುಳಸಿದಾಸರು, ಗೋಸ್ವಾಮಿ ತುಳಸಿದಾಸರು, ಆಮೇಲೆ ಅವ್ರು ಬರೆದಿರುವಂತಹ ಅನೇಕ ಗ್ರಂಥಗಳು. ನಮಗೆ ರಾಮಚರಿತ ಮಾನಸ ಒಂದು ಗೊತ್ತು, ವಿನಯ ಪತ್ರಿಕಾ, ದೋಹಾವಲಿ, ಕವಿತಾವಲಿ, ಕೃಷ್ಣಗೀತಾವಲಿ, ಕಬೀರರ ದೋಹೆಗಳು ಇದೆ. ನಾವೀಗ ತಾನೇ ಏನು 7 ಮೇಲೆ 7 ಕೇಳಿದ್ವಿ, ಅದೇ ರೀತಿಯಲ್ಲಿ ಪುರುಷೋತ್ತಮಾನಂದರು ಎಲ್ಲ ಕಬೀರರ ದೋಹೆಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿ ರಾಗ ಹಾಕಿ ಅದನ್ನ ಧ್ವನಿಮುದ್ರಿಕೆಗಳನ್ನ ಮಾಡಿ ಕಬೀರರ ದೋಹೆಗಳನ್ನ ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ್ದು ಪುರುಷೋತ್ತಮಾನಂದರು. ಹಾಗೆ ಹಿಂದಿ ಸಾಹಿತ್ಯದಲ್ಲಿ 19ನೇ ಶತಮಾನದ ನಂತರದ ಭಾಗವನ್ನ
ಆಧುನಿಕ ಕಾಲ ಅಂತ ಹೇಳ್ತಾರೆ. ಅದರಲ್ಲಿ ಮೈಥಿಲಿ ಶರಣಗುಪ್ತ, ಪ್ರೇಮ್ಚಂದ್, ರಾಮಚಂದ್ರ ಶುಕ್ಲ, ನಾರಾಯಣ ಮಿಶ್ರಾ ಇತ್ಯಾದಿಗಳು. ಬಂಗಾಳಿ ಸಾಹಿತ್ಯದ್ದು ಹಾಗೇನೆ ಬಂಕಿಂ ಚಂದ್ರ ಚಟರ್ಜಿ, ರವೀಂದ್ರನಾಥ್ ಠಾಕೂರ್, ಶರತ್ ಚಂದ್ರರು, ಅರವಿಂದರು ಇತ್ಯಾದಿಗಳದಿದೆ. ಇನ್ನು ಅಲ್ಲಿಂದ ಮುಂದಿಗೆ ಬರ್ತೀನಿ, ಕನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯಕ್ಕೆ ಬರ್ತಾ ಇದ್ದೀನಿ. ಇದರಲ್ಲಿ 1870ನೇ ಇಸ್ವಿನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯದ ನಿರ್ಮಾಣ ಮತ್ತೆ ಪ್ರಾರಂಭ ಆಯಿತು. 1000 ವರ್ಷ ಸ್ವಲ್ಪ ಕನ್ನಡ ಸಾಹಿತ್ಯದಲ್ಲಿ ಹಿನ್ನಡೆ ಆಗಿತ್ತು. ಮತ್ತೆ ಸ್ವಲ್ಪ 1870ರಲ್ಲಿ ಪ್ರಾರಂಭ ಆಯಿತು. ಅದನ್ನು ಆಧುನಿಕ ಕಾಲ ಅಂತ ಕರೀತಾರೆ. 1921ನೇ ಇಸ್ವಿನಲ್ಲಿ ನವೋದಯ ಕಾಲ ಅಂತ ಕರೀತಾರೆ. ದೇವುಡೂರು, BM ಶ್ರೀ ಅವರು, ಶಿವರಾಮ್ ಕಾರಂತರು, DVG, ಮಾಸ್ತಿ, ಬೇಂದ್ರೆ ಇವರೆಲ್ಲರ ಕೃತಿಗಳು ಅದೆಲ್ಲವೂ ನಮ್ಮ ಜ್ಞಾನ ಪರಂಪರೆಯಲ್ಲಿ ಬರುತ್ತೆ. ಸೊ ಒಂದು ಮಂಕುತಿಮ್ಮನ ಕಗ್ಗವನ್ನೇ ಆಧುನಿಕ ಭಗವದ್ಗೀತೆ ಅಂತ ಕರೆದಿರೋದು ನಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿಂದ 1921 ಆದ್ಮೇಲೆ 1945ರಿಂದ ಪ್ರಗತಿಶೀಲ ಸಾಹಿತ್ಯ ಅಂತ ಹೇಳ್ತಾರೆ. ಆನಾ ಕೃಷ್ಣರಾಯರು, ತಾರಾಸ್ ಅವರು, ನಿರಂಜನ್ ಅವರು, ಬಸವರಾಜ ಕಟ್ಟಿಮನಿಯವರು. ಅಲ್ಲಿಂದ 1950ರ ನಂತರ ಅದನ್ನ ನವ್ಯ ಸಾಹಿತ್ಯ ಅಂತ ಹೇಳ್ತಾರೆ. ಗೋಪಾಲಕೃಷ್ಣ ಅಡಿಗರು, ವಿಕರ್ ಗೋಕಾಕ್, ರಾಮಚಂದ್ರ ಶರ್ಮಾ, ಚನ್ವೀರ್ ಕಣವಿ ಇತ್ಯಾದಿ. ಅಲ್ಲಿಂದನೂ ಮುಂದಕ್ಕೆ ಬಂದರೆ KS ನಾರಾಯಣಾಚಾರ್ಯ ಅವ್ರ ಗ್ರಂಥಗಳು, SL ಭೈರಪ್ಪನವ್ರ ಗ್ರಂಥಗಳು, ಹಾಗೇನೇ ರಾಮಕೃಷ್ಣ ವಿವೇಕಾನಂದ ಸಾಹಿತ್ಯ, ವಿಶ್ವೇಶ್ವರಯ್ಯನವ್ರ ಕುರಿತಂತ ಗ್ರಂಥಗಳು, BKS ಅಯ್ಯಂಗಾರ್ ಬರೆದಿರೋ ಗ್ರಂಥಗಳು, ಅಬ್ದುಲ್ ಕಲಾಂ ಅವರು ಬರೆದಿರೋ ಗ್ರಂಥಗಳು, ರಾಧಾಕೃಷ್ಣನ್ ಅವ್ರ ಗ್ರಂಥಗಳು, RSSನ ಹೆಸರಿನಲ್ಲಿ ನಿರ್ಮಾಣ ಆಗಿರುವಂಥ ಬೇಕಾದಷ್ಟು ಸಾಹಿತ್ಯಗಳು, ಇತ್ತೀಚಿನ ರಾಷ್ಟ್ರೋತ್ಥಾನ ಪರಿಷತ್ತಿನ ಸಾಹಿತ್ಯದವರೆಗೆ ಓದಕ್ಕೆ ಹೊರಟ್ರೆ ಪಟ್ಟಿ ಮಾಡೋದೇ ಬೇಕಾದಷ್ಟಿದೆ. 2000 ವರ್ಷದ ಹಿಂದಿನ ಬಿಟ್ಬಿಡೋಣ, ಬರೀ ಆಧುನಿಕ ಅಂತಂದು 2000 ವರ್ಷದಲ್ಲೇ ತಗೊಂಡ್ರೆ ಅದು ಎಷ್ಟಿದೆ, ಅದನ್ನೆಲ್ಲ ಒಂದು ಕಡೆಗೆ ಬರೆದ್ರೇನೆ ಅದೇ ಒಂದು ಎನ್ಸೈಕ್ಲೋಪೀಡಿಯಾ ಆಗ್ಬೋದು. ಸೊ ಇದೆಲ್ಲವನ್ನೂ ಒಳಗೊಂಡಂಥ ಒಂದು ಜ್ಞಾನ ಪರಂಪರೆಗೆ ಸೇರಿದಂಥ ಒಂದು ಪುಣ್ಯದ ಭಾಗ ನಮ್ದಿದೆ. ಅದೆಲ್ಲವನ್ನೂ ಕೂಡ ಹೇಗೆ ವ್ಯಕ್ತಿಗೆ ಸಮಾಜಕ್ಕೆ ಪರಿಚಯ ಆಗಿದೆಯೋ ಅದೇ ರೀತಿ ಪಠ್ಯ ವ್ಯವಸ್ಥೆನಲ್ಲೂ ಪರಿಚಯ ಮಾಡಿಸೋವಂಥ ಒಂದು ಕೆಲಸ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ.